ಪ್ರೈಸ್ ಅಲ್ಲ, ಗಟ್ಟೆಗಳಲ್ಲಿ ಪ್ರೈಸ್ ಅಲ್ಲ. ಕರ್ತನ ಸಮ್ಮುಖದಲ್ಲಿ ಕೂಡಿ ಬಂದಿರುವಂಥ ಎಲ್ಲ ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಮತ್ತೊಂದು ಆವರ್ತಿ ದೇವರ ಸಮ್ಮುಖದಲ್ಲಿ ಎದ್ದು ನಿಂತು ದೇವರ ವಾಕ್ಯವನ್ನು ಹಂಚಿಕೊಳ್ಳತಕ್ಕಂತೆ ದೇವರು ಕೊಟ್ಟಂಥ ಉತ್ತಮವಾದಂಥ ಸಂದರ್ಭಕ್ಕಾಗಿ ನಾನು ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ನಮ್ಮ ದೇವರು ನಮಗೆ ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿರೋದಕ್ಕಾಗಿ ನಾನು ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ನಾನು ಎಲ್ಲೇ ಸೇವೆ ಮಾಡೋದಕ್ಕೋದ್ರೂ ನಾನು ಯಾವಾಗಲೂ ಹೇಳುವಂಥ ಒಂದು ಪದ ಉಂಟು. ಅನೇಕ ವರ್ಷಗಳ ಹಿಂದೆ ಉಪವಾಸ ಪ್ರಾರ್ಥನೆಯಲ್ಲಿ ಒಂದು ದೇವದಾಸರು, ಉತ್ತರ ಭಾರತದಿಂದ ಬಂದಂಥ ಒಂದು ದೇವದಾಸರು ಹೇಳಿದಂಥ ಒಂದು ಕಾರ್ಯ ನನ್ನ ಮನಸ್ಸಿಗೆ ಬಹಳವಾಗಿ ನಾಟಿದಂಥ ಒಂದು ಕಾರ್ಯ. ದೇವರ ಮಕ್ಕಳು ಎಲ್ಲಿ ಒಟ್ಟಾಗಿ ಕೂಡಿ ಬಂದು ಅವರು ಹಲ್ಲೇಲೂಯ ಅಂತ ದೇವರ ಸನ್ನಿಧಿಯಲ್ಲಿ ಹೇಳ್ತಾರೋ, ಅವರು ಕೂಡಿ ಬಂದಂಥ ಸ್ಥಳ, ಅವರು ಎಲ್ಲೇ ಕೂಡಿ ಬಂದರೂ ಸಹ ಆ ಸ್ಥಳ ಪರಿಶುದ್ಧವಾಗುತ್ತೆ. ಕಾರಣ ಹಲ್ಲೇಲೂಯ ಶಬ್ದ ಎನ್ನೋದು ಮೊಳಗೋದು ಎರಡು ಭಾಗದಲ್ಲಿ ಮಾತ್ರ. ಒಂದು ದೇವರ ಮಕ್ಕಳು ಕೂಡಿ ಬರೋ ಸ್ಥಳದಲ್ಲಿ, ಎರಡನೇದಾಗಿ ಪರಲೋಕದಲ್ಲಿ, ಮೂರನೇದಾಗಿ ನರಕದಲ್ಲಂತೂ ಇದು ಕೇಳೋದೇ ಇಲ್ಲ. ಸ್ತೋತ್ರ. ದೇವ್ರ ಮಕ್ಕಳ ಗಮನಿಸಿ, ಆದ್ರಿಂದ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವರು, ನಾವು ಎಲ್ಲಿ ದೇವರ ಸನ್ನಿಧಿಯಲ್ಲಿ ಹಲ್ಲೇಲೂಯ ಅಂತ ನಾವು ದೇವರ ಸನ್ನಿಧಿಯಲ್ಲಿ ಆಡ್ತೇವೋ ಅಲ್ಲಿ ದುಷ್ಟನಿಗೆ ಯಾವ ಸ್ವಾಧೀನತೆ ಇರಲ್ಲ, ಅಲ್ಲಿ ದುಷ್ಟನಿಗೆ ಯಾವುದೇ ವಿಧವಾದಂಥ ಅಧಿಕಾರ ಇರೋದಿಲ್ಲ. ಕಾರಣ ಹಲ್ಲೇಲೂಯ ಅಂತ ನಾವು ಹೇಳಿದಾಗ ಪರಲೋಕ ರಾಜ್ಯದ ದೇವರ ಸಿಂಹಾಸನ ಎನ್ನೋದು ಸ್ತುತಿಸುವಂಥ ದೇವ ಜನರ ಮಧ್ಯದಲ್ಲಿ ಸ್ಥಾಪಿಸಲ್ಪಡುವಂಥದ್ದಾಗಿರ್ತದೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ನಾವು ಒಂದು ಕಾರ್ಯ ಮಾಡಲಿಕ್ಕೆ ಹೋಗ್ತೇವೆ, ನೀವೆಲ್ಲ ಕುಳಿತುಕೊಂಡಿರೋದು ನೋಡಿದ್ರೆ ನಾವೇ ಇಲ್ಲಿದ್ದೀವಿ, ನಮ್ಮನ್ನು ಬಿಟ್ಟು ದೇವರು ಇಲ್ಲ ಅನ್ನೋ ರೀತಿಯಲ್ಲಿ ಕುತ್ಕೊಂಡಿದ್ದೀರ. ಸ್ತೋತ್ರ. ಇವತ್ತು ನಾವು ಮಾಡುವಂಥ ಒಂದು ಕಾರ್ಯ, ನಾವು ಅಲ್ಪ ನಿಮಿಷ ದೇವರಿಗೆ ಹಲ್ಲೇಲೂಯ ಹೇಳಕ್ಕೆ ಹೋಗ್ತೀವಿ. ಸಭೆ ತಯಾರಾಗಿದ್ದೀರಾ? ಈ ನಿಮಿಷ ದೇವರ ಮಕ್ಕಳಾದಂಥ ನಾವುಗಳು ಆ ಎರಡು ಕೈಗಳನ್ನು ಚಲಿಸಿ, ನಾನು ಹೇಳ್ತೀನಿ ಗಮನಿಸಿ, ನಾನು ಹೇಳೋವರೆಗೂ ಒಂದು ನಿಮಿಷ ಎರಡು ಕೈಗಳನ್ನು ಚಲಿಸಿ ನಾವು ಗಟ್ಟಿಯಾಗಿ ಹಲ್ಲೇಲೂಯ ಹೇಳಿ ನಮ್ಮ ಕೈಗಳನ್ನು ಚಲಿಸುತ್ತಾ ಇರಬೇಕಾದ್ರೆ ಆಕಾಶ ಮಂಡಲದಲ್ಲಿ ತಡೆಯಾಗಿರುವಂಥ ಎಲ್ಲ ಕಾರ್ಯಗಳು ನೀಗಲ್ಪಡಬೇಕು. ಈ ಭಾನುವಾರ ದೇವರ ಮಕ್ಕಳಿಗೋಸ್ಕರವಾಗಿ ದೇವರು ಏನು ಸಿದ್ಧ ಮಾಡಿಟ್ಟಿದ್ದಾನೋ ಅದು ಸ್ತೋತ್ರ ಸ್ತುತಿಗಳಲ್ಲಿ ನಾವು ಹೊಂದಿಕೊಳ್ಳಲಿಕ್ಕೆ ಹೋಗುತ್ತೇವೆ. ದೇವರ ಮಕ್ಕಳು ಸಿದ್ಧರಾಗಿದ್ದೀರಾ? ಹಲ್ಲೇಲೂಯ ಹೇಳೋದು ಚಂದ್ರಮೌಳಿ ಪಾಸ್ಟ್ಗೋ ನ್ಯೂ ಬೆಥೆಲ್ ಸಭೆಗೂ ಅಲ್ಲ, ಹಲ್ಲೇಲೂಯ ಹೇಳೋದು ನಮ್ಮನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರಿಗೆ ಆಗಿರುವಂಥದ್ದಾಗಿದೆ. ಆ ದೇವರಿಗೆ ಹಲ್ಲೇಲೂಯ ಹೇಳೋದಕ್ಕೆ ದೇವರ ಮಕ್ಕಳಾದಂಥ ನಾವುಗಳು ಒಂದು ಕಾಲದಲ್ಲೂ ಭಯ ಪಡಬಾರ್ದು. ಕಾರಣ ಸ್ತುತಿಸುವಂಥ ದೇವರ ಮಕ್ಕಳಿಗೆ ಅದ್ಭುತ ಕಾದಿರುತ್ತೆ. ಸ್ತುತಿಸುವಂಥ ದೇವರ ಮಕ್ಕಳಿಗಾಗಿ ದೇವರು ಶ್ರೇಷ್ಠವಾದಂಥ ಕಾರ್ಯಗಳನ್ನು ಮಾಡ್ತಾನೆ. ತಯಾರಾಗಿದ್ದೀರಾ? ಇವತ್ತು ದೇವರ ಮಕ್ಕಳು ನೀವು ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಇಲ್ಲಿ ಅಡಗಿರುವಂಥ ಎಲ್ಲ ದುರಾತ್ಮನ ಶಕ್ತಿಗಳು, ಸ್ತುತಿಸಕ್ಕಾಗದಂತೆ ನಿಮ್ಮ ನಾಲಿಗೆಗಳನ್ನು ಕಟ್ಟಿರುವಂಥ ದುರಾತ್ಮನ ಶಕ್ತಿಗಳು, ನಿಮ್ಮ ಕುಟುಂಬಗಳನ್ನು ಕಟ್ಟಿರುವಂಥ ಎಲ್ಲ ಮಾಟ ಮಂತ್ರದ ಬಲಗಳು, ನೀವು ಗಟ್ಟಿಯಾಗಿ ಹೇಳುವಂಥ ಹಲ್ಲೇಲೂಯದಲ್ಲಿ ಅದು ಸ್ಥಳವನ್ನು ಕಿತ್ತು ಓಡುವಂಥದ್ದಾಗಿರುತ್ತದೆ. ನೀವು ದೇವರ ಮಕ್ಕಳು ದೇವರನ್ನು ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಶತ್ರುವಿನ ಕೋಟೆ ನಡುಗುತ್ತೆ. ಅದು ಮಾತ್ರವಲ್ಲ, ಇವತ್ತು ಬಂದ ಹಾಗೆ ನೀವು ಹೋಗೋದಿಲ್ಲ, ನಿಮ್ಮ ಜೀವಿತಗಳಲ್ಲಿ ಒಂದು ವ್ಯತ್ಯಾಸ ಕಾಣಲಿಕ್ಕೆ ಹೋಗುವಂತರಾಗಿದ್ದೀರಾ. ಅದು ನಂಬುವಂಥ ದೇವರ ಮಕ್ಕಳು ಮಾತ್ರ ಅಲ್ಪ ನಿಮಿಷ ಆ ಎರಡು ಕೈಗಳನ್ನು ಚಾಚಿ ಗಟ್ಟಿಯಾಗಿ ದೇವರಿಗೆ ಹಲ್ಲೇಲೂಯ ಹೇಳೋಣ. ಎಷ್ಟು ಗಟ್ಟಿಯಾಗಿ ಎರಡು ಕೈಗಳನ್ನು ಚಾಚಿ ದೇವರ ಮಕ್ಕಳು ಗಟ್ಟಿಯಾಗಿ 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 ನಮ್ಮ ಸ್ತುತಿಯ ಶಬ್ದ ಪರಲೋಕವನ್ನು ತಲುಪಲಿ, ನಮ್ಮ ಸ್ತುತಿಯ ಶಬ್ದ ನರಕದ ಬಾಗಿಲುಗಳನ್ನು ಮುರಿಯಲಿ, ನಮ್ಮ ಸ್ತುತಿಯ ಶಬ್ದ ಶಾಪದ ಬಂಧನಗಳನ್ನು ಮುರಿಯಲಿ, ನಮ್ಮ ಸ್ತುತಿಯ ಶಬ್ದ ದೇವರ ಸಿಂಹಾಸನವನ್ನ ನಮ್ಮ ಮಧ್ಯದಲ್ಲಿ ಸ್ಥಾಪಿಸಲಿ. ಕಮಾನ್, ಎಲ್ಲ ದೇವರ ಮಕ್ಕಳು ಎಷ್ಟು ಗಟ್ಟಿಯಾಗಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಮಾಡಕ್ಕಾಗುತ್ತೋ, ನಮ್ಮ ರಕ್ಷಕನು ನಮ್ಮ ವಿಮೋಚಕನಾದಂತ ನಮ್ಮ ದೇವರಿಗೆ ಹಲ್ಲೇಲೂಯ. ಸರಾಫಿಯರು ಆರಾಧನೆ ಮಾಡುವ ದೇವರಿಗೆ ಹಲ್ಲೇಲೂಯ. ಭೂಪರ ಲೋಕವನ್ನು ಸೃಷ್ಟಿ ಮಾಡಿದಂತ ದೇವರಿಗೆ ಹಲ್ಲೇಲೂಯ. ಮರಣವನ್ನು ಪಾತಾಳವನ್ನು ಜಯಿಸಿದಂತ ದೇವರಿಗೆ ಹಲ್ಲೇಲೂಯ. ನರಕದ ಬಾಗಿಲನ್ನು ಮುರಿದಂತ ದೇವರಿಗೆ ಹಲ್ಲೇಲೂಯ. ಆಡಳಿತನ ಬಾಹು ಮೇಲೆ ಹೊತ್ತುಕೊಂಡ ನನ್ನ ಯೇಸುವಿಗೆ ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್ ಮಾಸ್ಟರ್, ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್ ಮಾಸ್ಟರ್. ಆ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟುತ್ತಾ ಪರಿಶುದ್ಧಾತ್ಮನಾದಂಥ ದೇವರನ್ನು ಸ್ವಾಗತ ಮಾಡೋಣ. ಎಷ್ಟು ಗಟ್ಟಿಯಾಗಿ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಗಟ್ಟಿಯಾಗಿ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಇವತ್ತು ದೇವರ ಮಕ್ಕಳ ಸ್ತುತಿಯಲ್ಲಿ, ದೇವರ ಮಕ್ಕಳ ಆರಾಧನೆಯಲ್ಲಿ ಬಿಡುಗಡೆ ಇರೋದ್ರಿಂದ ನಾವು ಸೇವಿಸುವ ದೇವರು ಆತನ ಇಟ್ಟ ಸ್ಥಳದಲ್ಲಿ ಇರುವ ದೇವರಲ್ಲ, ನಾವು ಸೇವಿಸುವ ದೇವರು ಆತನ ಆರಾಧನೆಗೆ ಯೋಗ್ಯನಾದ ದೇವರಾಗಿರೋದ್ರಿಂದ ನಾವು ಸೇವಿಸುವ ದೇವರು ಸ್ತುತಿ ಎಂಬ ಸಿಂಹಾಸನದಲ್ಲಿ ಆಸೀನ
ಸಿಂಹಾಸನಾರೂಢನಾಗಿರೋ ದೇವರಾಗಿರೋದ್ರಿಂದ ದೇವರಿಗೆ ಬೆಸ್ಟ್ ಕೊಡ್ರಿ, ಬೆಸ್ಟ್ ಕೊಡ್ರಿ, ಬೆಸ್ಟ್ ಕೊಡ್ರಿ. ಎಷ್ಟು ದೇವರ ಮಕ್ಕಳು ಉತ್ತಮವಾದದ್ದು ದೇವರಿಗೆ ಕೊಡೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಗಟ್ಟಿಯಾಗಿ ದೇವರಿಗೆ ಬೆಸ್ಟ್ ಕೊಡ್ರಿ. ಬಲಹೀನವಾದದ್ದು ದೇವರಿಗೆ ಬೇಕಾಗಿಲ್ಲ, ಉದಾಸೀನವಾದದ್ದು ದೇವರಿಗೆ ಬೇಕಾಗಿಲ್ಲ, ದೋಷವಾದದ್ದು ದೇವರಿಗೆ ಬೇಕಾಗಿಲ್ಲ, ಗುಣಗುಟ್ಟೋದು ದೇವರಿಗೆ ಬೇಕಾಗಿಲ್ಲ, ಅಪನಂಬಿಕೆ ಇಡೋದು ದೇವರಿಗೆ ಬೇಕಾಗಿಲ್ಲ. ದೇವರಿಗೆ ಬೇಕಾದ ಉತ್ತಮವಾದ ಆರಾಧನೆ, ದೇವರಿಗೆ ಬೇಕಾದದ್ದು ಸಜೀವವಾದ ಆರಾಧನೆ, ದೇವರಿಗೆ ಬೇಕಾದದ್ದು ಶ್ರೇಷ್ಠವಾದ ಆರಾಧನೆ. ನ್ಯೂ ಬೆಥೆಲ್ ಏಜ್ ಸಭೆಯ ಒಳಗಡೆ ಇರುವಂತ ಎಲ್ಲಾ ದೇವರ ಮಕ್ಕಳು ನಮ್ಮ ಕರ್ತನಿಗೆ ಬೆಸ್ಟ್ 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 ಬೆಸ್ಟ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್. ಪರಿಶುದ್ಧನಾದಂಥ ದೇವರೇ, ಈ ಸುಂದರವಾದಂಥ ಸಮಯಕ್ಕಾಗಿ ಸ್ತೋತ್ರಪ್ಪ. ಮತ್ತು ನಾವರ್ತಿ ನಿನ್ನ ಪಾದಪೀಠದಲ್ಲಿ ನಿನ್ನನ್ನು ಆರಾಧನೆ ಮಾಡೋದೇ ನಮ್ಮ ಜೀವನದಲ್ಲಿ ಭಾಗ್ಯ ಸ್ವಾಮಿ. ಕರ್ತನೆ, ನೀನು ನಮ್ಮನ್ನು ಕಂಡುಕೊಳ್ಳದೆ ಹೋದರೆ ಎಲ್ಲೋ ಪಾಪದ ಕೈಯಲ್ಲಿ ಸಿಕ್ಕಾಕಿಕೊಂಡು, ಮರಣದ ಕೈಯಲ್ಲಿ ಸಿಕ್ಕಾಕಿಕೊಂಡು, ರೋಗದ ಕೈಯಲ್ಲಿ ಸಿಕ್ಕಾಕಿಕೊಂಡು, ಶಾಪದ ಕೈಯಲ್ಲಿ ಸಿಕ್ಕಾಕಿಕೊಂಡು ನಾವು ನರಳಬೇಕಾಗಿತ್ತು. ಆದರೆ ನೀನು ನಮ್ಮನ್ನು ಅಲ್ಲಿಂದೆಲ್ಲ ತಪ್ಪಿಸಿ ಇವತ್ತು ನಿನ್ನ ಸನ್ನಿಧಿಯಲ್ಲಿ ಎಡೆಬಿಡದೆ ಸ್ತೋತ್ರ ಮಾಡತಕ್ಕಂತೆ ನಮ್ಮನ್ನು ನಿನ್ನ ಸನ್ನಿಧಿಯಲ್ಲಿ ತಂದು ನಿಲ್ಲಿಸಿದಂತ ನಿನ್ನ ಮಾರ್ಪಡದಿರುವಂಥ ಕೃಪೆಗಾಗಿ ಸ್ತೋತ್ರ ಮಾಡ್ತೇವೆ ರಾಜ. ನೀನು ಒಳ್ಳೆಯವನು, ನೀನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥ ಕರ್ತನು ನೀನು ಆಗಿರೋದಕ್ಕಾಗಿ ನಿಮ್ಮನ್ನು ನಾವು ವಂದಿಸುವಂತರಾಗಿದ್ದೇವೆ ರಾಜ. ಈಗೋ ಈ ನಿಮಿಷದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ನಾವು ಕೇಳೋದಕ್ಕೆ ಹೋಗ್ತಾ ಇದ್ದೇವೆ ಅಪ್ಪ. ಮನುಷ್ಯರು ನಾವು ಸ್ವಾಮಿ, ನೀನು ನಮ್ಮೊಟ್ಟಿಗೆ ಮಾತನಾಡು ರಾಜ. ಅಂತರಿಕ್ಷ ಶುದ್ಧೀಕರಿಸಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಇವತ್ತಿನ ದಿನ ಬಿಡುಗಡೆಯ ದಿನವಾಗಿರೋದಕ್ಕಾಗಿ ಸ್ತೋತ್ರ. ಇವತ್ತಿನ ದಿನ ಸಮಾಧಾನಕರವಾದ ದಿನವಾಗಿರೋದಕ್ಕಾಗಿ ಸ್ತೋತ್ರ. ಇವತ್ತಿನ ದಿನ ಸಂತೋಷಕರವಾದಂಥ ದಿನವಾಗಿರೋದಕ್ಕಾಗಿ ಸ್ತೋತ್ರ ರಾಜ. ಏನು ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡು, ಮಹಿಮೆ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಈ ರಾತ್ರಿ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಸ್ತೋತ್ರ ಹೇಳಿರುವಂಥ ದೇವರ ಮಕ್ಕಳು ಇಲ್ಲಿಂದ ನಾವು ವ್ಯರ್ಥವಾಗಿ ಹೋಗಲ್ಲ. ಕರ್ತನ ನಿಶ್ಚಯವಾಗಿ ಶ್ರೇಷ್ಠವಾದಂಥ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಮಾಡೋದಕ್ಕೆ ಶಕ್ತನಾಗಿರೋದ್ರಿಂದ ಕಳೆದ ದಿವಸಗಳಿಂದ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಏನು ಆಲೋಚನೆಯನ್ನು ಸಭೆಗೆ ತಿಳಿಸಬೇಕೆನ್ನೋದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ನನಗೆ ಕೊಟ್ಟಂಥ ಒಂದು ಚಿಕ್ಕ ಆಲೋಚನೆಯನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿ ನಾನು ಕುಳಿತುಕೊಳ್ಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಎಲ್ಲ ದೇವರ ಮಕ್ಕಳು ಬಹಳ ಪ್ರಾರ್ಥನೆಯಿಂದ ದೇವರ ಸನ್ನಿಧಿಯಲ್ಲಿ ಆಗಿರಬೇಕಾಗಿ ನಾನು ದೇವರ ನಾಮದಲ್ಲಿ ಅಪೇಕ್ಷಿಸ್ತೇನೆ. ದೇವರ ಮಕ್ಕಳು ಗಮನಿಸಿ, ನಾವು ಜೀವಿಸುತ್ತಿರುವಂಥ ಕಾಲ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಮನುಷ್ಯನು ಒಂದು ಶ್ರೇಷ್ಠವಾದಂಥ ಕಾರ್ಯಗಳಿಗೋಸ್ಕರವಾಗಿ ಆತನು ಹುಡುಕ್ತಾ ಇದ್ದಾನೆ. ಮನುಷ್ಯನ ಜೀವನದಲ್ಲಿ ಇವತ್ತು ಹಣದ ಕೊರತೆ ಉಳ್ಳವರು ಅನೇಕರಿಲ್ಲ, ವಿದ್ಯಾಭ್ಯಾಸದ ಕೊರತೆ ಉಳ್ಳವರು ಅನೇಕರಿಲ್ಲ. ಆದರೆ ಮನುಷ್ಯನು ತನ್ನ ಒಂದು ಶ್ರೇಷ್ಠವಾದಂಥ ಕಾರ್ಯಗಳಿಗೋಸ್ಕರವಾಗಿ ಆತನು ಹುಡುಕ್ತಾ ಇದ್ದಾನೆ. ಏನು ಮನುಷ್ಯನು ಹುಡುಕ್ತಾ ಇದ್ದಾನೆ, ಅದು ಯಾವುದರಿಂದ ದೊರಕುತ್ತೆ ಎನ್ನುವಂಥ ಸಂಗತಿಯನ್ನ ಇವತ್ತು ನಾನು ಅಲ್ಲಿ ಚಿಂತೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವ್ರ ಮಕ್ಕಳು ಗಮನಿಸಿ, ಇವತ್ತು ಮನುಷ್ಯನ ಜೀವನದಲ್ಲಿ ಅನೇಕರು ಹೇಳುವಂಥ ಒಂದು ಕಾರ್ಯ ಉಂಟು, ಇವತ್ತು ನಮಗೆ ಬಿರಿಯಾನಿ ಇಲ್ಲದಿದ್ರು ಗಂಜಿ ಕುಡ್ದಾದ್ರೂ ನಮಗೆ ಸಮಾಧಾನ ಇರಬೇಕು ಅಂತ. ಸ್ತೋತ್ರ. ಇವತ್ತು ಮನುಷ್ಯನ ಜೀವನದಲ್ಲಿ ಆಸ್ತಿ ಅಂತಸ್ತು ಕುರಿತಾಗಿ ಅವನು ಚಿಂತೆ ಮಾಡಲ್ಲ. ಇವತ್ತು ಮನುಷ್ಯ ಚಿಂತೆ ಮಾಡೋದು ಒಂದೇ ಒಂದು ಕುರಿತು, ಗುಡಿಸ್ಲಲ್ಲಿ ಮಲಗಿದ್ರು ಏನಿರಬೇಕು, ಸಮಾಧಾನ ಇರಬೇಕು. ಎಲ್ಲರೂ ಹೇಳ್ರಿ, ಏನಿರಬೇಕು, ಸಮಾಧಾನ ಇರಬೇಕು. ಇವತ್ತು ಸಮಾಧಾನ ಪಡೆಯೋದಕ್ಕೋಸ್ಕರವಾಗಿ ಮನುಷ್ಯನು ಅನೇಕ ಕಡೆಗಳಲ್ಲಿ ಹೋಗ್ತಾ ಇದ್ದಾನೆ. ಆದರೆ ಒಂದು ನಿತ್ಯವಾದಂಥ ಸಮಾಧಾನ ದೊರಕುವಂಥ ಒಂದು ಸ್ಥಳ ಯಾವುದು, ಯಾರು ದೇವರು ನಮಗೆ ಸಮಾಧಾನ ಕೊಡುವವನು, ಸಮಾಧಾನ ಕೊಡುವುದಕ್ಕೋಸ್ಕರ ನನ್ನ ಕರ್ತನು ನಮಗಾಗಿ ಏನು ಮಾಡಿದನು ಎನ್ನುವಂತ ಸಂಗತಿಯನ್ನ ನಾನು ಈ ರಾತ್ರಿ ಬೆಳಗಿನ ಜಾವದಲ್ಲಿ ನಾನು ಚಿಂತೆ ಮಾಡಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಸತ್ಯವೇದ ತಂದಿರುವಂತ ದೇವರ ಮಕ್ಕಳು, ನಮ್ಮ ಸತ್ಯವೇದ ಗ್ರಂಥವನ್ನು ನ್ಯಾಯಸ್ಥಾಪಕರುಗಳು ಬರೆದ ಪುಸ್ತಕದ ಕಡೆ ನಾವು ಬರೋಣ. ನ್ಯಾಯಸ್ಥಾಪಕರು ಬರೆದಂತ ಪುಸ್ತಕ 3ನೇ ಅಧ್ಯಾಯ ಅದರ 31ನೇ ವಾಕ್ಯದಿಂದ, ಅದರ 29ನೇ ವಾಕ್ಯದಿಂದ ಓದೋಣ. 29ನೇ ವಾಕ್ಯದಿಂದ ನ್ಯಾಯಸ್ಥಾಪಕರು, ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 3 ವರ್ಸ್ 29 ಆನ್ವರ್ಡ್ಸ್. ನ್ಯಾಯಸ್ಥಾಪಕರು ಬರೆದ ಪುಸ್ತಕ 3ನೇ ಅಧ್ಯಾಯದ 29ನೇ ವಾಕ್ಯದಿಂದ ನಾವು ಓದಿ ನಾವು ಧ್ಯಾನಿಸುವಂತರಾಗಿರೋಣ. ಅವರು ಆ ಕಾಲದಲ್ಲಿ ಪುಷ್ಟರು ಪರಾಕ್ರಮಿಗಳು ಆದ ಸುಮಾರು 10,000 ಮಂದಿ ಮೋವಾಬ್ಯರನ್ನು ಒಬ್ಬನು ತಪ್ಪಿಸಿಕೊಳ್ಳದಂತೆ ಹತ ಮಾಡಿದರು. ಆ ದಿವಸದಲ್ಲಿ ಮೋವಾಬ್ಯರು ಇಸ್ರಾಯೇಲರಿಂದ ತಗ್ಗಿಸಲ್ಪಟ್ಟರು. ದೇಶದಲ್ಲಿ 80 ವರ್ಷ ಸಮಾಧಾನವಿತ್ತು. ಯಹೂದನು ತರುವಾಯ ಆನಾತನ ಮಗನಾದ ಶಮ್ಗರನು ಎದ್ದು ಎತ್ತಿನ ಮುಳ್ಳುಗೋಳಿನಿಂದ 600 ಮಂದಿ
ಫಿಲಿಷ್ಟಿಯರನ್ನು ಹತ ಮಾಡಿ ಇಸ್ರಾಯೇಲರನ್ನು ರಕ್ಷಿಸಿದನು. ದೇವರ ಮಕ್ಕಳು ಗಮನಿಸಿ, ನಾನು ಹೇಳಿದಂತ ವಾಕ್ಯಕ್ಕೂ ಅಥವಾ ಓದಿಸಿದಂತ ವಾಕ್ಯಕ್ಕೂ ಹೇಳಿದಂತ ಸಂದೇಶದ ವಿಷಯಕ್ಕೂ ಏನ್ ಕನೆಕ್ಷನ್ ಅಂತ ಅನೇಕರು ಚಿಂತೆ ಮಾಡ್ತಾರೆ. ದೇವರ ಮಕ್ಕಳು ಗಮನಿಸಿ, ಒಂದು ಸಂಪರ್ಕ ಇದಕ್ಕುಂಟು. ದೇವರ ವಾಕ್ಯದಲ್ಲಿ ನ್ಯಾಯಸ್ಥಾಪಕರು ಬರೆದಂತ ಪುಸ್ತಕ 3ನೇ ಅಧ್ಯಾಯ ಆರಂಭವಾಗೋದೇ ಒಂದು ವಿಶೇಷದೊಟ್ಟಿಗೆ ಆಗಿರುವಂತದ್ದಾಗಿದೆ. ದೇವರ ಮಕ್ಕಳು ಗಮನಿಸಿ, ನ್ಯಾಯಸ್ಥಾಪಕರು 3ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಗಮನಿಸಿದಾಗ ದೇವರು ತನ್ನ ಜನರನ್ನ ಆತನು ಪರೀಕ್ಷಿಸಲಿಕ್ಕೆ ದೇವರು ಪ್ರಾರಂಭಿಸ್ತಾನೆ. ದೇವ್ರ ಮಕ್ಕಳು ಗಮನಿಸಿ, 3ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾವು ಓದಿದಾಗ ನಾವು ಈ ರೀತಿ ಗಮನಿಸ್ತೇವೆ, ಕಾನಾನ್ಯರೊಡನೆ ನಡೆದ ಯುದ್ಧಗಳಲ್ಲಿ ಒಂದನ್ನು ನೋಡದೆ ಇದ್ದ ಇಸ್ರಾಯೇಲರನ್ನು ಪರೀಕ್ಷಿಸುವುದಕ್ಕೆ ಇಸ್ರಾಯೇಲ್ ಸಂತತಿಯವರಲ್ಲಿ ಯುದ್ಧ ವಿದ್ಯೆಯನ್ನು ಅರಿಯದವರಾಗಿ ಅದನ್ನು ಕಲಿಸಿ ಕೊಡುವುದಕ್ಕೆ ಯೆಹೋವನು ಉಳಿಸಿದ ಜನಾಂಗಗಳು ಯಾರೆಂದರೆ, ದೇವರ ಮಕ್ಕಳ ಗಮನಿಸಿ, ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರು ವಾಗ್ದಾನದ ದೇಶವಾಗಿರುವಂತ ಹಾಲು ಜೇನು ಹರಿಯುವಂತ ದೇಶವಾಗಿರುವಂತ ಕಾನಾನ್ ದೇಶಕ್ಕೆ ಇಸ್ರಾಯೇಲ್ ಜನರು ಪ್ರವೇಶ ಮಾಡಿದ್ದಾರೆ. ತಲೆಮಾರುಗಳು ಉಳ್ಳಲ್ಪಡ್ತು. ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರೋದಕ್ಕೆ ಹೆಚ್ಚು ಕಮ್ಮಿ 40 ವರ್ಷಗಳ ಕಾಲ ಹಲಲಿಯ ಮೋಶೆ ಕಾಲದಲ್ಲಿ ನಡೆದಾಗ ಅದಕ್ಕಿಂತ 40 ವರ್ಷಗಳ ಕಾಲ ಯೋಶುವನ ಕಾಲದಲ್ಲಿ ನಡೆಯಿತು. ದೇವರ ಮಕ್ಕಳ ಗಮನಿಸಿ, 80 ವರ್ಷಗಳಲ್ಲಿ ಹೆಚ್ಚು ಕಮ್ಮಿ 180ರಿಂದ 100 ವರ್ಷಗಳ ಅಂತರದಲ್ಲಿ ಅನೇಕ ವಿಧವಾದಂತ ತಲೆಮಾರುಗಳು ನಾಶವಾಯಿತು. ಯೋಶುವನ ಕಾಲದಲ್ಲಿ ಯೋಶುವನ ತನ್ನ ಕಾನಾನ್ಯರಲ್ಲಿ ಇದ್ದಂತ ಎಲ್ಲಾ ಜನರನ್ನ ಶತ್ರುಗಳನ್ನ ನಾಶ ಮಾಡಿ ದೇಶದಲ್ಲಿ ಸಮಾಧಾನವನ್ನು ಇಟ್ಟಂತ ಒಂದು ಕಾಲದಲ್ಲಿ ಈಗ ಯೋಶುವನಿಲ್ಲ, ಈಗ ನ್ಯಾಯಸ್ಥಾಪಕರು ಆಳುತ್ತಿದ್ದಂತ ಒಂದು ಕಾಲ. ನ್ಯಾಯಸ್ಥಾಪಕರು ಆಳುತ್ತಿದ್ದಂತ ಒಂದು ಕಾಲದಲ್ಲಿ ದೇಶದಲ್ಲಿ ಯುದ್ಧ ಇರಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಯುದ್ಧವನ್ನು ಅರಿಯದೇ ಇರುವಂತ, ಯುದ್ಧವನ್ನು ತಿಳಿಯದೇ ಇರುವಂತ ಒಂದು ಗುಂಪಿನ ಇಸ್ರಾಯೇಲ್ ಜನರಿದ್ರು. ದೇವರು ತೀರ್ಮಾನಿಸಿದ, ಈ ಜನರಿಗೆ ನಾನು ಯುದ್ಧವನ್ನು ಕಲಿಸಿಕೊಡಬೇಕು. ಇವತ್ತು ದೇವರ ಮಕ್ಕಳ ಗಮನಿಸಿ, ಕರೆಯಲ್ಪಟ್ಟಂತ ಇಸ್ರಾಯೇಲರಿಗೊಂದು ಪ್ರತ್ಯೇಕತೆ ಉಂಟು. ಏನು? ಕೂತ್ಕೊಂಡಿರುವಂತ ಸ್ಥಳದಲ್ಲಿ ಕೂತ್ಕೊಳ್ಳುವಕ್ಕೋಸ್ಕರ ಅಲ್ಲ, ದೇವರು ಇಸ್ರಾಯೇಲ್ ಜನರನ್ನು ಕರೆದಿದ್ದು, ದೇವರು ಇಸ್ರಾಯೇಲ್ ಜನರನ್ನು ಕರೆದಿದ್ದು ಹೋರಾಟ ಮಾಡೋದಕ್ಕೋಸ್ಕರವಾಗಿತ್ತು. ಐಗುಪ್ತ ದೇಶದಿಂದ ಹೊರಗಡೆ ಬರಬೇಕಾದ್ರೆ ದೇವರು ಒಂದು ಕಾರ್ಯವನ್ನು ದೇವರು ತೀರ್ಮಾನಿಸಿದನು. ನನ್ನ ಜನರನ್ನ ನಾನು ಕೈ ಹಿಡಿದು ನಡೆಸ್ತಾ ಇದ್ದೇನೆ, ನಡೆಸ್ಕೊಂಡಿದ್ರೆ ಇವರು ಕೊಟ್ಟಿದ್ರಲ್ಲೇ ಇವರು ಸುಮ್ಮನೆ ಆಗ್ಬಿಡ್ತಾರೆ. ಇವರು ಏನಾದ್ರೂ ಸ್ವಾಧೀನ ಮಾಡ್ಕೊಳ್ಬೇಕಾದ್ರೆ ಇವರು ಸ್ವಲ್ಪ ಬೆಲೆ ತೆತ್ತಬೇಕು, ಇವರು ಸ್ವಲ್ಪ ಕಷ್ಟ ಬೀಳಬೇಕು. ಆದ್ರಿಂದ ದೇವರು ಏನ್ ಮಾಡ್ದ? ಅವರಿಗೆ ಯುದ್ಧವನ್ನು ಕಲಿಸಿಕೊಡಲಿಕ್ಕೆ ಪ್ರಾರಂಭ ಮಾಡ್ದ. ಇವತ್ತು ಹೊಸ ಒಡಂಬಡಿಕೆ ಇಸ್ರಾಯೇಲ್ ಆಗಿರುವಂತ ದೇವರ ಮಕ್ಕಳು, ನಾವು ಪ್ರತಿಯೊಬ್ಬರು ಯುದ್ಧ ವೀರರಾಗಬೇಕೆನ್ನೋದೇ ನಮ್ಮ ದೇವರು ನಮ್ಮಿಂದ ನಿರೀಕ್ಷಿಸುವಂತನಾಗಿದ್ದಾನೆ. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡ್ಕೊಳ್ಬೇಕು, ದೇವರು ನಮಗೆ ಯುದ್ಧ ಕಲಿಸಬೇಕಾದ್ರೆ ದೇವರು ಮಾಡುವಂತ ಒಂದು ಕಾರ್ಯವೇನು ಗೊತ್ತಾ? ಶತ್ರುಗಳನ್ನ ದೇವರು ಆತನ ಹಟ್ಟಿ ಬಿಡ್ತಾನೆ, ಶತ್ರುಗಳನ್ನ ನಮ್ಮ ವಿರುದ್ಧವಾಗಿ ಕಳಿಸಿ ಬಿಡ್ತಾನೆ. ಶತ್ರುಗಳನ್ನ ನಮ್ಮ ವಿರುದ್ಧವಾಗಿ ದೇವರು ಆತನ ಕಳಿಸಿ ಆತನ ಹೇಳ್ತಾನೆ, ನೀವು ಅವರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಹೋಗ್ರಿ. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ದೇವರು ಎಲ್ಲಾ ಶತ್ರುಗಳನ್ನ ನಿರ್ನಾಮ ಮಾಡಲಿಲ್ಲ, ಇನ್ನೂ ಸ್ವಲ್ಪ ಶತ್ರುಗಳನ್ನ ಇಟ್ಟಿದನು. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಅನೇಕರಿಗೆ ಹೋರಾಟ ಇಲ್ಲ ಅಂತ ಹೇಳಿದ್ರೆ ಸ್ತೋತ್ರ, ಇದ್ರಲ್ಲಿ ಇರುವಂತ ಅರ್ಧ ಜನರು ಕಾಣ್ತಾ ಇರ್ಲಿಲ್ಲ. ಹೋರಾಟ ಇರೋದ್ರಿಂದನೇ ಇಲ್ಲಿ ಬಂದು ಕುತ್ಕೊಂಡು ಸ್ತೋತ್ರ ಹೇಳ್ತಾ ಇರೋದು. ಯಾರು ಸ್ತೋತ್ರ ಹೇಳಿಲ್ಲ. ಹಲ್ಲೆಲೂಯಾ. ಇವತ್ತು ಒಂದಲ್ಲ ಒಂದು ಕಷ್ಟ, ಒಂದಲ್ಲ ಒಂದು ಪ್ರತಿಕೂಲ, ಒಂದಲ್ಲ ಒಂದು ಹೋರಾಟ, ಒಂದಲ್ಲ ಒಂದು ಇಕ್ಕಟ್ಟು ಇರೋದ್ರಿಂದನೇ ಯೇಸಪ್ಪನೇ ನಮಗೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಅಂತ ಇವತ್ತು ನಾವು ದೇವರ ಬಳಿಗೆ ಬರ್ತಾ ಇದೀವಿ. ಆದ್ರೆ ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾನೆ, ನಾನು ನಿನಗೆ ವಾಗ್ದಾನ ಮಾಡಿರುವಂತ ಕಾರ್ಯಗಳು, ನಾನು ನಿನ್ನ ಜೀವನದಲ್ಲಿ ಆಶೀರ್ವಾದವಾಗಿ ಇಟ್ಟಿರುವಂತ ಕಾರ್ಯಗಳು ನಾನು ಹಾಗೆ ನಿನ್ನ ಜೀವನದಲ್ಲಿ ಬರ ಮಾಡಲ್ಲ. ನೀನು ಅದಕ್ಕಾಗಿ ಹೋರಾಟ ಮಾಡಬೇಕು. ಹೋರಾಟ ಮಾಡೋದಕ್ಕೋಸ್ಕರವಾಗಿ ಕರ್ತನು ಏನ್ ಮಾಡ್ತಾನೆ? ಶತ್ರುಗಳನ್ನ ದೇವರು ಆತನು ತಳ್ಳಿ ಬಿಡುವಂತ, ಶತ್ರುಗಳನ್ನ ದೇವರು ಆತ ನಮ್ಮ ಮುಂಭಾಗದಲ್ಲಿ ತರುವಂತ ದೇವರಾಗಿದ್ದಾನೆ. ಶತ್ರುಗಳನ್ನ ನಮ್ಮ ಮುಂಭಾಗದಲ್ಲಿ ತಂದಾಗ ದೇವರು ಏನ್ ಮಾಡ್ತಾನೆ? ನೀವು ಯುದ್ಧ ಮಾಡೋದಕ್ಕೆ ಹೋಗ್ರಿ, ನಿಮ್ಮ ಕೈಗಳನ್ನು ನಾನು ಬಲಪಡಿಸುತ್ತೇನೆ. ನೀವು ಯುದ್ಧ ಮಾಡೋದಕ್ಕೆ ಹೋಗ್ರಿ, ನಿಮ್ಮ ಗುರಾಣಿಗಳನ್ನು ನಾನು ಬಲಪಡಿಸುತ್ತೇನೆ. ನೀವು ಯುದ್ಧ ಮಾಡೋದಕ್ಕೆ ಹೋಗ್ರಿ, ನಿಮ್ಮ ಖಡ್ಗಗಳನ್ನು ನಾನು ಬಲಪಡಿಸುತ್ತೇನೆ. ಶತ್ರು ಮುಂದೆ ಇದ್ದಾನೆ ಅನ್ನೋದು ದೇವರಿಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿನ್ನನ್ನು ಯುದ್ಧಕ್ಕೆ ಕಳಿಸುತ್ತಾ ಇರೋದು ದೇವರೇ ಅನ್ನೋದು ದೇವರಿಗೆ ಚೆನ್ನಾಗಿ ಗೊತ್ತು. ಕಳಿಸಿ ಕೊಡುವಂತ ದೇವರು ಆತ ನಿನ್ನನ್ನು ಶತ್ರುವಿನ ವಶಕ್ಕೆ ಒಂದು ಕಾಲದಲ್ಲಿ ಒಪ್ಪಿಸಿ ಕೊಡೋದಿಲ್ಲ. ಶತ್ರುವನ್ನ ದೇವರು ಏನಕ್ಕೆ ಕಳಿಸಿ ಬಿಡೋದು? ನೀನು ಸ್ವಲ್ಪ ನಿನ್ನ ಕಂಫರ್ಟ್ ಝೋನ್ ಇಂದ ಸ್ವಲ್ಪ ಎದ್ದೊಳ್ಬೇಕು. ನಮಗೆ ಅನೇಕರಿಗೆ ಚೆನ್ನಾಗಿ ಗೊತ್ತಿರುವಂತ ಒಂದು ಕಾರ್ಯ, ಈ ಹದ್ದಿನ ಮರಿಗಳ ಕುರಿತಾಗಿ ನಾವು ಓದಿದಾಗ, ಈ ಹದ್ದಿ ಮರಿ ಮಾಡಬೇಕಾದ್ರೆ ಎಲ್ಲಿ ಮಾಡುತ್ತೆ? ಉನ್ನತವಾದಂತ ಪರ್ವತಗಳ ಮೇಲೆ ಮರಿ ಮಾಡುತ್ತೆ. ಉನ್ನತವಾದಂತ ಪರ್ವತಗಳ ಮೇಲೆ ಮರಿ
ಮಾಡಿದಾಗ ಈ ಮೊಟ್ಟೆಯಿಂದ ಮರಿಯಾದಂತ ಈ ಹದ್ದುಗಳ ಮರಿಗಳಿಗೆ ತಾಯಿ ಎಲ್ಲಾ ದಿವಸ ಅಲ್ಲೇ ಬಂದು ಆಹಾರವನ್ನು ತಂದು ಕೊಡ್ತಾನೆ ಇರುತ್ತೆ. ಆಹಾರವನ್ನು ತಂದು ಕೊಡಬೇಕಾದ್ರೆ ಗೂಡಿನಲ್ಲಿ ಬೆಚ್ಚಿಗೆ ಕುತ್ಕೊಂಡಿರುವಂತ ಹದ್ದು ಮರಿ ಹೇಳುತ್ತೆ, ನಮ್ಮ ಅಮ್ಮನ ರೀತಿಯಲ್ಲಿ ಯಾರು ಒಳ್ಳೆಯವರಿಲ್ಲ, ನಮ್ಮ ಮನೆ ರೀತಿಯಲ್ಲಿ ಸಂತೋಷವಾದ ಮನೆ ಯಾವುದಿಲ್ಲ, ನಮ್ಮ ಅಮ್ಮ ತರ ಈ ಲೋಕದಲ್ಲಿ ಯಾವ ಅಮ್ಮನೇ ಇಲ್ಲ, ನಮ್ಮಮ್ಮನೇ ಗ್ರೇಟ್ ಅಂತ ಹೇಳ್ತಾರೆ. ಅಮ್ಮ ಸ್ವಲ್ಪ ಸಮಯ ಕೊಡ್ತಾರೆ, ಸ್ವಲ್ಪ ತಿಂಗಳು ತಿನ್ನು ಅಂತ ಕೊಡ್ತಾರೆ, ಸ್ವಲ್ಪ ವಾರಗಳು ತಿನ್ನು ಅಂತ ಕೊಡ್ತಾರೆ. ಸ್ವಲ್ಪ ದಿವಸಗಳಾದ್ಮೇಲೆ ಅಮ್ಮ ಏನ್ ಮಾಡ್ತಾರೆ ಗೊತ್ತಾ, ಮೇಲಿಂದ ಕೊಡಬೇಕಾದ್ರೆ ಕೆಳಗಡೆಯಿಂದ ಗೂಡನ್ನು ಕೀಳ್ತಾನೆ ಇರ್ತಾಳೆ. ಸ್ತೋತ್ರ. ತಿನ್ನೋದು ಮಾತ್ರ ಗೊತ್ತು, ಅನೇಕ ಸಾರಿ ಗೂಡು ಕೀಳೋದು ಗೊತ್ತಾಗಲ್ಪಡಲ್ಲ. ಇವತ್ತು ದೇವರ ಮಕ್ಕಳು ಒಂದು ಕರಿ ಅರ್ಥ ಮಾಡ್ಕೊಳ್ಬೇಕು. ಅನೇಕ ದೇವರ ಮಕ್ಕಳು ಚಿಂತೆ ಮಾಡ್ತಾರೆ, ನಾವು ಸ್ತುತಿಸಿದಾಗ ಏನಕ್ಕೆ ಕಷ್ಟ ಬರೋದು, ನಾವು ಪ್ರಾರ್ಥನೆ ಮಾಡಿದಾಗ ಏನಕ್ಕೆ ಇಕ್ಕಟ್ಟು ಬರೋದು, ನಾವು ಆರಾಧನೆ ಮಾಡಿದಾಗ ಏನಕ್ಕೆ ಪ್ರತಿಕೂಲಗಳು ನಿಂದೆ ಬರೋದು, ದೇವರನ್ನಲ್ವಾ ನಾವು ಸ್ತುತಿಸ್ತಾ ಇರೋದು. ಇಲ್ಲ ಸಹೋದರಿ, ಎಲ್ಲಾ ದಿವಸ ಗೂಡಿನಲ್ಲಿ ಕುತ್ಕೊಂಡು ತಿನ್ನೋದಕ್ಕೋಸ್ಕರ ಮಾತ್ರ ಅಲ್ಲ, ದೇವರು ನಿನ್ನ ಜೀವನದಲ್ಲಿ ಕೆಲವೊಂದು ಕಲಿಸೋದಕ್ಕೆ ದೇವರು ಇಷ್ಟಪಡ್ತಾನೆ. ಮೇಲಿಂದ ದೇವರು ಕೊಡಬೇಕಾದ್ರೆ ಕೆಲವಿಂದ ದೇವರು ಗೂಡನ್ನು ಕೀಳ್ತಾನೆ ಇರ್ತಾನೆ. 1 ವಾರ ಆಯ್ತು, 2 ವಾರ ಆಯ್ತು, 3 ವಾರ ಆಯ್ತು, ತಿಂದು ಬಿಚ್ಚಿಗೆ ದಪ್ಪಗೆ ಗುಂಡಿಗೆ ಇರುವಂತ ಈ ಹದ್ದಿನ ಮರಿ ಹೇಳುತ್ತೆ, ನನ್ನ ಜೀವನ ಎಲ್ಲ ಇಲ್ಲೇ ಸೆಟ್ಲ್ ಆಗೋಗ್ಬಿಡಣ ಅಂತ ಚಿಂತೆ ಮಾಡಿದಾಗ ಅಮ್ಮ ಏನ್ ಮಾಡುತ್ತೆ, ಮೇನ್ ಆಗಿರುವಂತಹ ಗೂಡಿನ ಒಂದು ದಾರವನ್ನ, ಗೂಡಿನ ಒಂದು ಒಂದು ಕಂಬವನ್ನ ಅದು ಎಳೆಯುತ್ತೆ. ಎಳೆದಿದೆ ತಡ ಗೂಡಿನಲ್ಲಿ ಎಷ್ಟು ಮರಿಗಳಿರುತ್ತೋ ಅಷ್ಟು ಮರಿಗಳು ಕೆಳಗಡೆ ಉದುರುತ್ತೆ. ಇಷ್ಟು ದಿನ ಅಮ್ಮ ಒಳ್ಳೆಯವರು, ಇಷ್ಟು ದಿನ ನನ್ನ ಅಮ್ಮನ ರೀತಿಯಲ್ಲಿ ದೊಡ್ಡವರು ಬೇರೆ ಯಾರಿಲ್ಲ, ನಮ್ಮ ಅಮ್ಮನ ರೀತಿ ಪ್ರೀತಿ ಮಾಡಿದವರು ಯಾರು ಇಲ್ಲ ಅಂತ ಹೇಳಿದಂತ ಹದ್ದಿನ ಮರಿ ಹೇಳುತ್ತೆ, ನಮ್ಮ ಅಮ್ಮನ ರೀತಿ ಕಟುಕರು ಯಾರು ಇಲ್ಲ, ನಮ್ಮಮ್ಮ ಹಿಂಗೆಲ್ಲ ಮಾಡ್ಬೋದಾ, ನಮ್ಮ ಅಮ್ಮ ನಮ್ಮನ್ನ ಹಿಂಗೆಲ್ಲ ದೋಷಣೆ ಮಾಡ್ಬೋದಾ ಅಂತ ಅನೇಕ ಸಾರಿ ಮೇಲಿಂದ ಕೆಳಗಡೆ ಬೀಳಬೇಕಾದ್ರೆ ಅಮ್ಮನ ಕುರಿತಾಗಿ ಗುಣಗುಡ್ತಾನೆ ಇರುತ್ತೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ಅದು ಮೇಲಿಂದ ಕೆಳಗಡೆ ಬೀಳುತ್ತಾ ಇನ್ನೇನು ನೆಲಕ್ಕೆ ಬಿದ್ವಿ ಅಂತ ಹೇಳಿದಾಗ ಅದು ಏನ್ ಮಾಡುತ್ತೆ, ಮತ್ತೆ ನೆಲಕ್ಕೆ ಅಪ್ಪಳಿಸೋದಂತೆ ತನ್ನ ರೆಕ್ಕೆಗಳಲ್ಲಿ ಹೊತ್ತುಕೊಂಡು ಉನ್ನತಕ್ಕೆ ಸಾಗುವಂತದಾಗಿದೆ. ಅನೇಕ ಸಾರಿ ವಿಶ್ವಾಸ ಜೀವನದಲ್ಲೂ ನಾವು ಹಂಗೇನೆ, ಕಷ್ಟ ಬಂದಾಗ ಹೇಳ್ತೀವಿ ದೇವರ ಕಣ್ಣಿದ್ಯಾ, ಕಷ್ಟ ಬಂದಾಗ ಹೇಳ್ತೀವಿ ದೇವರ ಕಿವಿ ಇದೆಯಾ, ಕಷ್ಟ ಬಂದಾಗ ಹೇಳ್ತೀವಿ ದೇವರು ಎಲ್ಲಿದ್ದಾನೆ ಅಂತ. ನೀನು ಕೆಳಗಡೆ ಬೀಳುತ್ತಾ ಇದ್ರು ಸಹ ನನ್ನ ದೇವರು ನೆಲ ಸಮ ಆಗೋದಕ್ಕೆ ಬಿಡೋದಿಲ್ಲ. ನೀನು ಅಪನಂಬಿಕೆ ಇಟ್ಟರು ಸಹ ತನ್ನ ರೆಕ್ಕೆಗಳಲ್ಲಿ ನನ್ನ ದೇವರು ಮತ್ತೆ ನಿನ್ನನ್ನು ಮೇಲಕ್ಕೆತ್ತುವ ದೇವರಾಗಿದ್ದಾನೆ. ತಿರ್ಗಾ ಒಳ್ಳೇದು ಮಾಡಿದಾಗ ತಿರ್ಗಾ ಹೇಳ್ತಾರೆ, ನಮ್ಮ ಅಮ್ಮನ ರೀತಿ ಯಾರಿಲ್ಲ ನೋಡಪ್ಪ, ನಮ್ಮಮ್ಮ ನೆಲಕ್ಕೆ ಹೋಗಕ್ಕೆ ಬಿಡ್ಲಿಲ್ಲ, ನಮ್ಮಮ್ಮ ನಾಶ ಮಾಡಕ್ ಬಿಡ್ಲಿಲ್ಲ, ನಮ್ಮಮ್ಮ ನಮ್ಮನ್ನ ನೆಲಕ್ಕೆ ಸಮ ಆಗಕ್ಕೆ ಬಿಡ್ಲಿಲ್ಲ. ಆವಾಗ ಗಟ್ಟಿಯಾಗಿ ಸ್ತೋತ್ರ, ಅಮ್ಮ ಮೇಲಕ್ಕೆ ಕರ್ಕೊಂಡೋದಾಗ ಮತ್ತೆ ಅಮ್ಮ ಕೆಳಗಡೆ ಹಾಕ್ತಾಳೆ. ಮತ್ತೆ ಅಮ್ಮ ಕೆಳಗಡೆ ಹಾಕಿದಾಗ ಮತ್ತೆ ಅದೇ ಅಲ್ಲಿ ಗುಣಗುಟ್ಟುವಿಕೆ, ಮತ್ತೆ ಅಮ್ಮ ಕೆಟ್ಟವಳು, ಮತ್ತೆ ಅಮ್ಮ ದೋಷ ಅಂತ. ಆದ್ರೆ 2-3 ಸಾರಿ ಅಮ್ಮ ಮಾಡಿದಾಗ ಈ ಚಿಕ್ಕ ಮರಿಯು ತೀರ್ಮಾನಿಸುತ್ತೆ, ನಾನು ಹೆಂಗೆ ಇದ್ದೇ ದಿವಸ ಬಿದ್ದುಕೊಂಡಿರೋದು, ಅದಕ್ಕೆ ಗೊತ್ತಿಲ್ಲದಂತೆ ತಾನಾಗಿ ಅಡಗಿರುವಂತ ರೆಕ್ಕೆಗಳು ಹೊರಗಡೆ ಬರುತ್ತೆ, ತಾನಾಗಿ ಇದುವರೆಗೂ ಮರಿ ಆಗಿರುವಂತ ರೆಕ್ಕೆಗಳು ಹೊರಗಡೆ ಬರುತ್ತೆ. ನಿಧಾನವಾಗಿ ಒಂದು ರೆಕ್ಕೆ ಹೊರಗಡೆ ಬರುತ್ತೆ, ನಿಧಾನವಾಗಿ ಇನ್ನೊಂದು ರೆಕ್ಕೆ ಬರುತ್ತೆ. 3-4 ಸಾರಿ ಅಮ್ಮ ಮೇಲಿಂದ ಕೆಳಗಡೆ ಹಾಕುತ್ತಾನೆ ಇರಬೇಕಾದ್ರೆ ಒಂದು ಸಮಯವಾದಾಗ ಅಮ್ಮನ ಸಹಾಯ ಇಲ್ಲದಂತೆ ಈ ಹದ್ದು ತಾನಾಗಿ ಹದ್ದಿನ ಮರಿ ರೆಕ್ಕೆಯನ್ನು ಬಡಿಯೋದಕ್ಕೆ ಪ್ರಾರಂಭವಾಗುತ್ತೆ. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡ್ಕೊಳ್ಬೇಕು, ಅನೇಕ ಸಾರಿ ದೇವರು ನಿನ್ನನ್ನು ಕೈ ಬಿಟ್ಟಿದ್ದಾನೆ ಅಂತ ಚಿಂತೆ ನಿನ್ನಲ್ಲಿ ಬಂದಾಗ ದೇವರು ಬೇಡ ಅಂತ ನೀನು ದೂಷಿಸ್ತೆ, ಆದ್ರೆ ನನ್ನ ದೇವರು ನಿನ್ನ ಜೀವನದಲ್ಲಿ ಶತ್ರುಗಳನ್ನು ಬಿಟ್ಟಿರೋದು ಕಾರಣ ನಿನ್ನಲ್ಲಿ ಅಡಗಿರುವಂತ ಒಂದು ರೆಕ್ಕೆ ಇರುವಂತದಾಗಿದೆ. ಇದುವರೆಗೂ ನಿನಗೆ ತಿಳಿಯದಿರುವಂತ ಒಂದು ಬಲ ದೇವರು ನಿನ್ನೊಳಗಡೆ ಇಟ್ಟವನಾಗಿದ್ದಾನೆ. ಆದ್ರಿಂದ ದೇವರ ವಾಕ್ಯ ಹೇಳೋದು, ಬಲಾಧಿಕೆತುವು ದೇವರದೇ ಹೊರತು ನಮ್ಮೊಳಗಿಂದ ಬಂದಿದ್ದಲ್ಲ ಎಂದು ತೋರಿ ಬರುವುದಕ್ಕಾಗಿ ಒಂದು ನಿಕ್ಷೇಪವನ್ನ ದೇವರು ನಮ್ಮ ಒಳಗಡೆ ಇಟ್ಟವನಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ನಿನ್ನೊಳಗಡೆ ಒಂದು ನಿಕ್ಷೇಪ ಉಂಟು. ಅನೇಕರು ಸ್ತೋತ್ರ ಹೇಳಿಲ್ಲ, ಏನ್ ನಿಕ್ಷೇಪ ಬ್ರದರ್, ಸ್ತೋತ್ರ ಅದೇ ಕಾರ್ಯ, ಅದೇ ರಾಗ, ಅದೇ ಹಾಡು ಎಲ್ಲ ದಿವಸ ಅಂತ ಸ್ತೋತ್ರ. ಯಾರು ಸ್ತೋತ್ರ ಹೇಳಿಲ್ಲ. ನಮ್ಮ ಒಳಗಡೆ ಒಂದು ನಿಕ್ಷೇಪ ಉಂಟು. ಎಲ್ಲರೂ ಹೇಳ್ರಿ, ನನ್ನ ಒಳಗಡೆ ಒಂದು ನಿಕ್ಷೇಪ ಉಂಟು. ಸ್ತೋತ್ರ. ನಾನು ಕಳೆದ ದಿವಸಗಳಲ್ಲಿ ನಾನು ಒಂದು ಪುಸ್ತಕವನ್ನು ಓದಬೇಕಾದ್ರೆ ನಾನು ಚಿಂತೆ ಮಾಡಿದೆ. ಒಬ್ಬ ಹಲಲು ಹುಡುಗ, ಅವನಿಗೆ ನಿಕ್ಷೇಪ ಸಿಕ್ತು. ನಿಕ್ಷೇಪ ಸಿಕ್ಕಿದಾಗ ಅವನು ಮಾಡಿದಂಥ ಒಂದು ಕಾರ್ಯ ಏನು ಗೊತ್ತಾ, ಅವನು ಹುಡುಕದ ನಡ್ಕೊಂಡು ಹೋಗ್ತಾ ಇದೆ, ಎಲ್ಲ ಬೈದ್ರು, ಅಯ್ಯೋ ನಿನ್ನ ಜೀವನದಲ್ಲಿ ಉದ್ಧಾರ ಆಗಲ್ಲ, ನಿನ್ನ ಜೀವನದಲ್ಲಿ ಏನೂ ಆಗಲ್ಲ, ನಿನ್ನ ಮನೆಗೆ ಕುಟುಂಬಕ್ಕೆ ತಲೆನೋವು, ಹೋಗ ಅಂತ ಹೇಳ್ದ. ಹೋಗುತ್ತಿರುವಂಥ ಮಾರ್ಗದಲ್ಲಿ ಒಂದು ಮರದ ಕೊಂಬೆಯನ್ನು ದಾಟದ ಅಂತ ಅವನ ಕೋಪದಲ್ಲಿ ಮರದ ಕೊಂಬೆ ನಂಗೆ ಬೇಡ ಅಂತ ಒದೆಯಕ್ಕೆ ಹೋದಾಗ ಆ ಮರದ ಕೊಂಬೆಯ ಒಳಗಡೆ ಮಡಿಕೆಯಲ್ಲಿ ಒಂದು ಚಿನ್ನದ ನಾಣ್ಯಗಳಿತ್ತು. ಸ್ತೋತ್ರ. ಇವನ ಆ ನಾಣ್ಯಗಳನ್ನು ನೋಡಿ ಬಹಳ ಸಂತೋಷಪಟ್ಟಾಗ ಇವನು ಮಾಡಿದಂಥ ಮೊದಲನೇ ಕಾರ್ಯ ಏನು ಗೊತ್ತಾ, ಫಸ್ಟು ಆ ಚಿನ್ನದ ಮಡಿಕೆ
ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ಅವನ ಸ್ನೇಹಿತರಿಗೆ ತೋರಿಸಿ ಹೇಳಿದಂತೆಲ್ಲೋ, ಯಾರಿಗೋ ಬೇಡದವನೀಗ ಈಗ ನಿಮ್ಗೆಲ್ಲರಿಗಿಂತ ಐಶ್ವರ್ಯವಂತನು ನಾನೇ ಕಣು ಅಂತ. ಸ್ತೋತ್ರ. ನನಗೆ ಬಹಳ ಸಂತೋಷ. ಕಥೆಯಲ್ಲಿ ಒಂದು ಬಹಳ ಸಂತೋಷ ಕೊಟ್ಟಂತ ಒಂದು ಕಾರ್ಯ ಏನು ಗೊತ್ತಾ, ಇವನು ಸಾಯೋದಕ್ಕೋಸ್ಕರ ಹೋದವನು, ಆದ್ರೆ ಬರ್ಬೇಕಾದ್ರೆ ನಿಕ್ಷೇಪ ಕಂಡಿದ್ದೆ ತಡ ಅವನು ಹೇಳ್ತಾ ಇದ್ದಾನೆ, ನಿನಗಿಂತ ನನ್ನ ಐಶ್ವರ್ಯವಂತನ ಕಾರಣ ಈಗ ನನ್ನಲ್ಲಿ ನಿಕ್ಷೇಪ ಎನ್ನುವುದಿದೆ. ಇವತ್ತು ದೇವರ ಮಕ್ಕಳೇ, ಅನೇಕ ದೇವರ ಮಕ್ಕಳು ನಾವು ಹಿಂಗೆ ಹಾದು ಹೋದವರೇ, ಆದ್ರೆ ಅನೇಕ ಸಾರಿ ಎಡವಿದಾಗ ನಾ ಬಂದಿದ್ದು ಕೂಟಗಳಲ್ಲಿ, ನಾ ಬಂದು ಬಿದ್ದಿದ್ದು ಸಭೆ ಒಳಗಡೆ, ನಾ ಬಂದು ಬಿದ್ದಿದ್ದು ಪ್ರಾರ್ಥನೆ ಮಾಡೋ ಸ್ಥಳದಲ್ಲಿ, ಪ್ರಾರ್ಥನೆಗೆ ಬಂದ ಹಾಗೆ ನಾವು ಹಿಂತಿರುಗಿ ಹೋಗ್ಲಿಲ್ಲ. ಒಂದು ಬಲದ ನಿಕ್ಷೇಪವನ್ನು ನಮ್ಮ ಒಳಗಡೆ ನಾವು ಹೊತ್ತುಕೊಂಡು ಹೋದ್ವಿ. ಇವತ್ತು ದೇವರ ಮಕ್ಕಳು ನಾವೊಂದು ಸಾಕ್ಷಿ ಏನ್ ಹೇಳ್ತೀವಿ ಏನು ಗೊತ್ತಲ್ಲೋ, ನೀನಾದ್ರೆ ಸತ್ರೆ ನರಕಕ್ಕೆ ಹೋಗ್ತೀರಾ, ನಾವಾದ್ರೆ ಪರಲೋಕಕ್ಕೆ ಹೋಗ್ತೀವಿ. ಕಾರಣ ನಮ್ಮ ಒಳಗಡೆ ಒಂದು ನಿಕ್ಷೇಪ ಎನ್ನೋದಿದೆ. ಆ ಪರಲೋಕ ರಾಜ್ಯದ ನಿಕ್ಷೇಪ ನನ್ನ ಒಳಗಡೆ ಇರುವವರೆಗೂ ಯಾವ ಹೋರಾಟಕ್ಕಾಗ್ಲಿ ಯಾವ ನಿಂದೆಗಾಗ್ಲಿ ನನ್ನ ದೇವರ ಅನುಮತಿ ಮಾಡಲ್ಲ. ನಿಕ್ಷೇಪ ಉಳ್ಳಂತ ದೇವರ ಮಕ್ಕಳು ಹೇಳ್ರಿ, ನನ್ನ ಒಳಗಡೆ ದೇವರು ರೆಕ್ಕೆಗಳನ್ನು ಇಟ್ಟವನಾಗಿದ್ದಾನೆ. ಶತ್ರುಗಳನ್ನ ದೇವರು ನನ್ನ ಜೀವನದಲ್ಲಿ ಅನುಮತಿ ಮಾಡೋದು, ಶತ್ರುಗಳು ನನ್ನ ಜೀವನದ ವಿರುದ್ಧವಾಗಿ ಬರೋದಕ್ಕೆ ದೇವರ ಅನುಮತಿ ಮಾಡೋದು, ಇರುವಂತ ಸ್ಥಳದಲ್ಲಿ ಕೂತ್ಕೊಳ್ಳೋದಕ್ಕಲ್ಲ. ನಿನ್ನ ಶತ್ರು ಕಾಣತಕ್ಕಂತೆ ಎರಡು ರೆಕ್ಕೆಗಳನ್ನು ಚಾಚಿ ಉನ್ನತಕ್ಕೆ 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 ಹಾರತಕ್ಕಂತೆ, ಉನ್ನತಕ್ಕೆ ಹಾರತಕ್ಕಂತೆ ನಿನ್ನಲ್ಲಿರುವಂಥ ಬಲವನ್ನು ದೇವರು ಹೊರಗಡೆ ತರ್ತಾ ಇದ್ದಾನೆ. ಅನೇಕ ಸಾರಿ ನಾವು ಅನೇಕ ಚಿಕ್ಕ ವಯಸ್ಸಿನಲ್ಲಿ ಸೇವೆ ಮಾಡೋದಕ್ಕೆ ಇಳಿಯೋದಕ್ಕೆ ಪ್ರಾರಂಭ ಮಾಡಿದಾಗ, ಚಿಕ್ಕ ವಯಸ್ಸಿನಲ್ಲಿ ನಮಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥ ಒಂದು ಕಾರ್ಯ ಏನು ಗೊತ್ತಾ, ಸಭೆಗಳೆಲ್ಲ ಕೂಟ ಬಿಡಿದು ಅಲ್ಪ ದೇವಗಳು ಹೊರಗಡೆ ಬರಬೇಕಾದ್ರೆ ಅನೇಕ ಹಿರಿಯರು ಅನೇಕ ಬೋಧಕರು ಹೇಳ್ತದೆ, ಹುಡುಗ ಸರಿ ಸರ್ಕೊರೋ 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 ಸರ್ಕೋರೋ ಅಂತ. ಸ್ತೋತ್ರ. ಅಂದ್ರೆ ಹತ್ರ ಬರಬೇಡ, ಮುಟ್ರೆ ಡೇಂಜರು ಅಂತ. ಸ್ತೋತ್ರ. ಆದ್ರೆ ಒಂದು ಅಭಿಷೇಕ ನಮ್ಮ ಮೇಲೆ ಇಳಿದು ಬಂತು, ಒಂದು ನಿಕ್ಷೇಪ ಏನದು ನಮ್ಮ ಮೇಲೆ ಇಳಿದು ಬಂತು. ಯಾವ ಹಲಲು ಹಿರಿಯರು ದೂರ ಸರ್ಕೊರೋ ಅಂತ ಹೇಳಿದ್ರು, ಅದೇ ಹಿರಿಯರು ಕಳಿಸಿ ಹೇಳಿದ್ರು, ಆ ಹುಡುಗನ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಳಿ, ದೇವ್ರ ಅದ್ಭುತ ಮಾಡ್ತಾನೆ ಅಂತ. ಕಾರಣವೇನು ಗೊತ್ತಾ, ಒಂದು ನಿಕ್ಷೇಪ ಏನೋದು ನಮ್ಮ ಒಳಗಡೆ ಇಳಿದು ಬಂದಾಗ ಅಲ್ಲಿ ಕಾಣಲ್ಪಡದಿರುವಂತ ರೆಕ್ಕೆಗಳು ತಾನಾಗೆ ಹೊರಗಡೆ ಬರುವಂತದ್ದಾಗಿದೆ. ಇವತ್ತು ದೇವರ ಮಕ್ಕಳೇ, ನಿನ್ನ ಒಳಗಡೆ ಒಂದು ನಿಕ್ಷೇಪ ಇರುವಂತದ್ದಾಗಿದೆ. ಸೈತಾನನಿಗೆ ಸವಾಲು ಹಾಕುವಂತ ಒಂದು ನಿಕ್ಷೇಪದ ಬಲ ದೇವರು ನಿನ್ನ ಒಳಗಡೆ ಇಟ್ಟವನಾಗಿದ್ದಾನೆ. ನಿಂದೆಗಳಿಗೆ ಸವಾಲು ಹಾಕತಕ್ಕಂತ ಒಂದು ನಿಕ್ಷೇಪದ ಬಲವನ್ನು ದೇವರು ನಿನ್ನ ಒಳಗಡೆ ಇಟ್ಟಿದ್ದಾನೆ. ಕಣ್ಣೀರಿಗೆ ಉತ್ತರ ಹೇಳತಕ್ಕಂತ ಒಂದು ನಿಕ್ಷೇಪದ ಬಲವನ್ನು ದೇವರು ನಿನ್ನ ಒಳಗಡೆ ಇಟ್ಟಿದ್ದಾನೆ. ಅದು ನಂಬುವ ದೇವರ ಮಕ್ಕಳು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳುವಂತದ್ದಾಗಿರಲಿ. ಒಂದು ಬಲ ದೇವರು ನಮ್ಮ ಒಳಗಡೆ ಇಟ್ಟಿದ್ದಾನೆ. ಕಾರಣ ಶತ್ರುವನ್ನು ದೇವರು ತಾನಾಗಿ ಬಿಡ್ತಾನೆ. ಏನಕ್ಕೆ? ಶತ್ರು ನಿನ್ನನ್ನು ಮುಟ್ಟಬಾರ್ದು, ನೀನು ಶತ್ರುವನ್ನ ಜಯಿಸಬೇಕು. ಹೋಗು ಅಂತ ದೇವ್ರ ಮಕ್ಕಳು ಗಮನಿಸಿ. ಇಸ್ರಾಯೇಲ್ ಜೀವನದಲ್ಲಿ ಸಂಭವಿಸ್ತಾ ಇದ್ದ ಒಂದು ಕಾರ್ಯ ಏನು ಗೊತ್ತಾ, ಎಲ್ಲ ಚೆನ್ನಾಗಿದ್ದಾಗ ಪಾಪ ಮಾಡ್ತಾ ಇದ್ರು, ಏನು ಚೆನ್ನಾಗಿಲ್ದಿದ್ದಾಗ ಬಂದು ಪ್ರಾರ್ಥನೆ ಮಾಡ್ತಾ ಇದ್ರು. ಸ್ತೋತ್ರ. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಎಲ್ಲ ಕೊಟ್ಟಾಗ ಪ್ರಾರ್ಥನೆ ಮಾಡಕ್ ಟೈಮ್ ಇಲ್ಲ, ಎಲ್ಲ ಕೊಟ್ಟಾಗ ಉಪವಾಸ ಪ್ರಾರ್ಥನೆಗೆ ಬರಕ್ ಟೈಮ್ ಇಲ್ಲ, ಎಲ್ಲ ಇದ್ದಾಗ ದೇವರ ಸನ್ನಿಧಿಯಲ್ಲಿ ಆರಾಧನೆ ಮಾಡೋದಕ್ಕೆ ಟೈಮ್ ಇಲ್ಲ. ಬೇಕಾದ್ರೆ ಸ್ನೇಹಿತರು ಕರೆದ್ರೆ ಎಲ್ಲ ಬೇಕಾದ್ರೂ ಹೋಗ್ತಾರೆ. ಏನಾದ್ರೂ ಕಷ್ಟ ಬಂದ್ರೆ ಅಲ್ಲೇ ದೇವ್ರೇ ನಿನ್ನನ್ನು ಬಿಟ್ಟು ನನಗೆ ಯಾರು ಇಲ್ಲಪ್ಪ. ಆವಾಗ ಸುಖದ ಟೈಮ್ನಲ್ಲಿ ಓಡಾಡಿದವ್ರು ಯಾರು ನೆನಪಿಗೆ ಬರಲ್ಲ. ಸ್ತೋತ್ರ. ದೇವ್ರ ಮಕ್ಕಳು ಗಮನಿಸಿ, ಇದೇ ರೀತಿಯಲ್ಲಿ ಇಸ್ರಾಯೇಲ್ ಜನರಿಗೆ ಸಂಭವಿಸ್ತು. ಏನು ಕಷ್ಟ ಬಂದಾಗ ಅವರು ದೇವರ ಬಳಿಯಲ್ಲಿ ಬಂದು ಮೊರೆ ಇಡ್ತಾ ಇದ್ರು, ದೇವರೇ ಎಲ್ಲ ಚೆನ್ನಾಗಿದ್ದಾಗ ನಾವು ನಿನ್ನ ಹತ್ರ ಚೆನ್ನಾಗಿದ್ವಿ ಸ್ವಾಮಿ, ಆದ್ರೆ ಎಲ್ಲ ಚೆನ್ನಾಗಾದ್ಮೇಲೆ ನಾವು ಪಾಪ ಮಾಡಿಬಿಟ್ವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸು ಅಂತ ದೇವರ ಸನ್ನಿಧಿಯಲ್ಲಿ ಮನ ತಿರುಗಿ ಅವರು ದೇವರ ಪಾದಪೀಠದಲ್ಲಿ ಬಂದಾಗ ದೇವರು ಅವರ ಮಧ್ಯದಲ್ಲಿ ರಕ್ಷಕನ ನೆಪ್ಪಿಸಿ ಅವರಿಗೆ ದೇವರು ಜಯವನ್ನು ಒದಗಿಸಿಕೊಡ್ತಾ ಇದ್ದನು. ದೇವರ ವಾಕ್ಯದಲ್ಲಿ ತಿಳಿಸುವಂತ ಒಂದು ಕಾರ್ಯ. ಅನಂತರ ಏದೋನನು ಎನ್ನುವಂತ ಒಂದು ಹಲ್ಲುಯ ಒಂದು ವ್ಯಕ್ತಿಯನ್ನ ದೇವರು ಎಬ್ಬಿಸ್ತಾನೆ. ಇಸ್ರಾಯೇಲ್ ಜನರು ಅವರು ಮೋಹಾಬ್ಯರ ದಾಸತ್ವದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವನನ್ನ ಮುಖಾಂತರವಾಗಿ ದೇವರು ಎಬ್ಬಿಸಿ ಇಸ್ರಾಯೇಲ್ ವಿರುದ್ಧವಾಗಿದ್ದಂತ ಶತ್ರುಗಳನ್ನ ದೇವರು ನಿರ್ನಾಮ ಮಾಡ್ದ. ನಾವು ಓದಲ್ಪಟ್ಟಂತ ವಾಕ್ಯದಲ್ಲಿ ಗಮನಿಸ್ತೇವೆ, 80 ವರ್ಷಗಳ ಕಾಲ ಅವರ ದೇಶದಲ್ಲಿ ಸಮಾಧಾನವಿತ್ತು. 80 ವರ್ಷಗಳ ಕಾಲ ಅವರ ದೇಶದಲ್ಲಿ ಸಮಾಧಾನ ಇದ್ದಾಗ ಈಗ ಮತ್ತೊಂದು ಶತ್ರು ಎದ್ದು ಬರ್ತಾ ಇದ್ದಾರೆ. ಯಾರು ಶತ್ರು? ಫಿಲಿಷ್ಟಿಯರು ಎದ್ದು ಬರ್ತಾ ಇದ್ದಾರೆ. ಯಾರ ವಿರುದ್ಧವಾಗಿ ಎದ್ದು ಬರ್ತಾ ಇದ್ದಾರೆ? ದೇವರ ವಾಕ್ಯದಲ್ಲಿ ನಾವು ಈ ರೀತಿ ಗಮನಿಸ್ತೇವೆ, ಶಮ್ಗಾರ್ ಎನ್ನುವಂತ ಒಂದು ವ್ಯಕ್ತಿಯ ವಿರುದ್ಧವಾಗಿ ಎದ್ದು ಬರ್ತಾ ಇದ್ದಾರೆ. ದೇವರ ಮಕ್ಕಳು ಗಮನಿಸಿ, ಶಮ್ಗಾರ್ ಎನ್ನುವಂತ ಪದದ ಅರ್ಥ ಏನು ಗೊತ್ತಾ? ಸಮಾಧಾನದ ಪ್ರಿಯನು ಅಂತ. ಯಾರು ಸ್ತೋತ್ರ ಹೇಳಿಲ್ಲ. ಶಮ್ಗಾರ್ ಎನ್ನುವಂತ ಪದದ ಅರ್ಥ ಏನು ಗೊತ್ತಾ? ಸಮಾಧಾನದ ಪ್ರಿಯನು. ಇವನಿಗೆ ಎಲ್ಲೇ ಹೋದರೂ ಸಮಾಧಾನ ಇರಬೇಕು. ಈತನ ಕೈ ಹಾಕುವಂತ ಕೆಲಸದಲ್ಲಿ ಸಮಾಧಾನ ಇರಬೇಕು. ಶಮ್ಗಾರ್ ಅಂತ ಹೇಳಿದ್ರೆ ಸಮಾಧಾನದ ಪ್ರಿಯನು, ಅವನ ಸಮಾಧಾನವನ್ನು ಆಗ್ರಹಿಸುವವನು. ಒಂದು ದಿವಸ ಏನ್ ಮಾಡ್ತಾ ಇದ್ದಾನೆ ಈತನು? ತನ್ನ ಹೊಲದಲ್ಲಿ ಆತನ ಹಲಲು ಉಳ್ತಾ ಇರಬೇಕಾದ್ರೆ, ಎತ್ತಿನ ಒಟ್ಟಿಗೆ ತನ್ನ ಹೊಳವನ್ನು ಉಳ್ಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ಈ ರೀತಿ ಗಮನಿಸ್ತೇವೆ, ಅಲ್ಲಿ ಹಿಂದ್ಗಡೆ 600 ಶತ್ರುಗಳು ಫಿಲಿಷ್ಟಿಯ ಶಕ್ತಿಗಳು ಒಟ್ಟಾಗಿ ಇವನ ವಿರುದ್ಧವಾಗಿ ಎದ್ದು ಬರ್ತಾ ಇದೆ. ದೇವರ ಮಕ್ಕಳು ಗಮನಿಸಿ, ಶಮ್ಗಾರ್ ಮಾಡಿದಂತ
ಒಂದು ಕಾರ್ಯ ಏನು ಗೊತ್ತಾ, ಇವನ ಅಯ್ಯಯ್ಯೋ ಅಂತ ಈತನು ಓಡೋಗ್ಲಿಕ್ಕೆ ಹೋಗ್ಲಿಲ್ಲ. ಇವನ ಸಮಾಧಾನ ಕೆಡಿಸಲಿಕ್ಕೆ ಪ್ರಯತ್ನಿಸುವಂತ ಆ ಫಿಲಿಷ್ಟಿಯ ಶಕ್ತಿಗಳ ವಿರುದ್ಧವಾಗಿ ಅವನು ನಿಂತು ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಇವತ್ತು ವಿಶ್ವಾಸ ಜೀವನದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಅನೇಕರ ಕುಟುಂಬದ ಸಮಾಧಾನ ನಷ್ಟ ಪಡೋದಕ್ಕೆ ಕಾರಣ ಏನು? ಅನೇಕರ ಜೀವನದ ಸಮಾಧಾನ ನಷ್ಟ ಪಡೋದಕ್ಕೆ ಕಾರಣ ಏನು? ಆರಾಧನೆ ಇದೆ, ಸ್ತೋತ್ರ ಇದೆ, ಪ್ರಾರ್ಥನೆ ಇದೆ, ಆದ್ರೂ ಸಮಾಧಾನ ಇಲ್ಲ. ಕೂಟಗಳಿಗೆಲ್ಲ ಹೋಗ್ತೇವೆ, ಕೂಟಕ್ಕೆ ಬಂದಾಗ ಸಮಾಧಾನ ಇರುತ್ತೆ, ಮನೆಗೆ ಹೋದ್ರೆ ಸಮಾಧಾನ ಇಲ್ಲ. ಇವತ್ತು ಸಮಾಧಾನಕ್ಕೋಸ್ಕರವಾಗಿ ಇವತ್ತು ಸಹ ಅನೇಕ ವಿಶ್ವಾಸಿಗಳು ಅಲೆದಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ಅದಕ್ಕೆ ಅಲೆದಾಡೋದಕ್ಕೆ ಕಾರಣವೇನು? ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು. ನೀನು ಕಾಣಲ್ಪಡದಿರುವಂತ ಒಂದು ಮಂಡಲದಲ್ಲಿ ಒಂದು ಶತ್ರು ನಿನ್ನ ಸಮಾಧಾನವನ್ನು ಕೆಡಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ದೇವರ ಮಕ್ಕಳು ಬೆನ್ನು ಕೊಟ್ಟು ಓಡಿ ಹೋಗೋರಾಗಬಾರ್ದು. ಅದಕ್ಕೆ ಧೈರ್ಯವಾಗಿ ನಿಂತುಕೊಂಡಾಗ ನಿಮ್ಮ ಸಮಾಧಾನ ಕೆಡಿಸುವಂತ ಶತ್ರು ಅವನು ನಿಮ್ಮಿಂದ ಓಡಿ ಹೋಗುತ್ತಾನೆ. ಸಮಾಧಾನ, ಸತ್ಯವೇದ ಗ್ರಂಥದಲ್ಲಿ ಕೆಲವೊಂದು ಭಾಗಗಳನ್ನು ಸಮಾಧಾನ ಎಲ್ಲಿಂದ ಬರುತ್ತೆ ಎನ್ನುವಂಥ ಸಂಗತಿಗಳನ್ನು ನಾನು ತಿಳಿಸಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೀರ್ತನೆಗಳು ಬರೆದ ಪುಸ್ತಕ 21ನೇ ಅಧ್ಯಾಯದ 29ನೇ ಅಧ್ಯಾಯದ ಕೀರ್ತನೆಗಳು ಬರೆದ ಪುಸ್ತಕ 29ನೇ ಅಧ್ಯಾಯದ 11ನೇ ವಾಕ್ಯ. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸಿದನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಹಾಗಾದ್ರೆ ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ದೇವರ ಪ್ರಜೆಗಳಿಗೆ ದೇವರು ಯಾವಾಗಲೂ ಸಮಾಧಾನವನ್ನು ಕೊಡುವ ದೇವರು ನನ್ನ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ಸತ್ಯವೇದ ಗ್ರಂಥದಲ್ಲಿ 1 ಕೊರಿಂಥಿಯರು ಬರೆದಂತ ಪತ್ರಿಕೆ 14ನೇ ಅಧ್ಯಾಯದ 33ನೇ ವಾಕ್ಯದಲ್ಲಿ ನಾವು ಗಮನಿಸಿದಾಗ ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ದೇವರು ಕಾರಣನಲ್ಲ. ನನ್ನ ದೇವರು ಗಲಿಬಿಲಿಯನ್ನು ಉಂಟು ಮಾಡುವ ದೇವರು ನನ್ನ ದೇವರಲ್ಲ. ನನ್ನ ದೇವರು ಕುಟುಂಬದಲ್ಲಾಗಲಿ, ಸೇವೆಯಲ್ಲಾಗಲಿ, ನಿನ್ನ ಆತ್ಮೀಕವಾದಂಥ ಜೀವಿತಗಳಾಗಲಿ ಗಲಿಬಿಲಿಯನ್ನು ಉಂಟು ಮಾಡುವವನು ನನ್ನ ದೇವರಲ್ಲ. ನನ್ನ ದೇವರು ಸಮಾಧಾನಕ್ಕೆ ನನ್ನ ದೇವರು ಮೂಲನಾಗಿದ್ದಾನೆ. 29ನೇ ಕೀರ್ತನೆಯಲ್ಲಿ ನಾವು ಓದಲ್ಪಟ್ಟಂತ ವಾಕ್ಯದಲ್ಲಿ ಗಮನಿಸುವ ಪ್ರಕಾರ ಯೆಹೋವನು ತನ್ನ ಜನರಿಗೆ ಆತನು ಸುಕ್ಷೇಮವನ್ನು ಒದಗಿಸಿಕೊಡುವ ದೇವರು. ಹಾಗಾದ್ರೆ ಇಲ್ಲಿ ಕೂಡಿ ಬಂದಿರುವಂತ ದೇವರ ಮಕ್ಕಳನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕಾದಂತ ಕಾರ್ಯ, ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ದೇವರು ಸಮಾಧಾನ ಕೊಡಲಿಕ್ಕೆ ದೇವರು ಇಷ್ಟಪಡ್ತಾನೆ. ಸತ್ಯವೇದ ಗ್ರಂಥದಲ್ಲಿ ಯೆಶಾಯನ ಬರೆದಂತ ಪ್ರವಾದಿ ಗ್ರಂಥ 26ನೇ ಅಧ್ಯಾಯದ 3ನೇ ವಾಕ್ಯ ಓದೋಣ. ಯೆಶಾಯನ ಬರೆದಂತ ಪ್ರವಾದಿ ಗ್ರಂಥ 26ನೇ ಅಧ್ಯಾಯದ 3ನೇ ವಾಕ್ಯ. ಸ್ಥಿರ ಚಿತ್ತನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ. ದೇವರ ವಾಕ್ಯದಲ್ಲಿ ದೇವರು ಅಲ್ಲಿ ಹೇಳ್ತಾ ಇದ್ದಾನೆ, ಸ್ಥಿರ ಚಿತ್ತನನ್ನ ದೇವರು ಶಾಂತಿಯಲ್ಲಿ ನಿಲ್ಲಿಸಿ ದೇವರು ಕಾಯ್ತಾನೆ ಅಂತ. ಹಾಗಾದ್ರೆ ಎರಡು ಮನಸ್ಸುಳ್ಳವನವನು ದೇವರಿಂದ ಏನು ಹೊಂದಿಕೊಳ್ಳಕ್ ಆಗಲ್ಲ. ಕರ್ತನಿಂದ ಸಮಾಧಾನ ಬೇಕಾ? ಒಂದು, ದೇವರ ಮಾರ್ಗದಲ್ಲಿ ದೃಢವಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ನಿತ್ಯವಾದಂಥ ಸಮಾಧಾನ ನಮ್ಮ ಜೀವನದಲ್ಲಿ ಬೇಕಾ? ಎರಡು ದೋಣಿಯಲ್ಲಿ ಯಾತ್ರೆ ಮಾಡಿದ್ರೆ ನಮಗೆ ಸಮಾಧಾನ ಉಂಟಾಗಲ್ಲ. ಒಂದು, ಸ್ಥಿರ ಚಿತ್ತನಾಗಿ ನಾವು ದೇವರ ಸನ್ನಿಧಿಯಲ್ಲಿ ನಿಂತಾಗಲೇ ಮಾತ್ರನೇ ದೇವರು ನಮ್ಮನ್ನು ಸಮಾಧಾನದಲ್ಲಿ ಆತನು ಕಾಯುವ ದೇವರಾಗಿದ್ದಾನೆ. ಯೆಶಾಯನ ಬರೆದಂತ ಪ್ರವಾದಿ ಗ್ರಂಥ 48ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಗಮನಿಸಿದಾಗ ದೇವರ ಸಮಾಧಾನಕ್ಕೊಂದು ಪ್ರತ್ಯೇಕತೆ ಉಂಟು. ಏನು ದೇವರ ಸಮಾಧಾನಕ್ಕೆ ಪ್ರತ್ಯೇಕತೆ? ದೇವರ ಸಮಾಧಾನ ಯಾವಾಗಲೂ ಹೊಳೆಯ ರೀತಿಯಲ್ಲಿ ಹರಿತಾನೆ ಇರುತ್ತೆ, ನದಿಯ ರೀತಿಯಲ್ಲಿ ಹರಿತಾನೆ ಇರುತ್ತೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳ ಗಮನಿಸಿ, ಕೂಟಕ್ಕೆ ಬಂದಾಗ ಮಾತ್ರ ಅಲ್ಲ ಸಮಾಧಾನ, ಸಭೆಗೆ ಬಂದಾಗ ಮಾತ್ರ ಅಲ್ಲ ಸಮಾಧಾನ, ನೀವು ಎಲ್ಲೇ ಹೋದ್ರೂ ದೇವರ ನಿಮ್ಮ ಮುಖಾಂತರ ಸಮಾಧಾನವನ್ನ ಆತನ ನದಿಯಾಗೆ ದೇವರು ಹರಿದು ಬಿಡಲಿಕ್ಕೆ ಇಷ್ಟಪಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಕೊಲೋಸಿಯರು ಬರೆದಂತ ಪತ್ರಿಕೆ 3ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ನಾವು ಓದಿದಾಗ ಪೌಲನ ತನ್ನ ಕೊಲೋಸಿಯರ ಸಭೆಗೆ ಆತನು ಹೇಳ್ತಿರುವಂತ ಒಂದು ಕಾರ್ಯವೇನು ಗೊತ್ತಾ? ಸಮಾಧಾನ. ದೇವರ ವಾಕ್ಯದಲ್ಲಿ 3ನೇ ಅಧ್ಯಾಯದ 15ನೇ ವಾಕ್ಯ 3:15. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿರುವಂತ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಾಗಿರ್ಬೇಕು. ಹಾಗಾದ್ರೆ ವಿಶ್ವಾಸಿಗಳಾದಂತ ನಮ್ಮ ಪ್ರತಿಯೊಬ್ಬರ ಹೃದಯಗಳಲ್ಲಿ ಅರಸನಾಗಿ, ಯಜಮಾನನಾಗಿ ಯಾವ್ದಿರಬೇಕು? ಸಮಾಧಾನ ಇರಬೇಕು. ಎಲ್ಲರೂ ಎದೆ ತಟ್ಟಿ ಹೇಳ್ರಿ, ನನ್ನ ಹೃದಯದಲ್ಲಿ ಸಮಾಧಾನದ ಪ್ರಭು ಯೇಸು. ಸ್ತೋತ್ರ. ಅನೇಕರು ಹೇಳ್ತಾ ಇಲ್ಲ ಸ್ತೋತ್ರ, ಎಲ್ಲಿ ಬ್ರದರ್ ಅದು ಅಂತ. ಸ್ತೋತ್ರ. ಎಲ್ಲರೂ ಹೇಳ್ರಿ, ನನ್ನ ಹೃದಯದಲ್ಲಿ ಸಮಾಧಾನದ ಪ್ರಭು ನನ್ನ ಯೇಸು. ಇವತ್ತು ದೇವರ ಮಕ್ಕಳು ಗಮನಿಸಿ, ನಮ್ಮ ಹೃದಯದಲ್ಲಿ ಆ ಯಜಮಾನನ ಸಮಾಧಾನವಾಗಿರಬೇಕು. ಸತ್ಯವೇದ ಗ್ರಂಥದಲ್ಲಿ ಕೆಲವೊಂದು ವಾಕ್ಯಗಳನ್ನು ನಾನು ಹೇಳಿ ನನ್ನ ಮುಂದಿನ ಬಾಗಿಲಿಗೆ ಹೋಗಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರ ವಾಕ್ಯದಲ್ಲಿ ರೋಮಪುರದವರಿಗೆ ಬರೆದಂಥ ಪತ್ರಿಕೆ ಅಲ್ಲಲ್ಲಿ 14ನೇ ಅಧ್ಯಾಯದ 17ನೇ ವಾಕ್ಯ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ಒಂದು ಕಾರ್ಯ. ದೇವರ ರಾಜ್ಯ ಏನು? ದೇವರ ರಾಜ್ಯ ಎನ್ನುವುದು ತಿನ್ನೋದು ಕುಡಿಯೋದಲ್ಲ. ದೇವರ ರಾಜ್ಯ ಎನ್ನುವುದು ಆ ವಾಕ್ಯವನ್ನು ಓದೋಣ.
ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದುಂಟಾಗುವ ಆನಂದವೂ ಆಗಿದೆ. ದೇವರ ಮಕ್ಕಳು ಗಮನಿಸಿ, ದೇವರ ರಾಜ್ಯದ ಒಂದು ಪ್ರತ್ಯೇಕತೆ ಏನು ಗೊತ್ತಾ? ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಉಂಟಾಗುವಂತ ಆನಂದ. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ನಮ್ಮ ಜೀವಿತಗಳಲ್ಲಿ ಕರ್ತನು ಸಮಾಧಾನ ಕೊಡಲಿಕ್ಕೆ ಪ್ರಾರಂಭ ಮಾಡಿದಾಗ ಒಂದು ದೇವರು ನಮಗೆ ನೀತಿ ಕೊಡ್ತಾನೆ, ಅಂದ್ರೆ ನಾವು ಕೈ ಹಚ್ಚುವಂತ ಎಲ್ಲ ಕೆಲಸಗಳು ನೀತಿ ಉಳ್ಳದಾಗಿರುತ್ತೆ. ಎರಡನೇದಾಗಿ ದೇವರ ವಾಕ್ಯದಲ್ಲಿ ಗಮನಿಸುವ ಪ್ರಕಾರ ದೇವರು ನಮಗೆ ಸಮಾಧಾನವನ್ನು ಕೊಡ್ತಾನೆ, ದೇವರು ನಮಗೆ ಆನಂದವನ್ನು ದೇವರು ಕೊಡುವವನಾಗಿದ್ದಾನೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳು ಗಮನಿಸಿ, ಹಾಗಾದ್ರೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ನಮ್ಮ ದೇವರು ನಮಗೆ ಸಮಾಧಾನ ಕೊಡ್ತಾನೆ ಅಂತ. ಆದ್ರೂ ನಮ್ಮ ಜೀವನದಲ್ಲಿ ಸಮಾಧಾನ ಕೆಡಿಸಲ್ಪಡೋದಕ್ಕೆ ಕಾರಣ ಏನು? ಸತ್ಯವೇದ ಗ್ರಂಥದಲ್ಲಿ ಯೇಸು ಸ್ವಾಮಿ ತಾನು ಈ ರೀತಿ ಹೇಳಿದನು. ಯೋಹಾನನ ಬರೆದಂತ ಸುವಾರ್ತೆ 14ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಗಮನಿಸಿದಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ತಾನು ಈ ರೀತಿ ಹೇಳಿದನು, ನಾನು ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಯಾವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ? ನನ್ನಲ್ಲಿರುವಂತ ಶಾಂತಿಯನ್ನ, ನನ್ನಲ್ಲಿರುವ ಸಮಾಧಾನವನ್ನ ನಾನು ನಿಮಗೆ ಕೊಡುತ್ತೇನೆ. ಅದು ಈ ಲೋಕ ಒಂದು ಕಾಲದಲ್ಲಿ ಕೊಡೋದಕ್ಕಾಗೋದಿಲ್ಲ. ಹಾಗಾದ್ರೆ ದೇವರು ನಮಗೆ ಕೊಡುವಂತ ಸಂತೋಷ, ದೇವರು ನಮಗೆ ಕೊಡುವಂತ ಸಮಾಧಾನ ಎಷ್ಟು ಗೊತ್ತಾ? ಈ ಲೋಕ ಒಂದು ಕಾಲದಲ್ಲಿ ಕೊಡೋಕ್ಕಾಗಲ್ಲ. ನಾ 3 ಗಂಟೆ ಫಿಲಿಂ ನೋಡಿದ್ರೆ ಜೊತೆಗೆ ಬರಬೇಕಾದ್ರೆ 1.5 ರೂಪಾಯಿ ಅನಸಿನ ಮಾತ್ರೆ ಜೊತೆಲಿ ಕೈ ಇಟ್ಕೊಂಡು ಬರಬೇಕು. ಇವತ್ತು ಸ್ನೇಹಿತರ ಜೊತೆ ಹೋದ್ರೆ ಸಂತೋಷಕ್ಕಾಗಿ ಗಲಾಟೆ ಇಲ್ಲದೆ ವಾಪಸ್ ಬರಕ್ಕಾಗಲ್ಲ. ಬಂಧು ಮಿತ್ರರನ್ನ ನಾವು ನಂಬಿಕೊಂಡು ಹೋದಾಗ ಅನೇಕ ಸಾರಿ ತಲೆನೋವಿಲ್ಲದೆ ಬರ್ಲಿಕ್ಕೆ ಆಗಲ್ಲ. ಆದ್ರೆ ಯೇಸುವಿನ ಬಳಿಗೆ ಬಂದಾಗ ಈ ಲೋಕ ಕೊಡುವಂತ ಸಮಾಧಾನ ಅಲ್ಲ, ಅದಕ್ಕಿಂತ ಶಾಶ್ವತವಾದ ಸಮಾಧಾನವನ್ನ ನನ್ನ ಯೇಸು ನಮಗಾಗಿ ಕೊಡುವವನಾಗಿದ್ದಾನೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ಯೇಸು ಸ್ವಾಮಿ ಹೇಳ್ತಾನೆ, ಯಾರಲ್ಲಿ ಇರುವ ಸಮಾಧಾನ ನಾನು ನಿಮ್ಗೆ ಕೊಡುತ್ತೇನೆ, ನನ್ನಲ್ಲಿರುವ ಸಮಾಧಾನವನ್ನ. ಕಾರಣ ನನ್ನ ಯೇಸುವಿನ ಪ್ರತ್ಯೇಕತೆ ಏನು ಗೊತ್ತಾ? ನನ್ನ ದೇವರೇ ಸಮಾಧಾನದ ಪ್ರಭು. ನನ್ನ ಯೇಸು ಆತನ ಗಲಿಬಿಲಿಗೆ ಕಾರಣನಲ್ಲ, ನನ್ನ ಯೇಸುವೇ ಸಮಾಧಾನದ ಪ್ರಭು. ಆ ಯೇಸು ಹೇಳಿದನು, ನನ್ನಲ್ಲಿರುವ ಸಮಾಧಾನ. ಹಾಗಾದ್ರೆ ನಿನ್ನ ಜೀವನದಲ್ಲಿ ಯೇಸು ಬಂದಾಗ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು. ಯಾವ ಟಿವಿಯೋ, ಯಾವ ಫಿಲಿಂ ನಟನೋ, ಯಾರ ತಮಾಷೆ ಮಾಡುವ ಹಾಸ್ಯಗಾರನೋ ಕೊಡಕ್ಕಾಗದಿರುವಂತ ಒಂದು ಸಂತೋಷ ನನ್ನ ಯೇಸು ಕೊಡುತ್ತಾನೆ. ಕಾರಣ ಈ ಲೋಕದಲ್ಲಿ ಇರುವವರಿಗೆಲ್ಲ ಒಂದಲ್ಲ ಒಂದು ರೀತಿ ಅತೃಪ್ತಿ ಉಂಟು, ಆದ್ರೆ ನನ್ನ ಯೇಸುವಲ್ಲಿ ಅತೃಪ್ತಿ ಅನ್ನೋದು ಯಾವುದು ಇಲ್ಲ. ನನ್ನ ಯೇಸುವೇ ಎಲ್ಲ ಸಮಾಧಾನಕ್ಕೂ ಆತನೇ ಕರ್ತನಾಗಿದ್ದಾನೆ. ಆ ಯೇಸು ಹೇಳ್ತಾನೆ, ನನ್ನ ಸಮಾಧಾನ ನಾನು ನಿಮಗೆ ಕೊಡುತ್ತೇನೆ, ನನ್ನ ಸಮಾಧಾನ ನಾನು ನಿಮಗೆ ಕೊಡುತ್ತೇನೆ. ಆದ್ರೆ ದೇವ್ರ ಮಕ್ಕಳು ಗಮನಿಸಿ, ದೇವರು ಕೊಡೋದನ್ನ ಶತ್ರು ನೆಲೆ ನಿಲ್ಲಕ್ ಬಿಡಲ್ಲ. ಕಾರಣ ನಾನು ಮುಂಚಿತವಾಗಿ ಹೇಳಿದೆ, ನಾವು ಯಾರಾಗಿದ್ದೀವಿ? ನಾವು ಯಾರಾಗಿದ್ದೀವಿ ನೋಡ್ರಿ, ಅನೇಕರು ಗೊತ್ತಿಲ್ಲ ಈಗಲೂ ಸ್ತೋತ್ರ. ನಾವು ಯಾರಾಗಿದ್ದೀವಿ? ನಾವು ಚಂದ್ರಮೌಳಿನೇ. ನಾವು ಯಾರಾಗಿದ್ದೀವಿ? ನಾವು ಸುರೇಶನೇ. ಸ್ತೋತ್ರ. ದೇವ್ರ ಮಕ್ಕಳು ಗಮನಿಸಿ, ನಾವು ಯಾರಾಗಿದ್ದೀವಿ? ಹೊಸ ಒಡಂಬಡಿಕೆ ಇಸ್ರಾಯೇಲರಾಗಿದ್ದೀವಿ. ಸ್ತೋತ್ರ. ಇವತ್ತು ದೇವ್ರ ಮಕ್ಕಳೇ, ಕ್ರಿಸ್ತನ ಬರೋಣದವರೆಗೂ ನಮಗೊಂದು ಯುದ್ಧ ಇರುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 10ನೇ ವಾಕ್ಯ ಓದಿದಾಗ ಅಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಕಳ್ಳನ ಬರೋದು ಕದ್ದುಕೊಳ್ಳೋದಕ್ಕೂ ಕುಯ್ಯೋದಕ್ಕೂ ಹಾಳು ಮಾಡೋದಕ್ಕೆ ಬರ್ತಾನೆ. ಆದ್ರೆ ಯೇಸು ಸ್ವಾಮಿ ಬಂದಿರುವಂತ ಕಾರ್ಯ ಒಂದು ಯೋಹಾನನ ಬರೆದಂತ ಸುವಾರ್ತೆ 3ನೇ ಅಧ್ಯಾಯದ 18ನೇ ವಾಕ್ಯ ನಮಗೆ ಹೇಳೋ 8ನೇ ವಾಕ್ಯ, 3ನೇ ಅಧ್ಯಾಯದ 8ನೇ ವಾಕ್ಯ ಹೇಳೋ ಪ್ರಕಾರ ದುಷ್ಟನ ಕ್ರಿಯೆಗಳನ್ನು ಲಯ ಮಾಡೋದಕ್ಕೆ ನನ್ನ ಯೇಸು ಬಂದವನಾಗಿದ್ದಾನೆ. ಇವತ್ತು ದೇವರ ಮಕ್ಕಳು ಗಮನಿಸಿ, ಇವತ್ತು ಲೋಕದಲ್ಲಿ ನಾವು ಎಲ್ಲೇ ಓದಿದಾಗ್ಲೂ ಸಹ ಅನೇಕರು ಹೇಳ್ತಾರೆ, ಬಂದು ಧ್ಯಾನ ಮಾಡ್ರಿ, ಬಂದು ಅದು ಮಾಡ್ರಿ, ಬಂದು ಇದು ಮಾಡ್ರಿ, ನಾವು ನಿಮಗೆ ಸಮಾಧಾನ ಕೊಡ್ತೀವಿ ಅಂತ. ಆದ್ರೆ ಸಮಾಧಾನ ಕೊಡೋದಕ್ಕೆ ನನ್ನ ಯೇಸು ಸ್ವಾಮಿ ಏನ್ ಮಾಡಿದನು ಗೊತ್ತಾ? ಸತ್ಯವೇದ ಗ್ರಂಥದಲ್ಲಿ ಯೆಶಾಯನ ಬರೆದ ಪ್ರವಾದಿ ಗ್ರಂಥ 53ನೇ ಅಧ್ಯಾಯದ, ಯೆಶಾಯನ ಬರೆದಂತ ಪ್ರವಾದಿ ಗ್ರಂಥ 53ನೇ ಅಧ್ಯಾಯದ ಅದರ 5ನೇ ವಾಕ್ಯದಿಂದ ಓದಿದಾಗ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಯೆಶಾಯನ ಬರೆದ ಪ್ರವಾದಿ ಗ್ರಂಥ 53ನೇ ಅಧ್ಯಾಯದ 5ನೇ ವಾಕ್ಯದಿಂದ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ದೇವರ ವಾಕ್ಯ ಹೇಳ್ತದೆ, ನಮಗೆ ಸುಕ್ಷೇಮವನ್ನು ಅನುಭವಿಸಿಕೊಡುವಂತ ದಂಡನೆಯನ್ನು ನನ್ನ ಯೇಸು ಆತನು ಅನುಭವಿಸಿದನು. ಈ ಲೋಕದಲ್ಲಿ ಗಮನಿಸಿದಾಗ ಅನೇಕರು ಸಮಾಧಾನ ಕೊಡ್ತೀನಿ ಬನ್ನಿ ಅಂತ ಹೇಳಿ ಯಾರು ಬೆಲೆ ತೆತ್ತಿಲ್ಲ. ಸಮಾಧಾನ ಕೊಡ್ತೀನಿ ಬನ್ನಿ ಅಂತ ಕರೆದು ನನ್ನ ಬೆಲೆ ತೆತ್ತಿದ್ದವನು ಒಬ್ಬನು ನನ್ನ ಯೇಸು ಸ್ವಾಮಿ ಆಗಿದ್ದಾನೆ. ಕಾರಣ ಮಾನವ ಕುಲ ಎನ್ನೋದು ಪಾಪದಲ್ಲೂ ಇಕ್ಕಟ್ಟಿನಲ್ಲೂ ಬೇಡದಿರುವಂತ ಹೊರೆಯನ್ನು ಹೊತ್ತುಕೊಂಡು ಅಲದಾಡುತ್ತಾ ಇರಬೇಕು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದ ಅದರ ಕಡೆ ವಾಕ್ಯದಲ್ಲಿ ಗಮನಿಸ್ತೇವೆ, ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಕುರುಬನಿಲ್ಲದೆ ಕುರಿಗಳ ಹಾಗೆ ತೊಳಿಲಿ ಬಳಲಿ ಹೋಗುವಂತ ಜನರನ್ನು
ಕನಿಕರ ಪಟ್ಟನು. ಮತ್ತು 5 ಬರೆದ ಸುವಾರ್ತೆ 11:28 ಹೇಳೋ ಪ್ರಕಾರ ಯೇಸು ಹೇಳಿದನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳಿದನು. ಇಷ್ಟು ಹೇಳಿದ್ದು ಮಾತ್ರ ಅಲ್ಲ, ನಮಗೆ ಸಮಾಧಾನ ಕೊಡೋದಕ್ಕೋಸ್ಕರ ಮನುಷ್ಯನ ಪಾಪದ ದಸೆಯಿಂದ ಉಂಟಾದಂತಹ ಸಮಾಧಾನದ ದಂಡನೆಯನ್ನ ನಾನು ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಹೊತ್ತುಕೊಂಡನು. ನಮ್ಮ ಅಪರಾಧಗಳನ್ನ, ದ್ರೋಹಗಳನ್ನ ಆತನು ಹೊತ್ತುಕೊಂಡಿದ್ದು ಮಾತ್ರವಲ್ಲ, ಆತನ ಬೆಲೆ ತತ್ತಿದ ನಿಮಿತ್ತ ಇವತ್ತು ಮಾನವ ಕುಲಕ್ಕೆ ಅವನು ಸಮಾಧಾನವನ್ನು ದಯಪಾಲಿಸಿದನು. ಯೇಸು ಹುಟ್ಟಿದಾಗ ಒಂದು ಸಂದೇಶ ಹೊರಡಿತು. ಏನು? ಪರಲೋಕದಲ್ಲಿ ದೂತರು ಆಡಿದಂಥ ಒಂದು ಕಾರ್ಯ, ಪರಲೋಕ ರಾಜ್ಯದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ದೇವರ ಮಕ್ಕಳ ಗಮನಿಸಿ, ಆ ಮಾತನ್ನು ನನ್ನ ದೇವರು ಎಲ್ಲಿ ನೆರವೇರಿಸಿದ್ ಗೊತ್ತಾ? ಕಲ್ವಾರಿ ಶಿಲುಬೆ ಮೇಲೆ ಆತನು ಆ ಏಟುಗಳನ್ನು ತಿಂದು, ಆತನ ಆಣಿಗಳಿಂದ ಜಜ್ಜಲ್ಪಟ್ಟವನಾಗಿ, ಆತನು ಬಾಸುಂಡೆಗಳನ್ನು ಅನುಭವಿಸಿದವನಾಗಿ, ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ನನ್ನ ಯೇಸು ಸ್ವಾಮಿ ಆತನ ಕಲ್ವಾರಿ ಶಿಲುಬೆ ಮೇಲೆ ಹಲ್ಲೆಲೂಯಾ ಆತನು ತೂಗಾಕಲ್ಪಡಬೇಕಾದ್ರೆ ಇಡೀ ಲೋಕ ಕಾಣತಕ್ಕಂತೆ ನನ್ನ ಯೇಸು ಹೇಳಿದನು, ಸಮಾಧಾನ ಅಂತ ಕೊಡ್ತೀನಿ ಬನ್ನಿ ಅಂತ ಹೇಳಿ ನೀವೆಲ್ಲ ಕರೆದ್ರಿ. ಆದ್ರೆ ಬೆಲೆಯನ್ನು ತೆತ್ತಿದವರು ಯಾರು ಇಲ್ಲ. ಬೆಲೆಯನ್ನು ತೆತ್ತಿ ಪ್ರಾಣವನ್ನು ಕೊಟ್ಟು ಅವನ ಪ್ರಾಣದ ಮುಖಾಂತರ ಸಮಾಧಾನವನ್ನು ಕೊಟ್ಟವನು ಒಬ್ಬನೇ ಒಬ್ಬನು, ಆತನು ಯೇಸು ಸ್ವಾಮಿ ಆಗಿದ್ದಾನೆ. ಇವತ್ತು ಪ್ರಾಣವನ್ನು ಕೊಟ್ಟು ಹೊಂದಿದಂತ ಸಮಾಧಾನವನ್ನ ನಾಶ ಪಡಿಸೋದಕ್ಕೆ ಶತ್ರುವನ್ನು ಎದ್ದು ಬರ್ತಾನೆ. ಏನಕ್ಕೆ ಇವತ್ತು ವಿಶ್ವಾಸಿಗಳ ಕುಟುಂಬದಲ್ಲಿ ಗಲಿಬಿಲಿ? ಏನಕ್ಕೆ ವಿಶ್ವಾಸಿಗಳ ಕುಟುಂಬದಲ್ಲಿ ಮಾತ್ರ ತೊಂದರೆಗಳು? ಕಾರಣ ನಿಮಗಿರುವಂಥ ಸಮಾಧಾನ ಎನ್ನುವುದು ಯಾವ ನಟನೆಯಿಂದ ಉಂಟಾದದಲ್ಲ, ನಿನ್ನಿಂದ ನಿನ್ನಲ್ಲಿ ಉಂಟಾಗುತ್ತಿರುವ ಸಮಾಧಾನ ಒಂದು ಶಿಲುಬೆಯಲ್ಲಿ ತೂಕ ಹಾಕಲ್ಪಟ್ಟಂತ ಕ್ರಿಸ್ತನ ನಿಮಿತ್ತ ಉಂಟಾದಂಥ ಸಮಾಧಾನ. ಆ ಸಮಾಧಾನ ನಾಶ ಮಾಡೋದಕ್ಕೆ ಶತ್ರು ಎದ್ದು ಬಂದಾಗ ಇವತ್ತು ದೇವರ ಮಕ್ಕಳಾದಂಥ ನಾವುಗಳು ಏನು ಮಾಡಬೇಕು? ಇವತ್ತು ದೇವರ ಮಕ್ಕಳಾದಂಥ ನಾವುಗಳು ಅವನ ತಂತ್ರಕ್ಕೆ ನಾವು ಒಳಪಡದಂತೆ ದೇವರ ಮಕ್ಕಳು ಎಚ್ಚರವಾಗಿ ಅವನ ವಿರುದ್ಧವಾಗಿ ನಾವು ಹೋರಾಟ ಮಾಡುವವರಾಗಿರಬೇಕು. ಇವತ್ತು ದೇವರ ಮಕ್ಕಳ ಜೀವನದಲ್ಲಿ ಅಸಮಾಧಾನಗಳು, ದೇವರ ಮಕ್ಕಳ ಜೀವನದಲ್ಲಿ ಬೇಸರಗಳು ಉಂಟಾದಾಗ ನಾವು ಮಾಡಬೇಕಾದಂತ ಕಾರ್ಯ ಏನು? ನಾವು ಕುಳಿತುಕೊಂಡು ಅಳಬೇಕಾದವರಲ್ಲ, ನಾವು ಕೆಲವೊಂದು ಕಾರ್ಯಗಳನ್ನು ಮಾಡಬೇಕು. ಏನು ಕಾರ್ಯವನ್ನು ಮಾಡಬೇಕು? ಸತ್ಯವೇದ ಗ್ರಂಥದಲ್ಲಿ ಒಂದು ದಿವಸ ಪೌಲನ ತನ್ನ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸುವ ಪ್ರಕಾರವಾಗಿ ನಾವು ಈ ರೀತಿ ಗಮನಿಸ್ತೇವೆ, ದೇವಾಲಯಕ್ಕೆ ಸೇವೆ ಮಾಡೋದಕ್ಕೋಸ್ಕರವಾಗಿ ಪೌಲನು ಆತನು ಯಾತ್ರೆ ಮಾಡ್ತಾ ಇರುವಂತ ಒಂದು ಸಂದರ್ಭದಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಒಂದು ಗಾರ್ತಿಯಾದಂತ ಒಂದು ಕಣಿ ಹೇಳುವಂತ ಒಂದು ಸಹೋದರಿ ಆತನ ಹಿಂದ್ಗಡೆ ಬೆನ್ನಟ್ಟಿ ಬಿಡದಂತೆ ಆಕೆ ಇನ್ನು ಆತನನ್ನು ಹಿಂಬಾಲಿಸುತ್ತಾ ಇದ್ದಾಳೆ. ಆಕೆ ಹೇಳಿದಂತ ಒಂದು ಕಾರ್ಯ, ಈತನ ಪರಾತ್ಪರನಾದಂತ ದೇವದಾಸರಾಗಿದ್ದಾರೆ, ಇವರ ಮಾತನ್ನು ಕೇಳ್ರಿ ಅನ್ನೋದು ಅಲ್ಲಿ ಆಕೆ ಹೇಳಿಕೊಂಡು ದಿನಾಗಟ್ಟಲೆ ಆಕೆ ತಿರುಗಾಡುತ್ತಾ ಇದ್ದಾಳೆ. ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ಕಾರ್ಯವೇನು ಗೊತ್ತಾ? ಪೌಲನು ಇದರಿಂದ ಬೇಸರಗೊಂಡನು ಅಂತ. ಇವತ್ತು ದೇವರ ಮಕ್ಕಳು ಗಮನಿಸಿ, ನೀನು ಬಿಟ್ಟು ನಿನ್ನನ್ನು ಬಿಡದಿರುವಂತ ಕೆಲವೊಂದು ಶಕ್ತಿಗಳು ನಿನ್ನನ್ನು ಹಿಂಬಾಲಿಸ್ತಾ ಇದೆ. ನೀನು ಬೇಡ ಅಂತ ಹೇಳುವಂತ ಕಾರ್ಯಗಳನ್ನು ಅನೇಕ ಸಾರಿ ನೀನು ತಿಳಿಯದೆ ಮಾಡಿಬಿಟ್ಟಂತ ಅನೇಕ ವಿಧವಾದಂತ ಕಾರ್ಯಗಳು ನಿನ್ನ ಜೀವನದಲ್ಲಿ ಒದಗಿ ಬರ್ತಾ ಇದೆ. ಇವತ್ತು ದೇವರ ಮಕ್ಕಳೇ, ಪೌಲನ ಮಾಡಿದಂತ ಕಾರ್ಯವೇನು ಗೊತ್ತಾ? ಅವನನ್ನು ಹಿಂಬಾಲಿಸುತ್ತಾ ಇದ್ದಂತ ಆ ದುರಾತ್ಮನ ಶಕ್ತಿಯನ್ನು ನೋಡಿಕೊಂಡು ಅವನು ಹೇಳಿದಂತ ಒಂದೇ ಒಂದು ಕಾರ್ಯ, ನಜರೇತಾದ ಯೇಸುವಿನ ನಾಮದಲ್ಲಿ ನೀನು ಬಿಟ್ಟು ಹೋಗು ಅಂತ. ಇವತ್ತು ದೇವರ ಮಕ್ಕಳೇ, ಅನೇಕರು ಮಾಡದಿರುವಂತ ಒಂದು ಕಾರ್ಯ ಏನು ಗೊತ್ತಾ? ಹಿಂಬಾಲಿಸ್ಕೊಂಡು ಹೋಗ್ಲಿ ಬಿಡು ಅಂತ ನಡೀತಾನೆ ಇರ್ತಾರೆ. ಆದ್ರೆ ದೇವರಿಂದ ಸಮಾಧಾನ ಹೊಂದಿಕೊಂಡಂತ ದೇವರ ಮಕ್ಕಳು ಬೇಸರವಾದಾಗ ಮಾಡುವಂತ ಒಂದೇ ಒಂದು ಕಾರ್ಯ, ಸಮಾಧಾನವನ್ನು ಕೊಟ್ಟಂತ ದೇವರ ನಾಮವನ್ನು ಉಚ್ಚರಿಸಿ ಅವರು ಹೇಳ್ತಾರೆ, ಯೇಸುವಿನ ನಾಮದಲ್ಲಿ ನೀನು ನನ್ನನ್ನು ಹಿಂಬಾಲಿಸೋದಕ್ಕೆ ಆಗೋದಿಲ್ಲ, ನಿನ್ನನ್ನು ನಾನು ಯೇಸುವಿನ ನಾಮದಲ್ಲಿ ಗದರಿಸುತ್ತೇನೆ, ಬಿಟ್ಟು ಹೋಗು ಅನ್ನಬೇಕು. ಸ್ತೋತ್ರ. ಇವತ್ತು ಬಾಯಿ ತೆರೆದು ಹೇಳ್ಬೇಕು, ಯಾವುದು ನಿನ್ನ ಸಮಾಧಾನ ಕೆಡಿಸೋದಕ್ಕೆ ಹಿಂಬಾಲಿಸ್ತಾ ಇದೆ, ಯಾವುದು ನಿನ್ನ ಸಮಾಧಾನ ಕೆಡಿಸೋದಕ್ಕೆ ನಿನ್ನ ಅಟ್ಟುಕೊಂಡು ಬರ್ತಾ ಇದೆ, ಯಾವುದು ನಿನ್ನ ಸಮಾಧಾನ ಕೆಡಿಸೋದಕ್ಕಾಗಿ ನಿನ್ನ ಜೀವಿತವನ್ನು ಉಪದ್ರ ಪಡಿಸುತ್ತಾ ಇದೆ. ಇವತ್ತು ಒಂದು ಕಾರ್ಯ ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು, ನಾವು ಮಾಡಬೇಕಾದಂತ ಒಂದೇ ಒಂದು ಕಾರ್ಯ, ಎಲ್ಲಾ ನಾಮಗಳಲ್ಲಿ ಮೇಲಾದಂತ ಯೇಸುವಿನ ನಾಮವನ್ನು ಉಚ್ಚರಿಸಿ ಬಿಡುತ್ತಾ ಇರಬೇಕು. ಶತ್ರುವೇ, ನೀನು ನನ್ನನ್ನು ಹಿಂಬಾಲಿಸೋದಕ್ಕಾಗೋದಿಲ್ಲ, ನೀನು ನನ್ನನ್ನು ಎಲ್ಲಾ ದಿವಸ ಹಿಂದೆಟ್ಟೋದಕ್ಕಾಗೋದಿಲ್ಲ. ಅಲ್ಲಿ ಪೌಲನ ಮಾಡಿದಂತ ಒಂದೇ ಕಾರ್ಯ, ಬಿಟ್ಟು ಹೋಗು ಅಂತ ಅವನು ಕಲ್ಪಿಸಿದ. ಇವತ್ತು ಬಿಡಬೇಕಾದ್ರೆ ಬಿಟ್ಟು ಹೋಗೋದಕ್ಕೆ ದೇವರ ಮಕ್ಕಳು ಬಾಯಿ ತೆರೆದು ದೇವರ ಸನ್ನಿಧಿಯಲ್ಲಿ ಆ ಕಾರ್ಯಗಳನ್ನು ಆಜ್ಞಾಪಿಸಬೇಕು. ಶತ್ರು ಅನೇಕ ಸಾರಿ ದೇವರ ಮಕ್ಕಳ ಸಮಾಧಾನವನ್ನು ಕೆಡಿಸೋದಕ್ಕಾಗಿ ಅನೇಕ ಕಡೆಗಳಲ್ಲಿ ಹೋರಾಟ ಮಾಡ್ತಾನೆ ಇರ್ತಾನೆ. ಹಳೆ ಒಡಂಬಡಿಕೆ ಕಾಲಗಳಲ್ಲಿ ನಾವು ಗಮನಿಸಿದಾಗ ಅನೇಕ ಭಕ್ತರ ಸಮಾಧಾನವನ್ನು ಕೆಡಿಸೋದಕ್ಕೆ ಶತ್ರು ಅವನ ಪ್ರಯತ್ನ ಮಾಡಿದನು. ಆದರೆ ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡ್ಕೊಳ್ಬೇಕು, ಅಭಿಷಕ್ತರು ಏನೇ ಮಾಡಿದ್ರು ಅದರಲ್ಲಿ ಜಯ ಉಂಟು.
ಶಮ್ಗಾರನ ಕಾರ್ಯಕ್ಕೆ ನಾವು ಬರೋಣ. ಶಮ್ಗಾರನ ಬಂದ ಕಾರ್ಯದಲ್ಲಿ ನಾವು ಗಮನಿಸಿದಾಗ ಶಮ್ಗಾರನ ಮಾಡಿದಂತ ಒಂದೇ ಒಂದು ಕಾರ್ಯ, 600 ಶತ್ರುಗಳು ಇವನು ತನ್ನ ಹೊಲದಲ್ಲಿ ಉಳಬೇಕಾದ್ರೆ ಇವನು ಭಯಪಟ್ಟು ಇವನು ಓಡಿ ಹೋಗಲಿಲ್ಲ. ಇವನು ಮಾಡಿದಂತ ಒಂದೇ ಒಂದು ಕಾರ್ಯ, 600 ಫಿಲಿಷ್ಟಿಯರ ಶಕ್ತಿಗಳನ್ನು ಇವನು ಹಿಂಬಾಲಿಸಿಕೊಂಡು ಬರುತ್ತಿರೋದನ್ನು ಕಂಡಾಗ ಇವನು ಮಾಡಿದಂತ ಒಂದೇ ಒಂದು ಕಾರ್ಯ, ಎತ್ತಿನ ಮುಳುಗೋಳನ್ನ ಕೈಯಲ್ಲಿ ತೆಗೆದುಕೊಂಡು 600 ಶತ್ರುಗಳ ವಿರುದ್ಧವಾಗಿ ಅವನು ನಿಂತು ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದ. ಇವತ್ತು ದೇವರ ಮಕ್ಕಳು ನಾವು ಗಮನಿಸಬೇಕು, ದೇವರ ಮಕ್ಕಳಾದಂತ ನಾವುಗಳು ಯಾವುದನ್ನು ಕೈಯಲ್ಲಿ ಹಿಡಿತೀವೋ ಅದರಲ್ಲಿ ಬಲ ಇರುವಂತದಾಗಿದೆ. ಯಾವುದರಲ್ಲಿ ನಾವು ಕೈಯಲ್ಲಿ ಹಿಡಿತೀವೋ ಅದರಲ್ಲಿ ಬಲ ಇರುವಂತದಾಗಿದೆ. ಒಂದು ಸಾರಿ ದಾವೀದನ ವಿರುದ್ಧವಾಗಿ ಗೋಲಿಯಾತನು ಎದ್ದು ನಿಂತಾಗ ಅವನ ಕೈಯಲ್ಲಿ ಹಿಡಿದಿದ್ದು ಕೇವಲ 5 ಕಲ್ಲುಗಳನ್ನ, ಒಂದು ಕವಣೆಯನ್ನು ಹಿಡಿದ. ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ, ಅವನ ಕೈಯಲ್ಲಿ ಇದ್ದ ಅವನ ಕೈಯಲ್ಲಿ ಹಿಡಿದಾಗ ಗೋಲಿಯಾತನು ಅವನ ಮುಂದೆ ನಿಲ್ಲಲಿಲ್ಲ. ದೇವರವನ ಕೈ ಕೆಲಸವನ್ನ, ಅವನ ಆಯುಧಗಳನ್ನ ನನ್ನ ದೇವರು ಆಶೀರ್ವಾದ ಮಾಡಿದನು. ಸಿಂಸೋನನ ವಿರುದ್ಧವಾಗಿ ಫಿಲಿಷ್ಟಿಯರು ಎದ್ದು ಬಂದಾಗ ಅವನು ಒಣಗಿದಂತ ಆಸೆ ಕತ್ತೆ ದವಡೆಯನ್ನ ಅವನ ಕೈಯಲ್ಲಿ ತೆಗೆದುಕೊಂಡನು. ಅದರ ಮುಖಾಂತರವಾಗಿ ಶತ್ರುವನ್ನು ಸಂಹರಿಸಿ ಬಿಟ್ಟನು. ಇವತ್ತು ದೇವರ ಮಕ್ಕಳೇ, ನಿಮ್ಮ ಕೈಯಲ್ಲಿ ಏನಿದೆಯೋ ಅದು ಸಾಧಾರಣವಾದುದಲ್ಲ. ಅದು ಕೋಟೆ ಕೊತ್ತಲಗಳನ್ನು ನಾಶ ಮಾಡೋದಕ್ಕೆ ಶಕ್ತಿ ಉಳ್ಳಂತ ಆಯುಧ. ಅದನ್ನು ನಾವು ಉಪಯೋಗಿಸುವವರಾಗಿರಬೇಕು. ನಿನ್ನ ಕೈ ಹಾಕೋದನ್ನ ದೇವರ ಆಶೀರ್ವಾದ ಮಾಡ್ತಾನೆ. ನಿನ್ನ ಕೈ ಹಚ್ಚೋದನ್ನ ದೇವರ ಆಶೀರ್ವಾದ ಮಾಡ್ತಾನೆ. ನಿನ್ನ ಕೈಯಲ್ಲಿ ಏನಿದೆಯೋ ಅದನ್ನು ನೀನು ಉಪಯೋಗಿಸು. ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಬಳಿಯಲ್ಲಿ ಯೇಸು ಸ್ವಾಮಿ ಬಳಿಯಲ್ಲಿ ಶಿಷ್ಯರು ಕೇಳಿದ್ರು, ಕರ್ತನೇ, ಇವರು ಎಲ್ಲರೂ 3 ದಿವಸಗಳ ಕಾಲ ನಿನ್ನ ಪಾದಪೀಠದಲ್ಲಿ ಕೊಟ್ಟು ಕುಳಿತಿದ್ದಾರೆ, ಇವ್ರನ್ನ ಏನಾದ್ರೂ ಕೊಟ್ಟು ಕಳಿಸು ಅಂತ ಹೇಳಿದಾಗ ಯೇಸು ಹೇಳಿದನು, ಇವರಿಗೆ ನೀವೇ ತಿನ್ನೋದಕ್ಕೆ ಕೊಡ್ರಿ. ಆ ಶಿಷ್ಯರು ಹೇಳಿದ್ರು, ನಮ್ಮ ಕೈಯಲ್ಲಿ 200 ರೂಪಾಯಿ ಬಿಟ್ಟು ಬೇರೆ ಏನು ಇಲ್ಲ. ಯೇಸು ಸ್ವಾಮಿ ಅಲ್ಲಿ ಸ್ವಲ್ಪ ಸಮಯ ಆದ ಮೇಲೆ ಅದೇ ಶಿಷ್ಯರು ಹೇಳ್ತಾ ಇದ್ದಾರೆ, ಅಪ್ಪ, ನಮ್ಮ ಕೈಯಲ್ಲಿ 5 ರೊಟ್ಟಿ 2 ಮೀನು ಅಷ್ಟೇ ಇರೋದು, ಅದಕ್ಕಿಂತ ಹೆಚ್ಚು ಬೇರೆ ಏನಿಲ್ಲ. ಯೇಸು ಹೇಳಿದನು, ಅಷ್ಟು ಸಾಕು. ನಿಮ್ಮ ಕೈಯಲ್ಲಿರೋದು ಚಿಕ್ಕದಾಗಿರುವುದಾದ್ರೂ ನೀವು ಕೈಯಲ್ಲಿ ಹಿಡಿದಾಗ ನನ್ನ ದೇವರು ಅದನ್ನು ಆಶೀರ್ವಾದ ಮಾಡ್ತಾನೆ. ಇವತ್ತು ದೇವರ ಮಕ್ಕಳೇ, ನಿಮ್ಮ ಕೈಯಲ್ಲಿ ಏನಿದೆ, ಒಂದು ಚಿಕ್ಕ ಉಪವಾಸ ಆಗಿರಬಹುದು, ಒಂದು ಚಿಕ್ಕ ಪ್ರಾರ್ಥನೆ ಆಗಿರಬಹುದು, ಒಂದು ಚಿಕ್ಕ ಆರಾಧನೆ ಆಗಿರಬಹುದು, ನಿನ್ನ ಕೈಯಲ್ಲಿರೋದು ಒಂದು ಚಿಕ್ಕ ನಂಬಿಕೆ ಆಗಿರಬಹುದು. ಅದನ್ನು ಒಂದು ಕಾಲದಲ್ಲಿ ಅಲ್ಪ ಎಂದು ನೀನು ಎಣಿಸಬೇಡ. ಇವತ್ತು ದೊಡ್ಡ ದರ್ಶನ ನಿನಗಿಲ್ಲದಿರಬಹುದು, ಚಿಕ್ಕದು ಸಾಕು. ಗಂಟೆಗಟ್ಟಲೆ ನೀನು ಪ್ರಾರ್ಥನೆ ಮಾಡದಿರಬಹುದು, ಅಲ್ಲಿ 10 ನಿಮಿಷ ನೀನು ಪ್ರಾರ್ಥನೆ ಮಾಡೋನಾಗಿರ್ಬೋದು, 20 ದಿವಸ ಉಪವಾಸ ಮಾಡದೆ ಇರುವವನಾಗಿರ್ಬೋದು, 1 ಹೊತ್ತು ಉಪವಾಸ ಮಾಡುವವನಾಗಿರ್ಬೋದು. ನಿನ್ನ ಕೈಯಲ್ಲಿರೋದು ಚಿಕ್ಕದಾಗಿರುವುದಾದ್ರೂ ಮರಿಬೇಡ, ಅದು ಶತ್ರುಗಳ ಎದೆಯನ್ನು ನಾಟತಕ್ಕಂತೆ ಶಕ್ತಿ ಉಳ್ಳಂತ ಒಂದು ಆಯುಧ. ದೇವರ ವಾಕ್ಯದಲ್ಲಿ ಅಲ್ಲಿ ಫಿಲಿಷ್ಟಿಯನ್ ನೋಡಿ, ಆ ಶಮ್ಗಾರ್ ಸಮಾಧಾನದ ಪ್ರಿಯನು ತನ್ನ ಕೈಯಲ್ಲಿರೋದನ್ನು ಕೈಯಲ್ಲಿ ತೆಗೆದುಕೊಂಡನು. ನನಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ ಏನು ಗೊತ್ತಾ, ಅವನು ತನ್ನ ಕೈಯಲ್ಲಿ ಏನಿದೆ ಅನ್ನೋದು ಕಂಡುಕೊಂಡ. ಇವತ್ತು ದೇವರ ಮಕ್ಕಳ ಗಮನಿಸಿ, ನಿನ್ನ ಕೈಯಲ್ಲಿ ಏನಿದೆಯೋ ಅದನ್ನು ನೀನು ಕಂಡುಕೊಳ್ಬೇಕು. ನಿನ್ನ ಕೈಯಲ್ಲಿರೋದು ಏನಿದೆ ಅನ್ನೋದು ನೀನು ಕಂಡುಕೊಂಡಾಗ ನಿಶ್ಚಯವಾಗಿ ನೀನು ಓಡಿ ಹೋಗುವ ಏಡಿ ಆಗಿರಲ್ಲ, ನೀನು ಧೈರ್ಯವಾಗಿ ಎದ್ದು ನಿಂತು ನೀನು ಸಾಕ್ಷಿಯಾಗಿ ನಿಲ್ಲುವವನಾಗಿರುತ್ತೀಯ. ನಾನು ಸತ್ಯವೇದ ಓದಬೇಕಾದ್ರೆ ನನಗೆ ಬಹಳ ಸಂತೋಷ ಕೊಟ್ಟಂತ ಒಂದು ಕಾರ್ಯ ಏನು ಗೊತ್ತಾ, ಅನೇಕ ಸಾರಿ ಅಭಿಷಕ್ತರು ಬಹಳ ಹೋರಾಟ ಆದಾಗ ಏನು ಮಾಡ್ತಾರೆ ಗೊತ್ತಾ, ಪ್ರಾರ್ಥನೆ ಮಾಡಿದ್ರೆ ನಿದ್ದೆ ಮಾಡಿಬಿಡ್ತಾರೆ. ಯಾರು ಸ್ತೋತ್ರ ಹೇಳಿಲ್ಲ. ತುಂಬ ಹೋರಾಟ ಆದಾಗ ಏನು ಮಾಡ್ತಾರೆ ಗೊತ್ತಾ, ನಿದ್ದೆ ಮಾಡಿಬಿಟ್ಟು, ಈ ಪ್ರಾರ್ಥನೆ ಏನಕ್ಕೆ ಬೇಕು, ಈ ಸೇವೆ ಏನಕ್ಕೆ ಬೇಕು, ಉಪವಾಸ ಏನಕ್ಕೆ ಬೇಕು, ಈ ವಾಕ್ಯ ಏನಕ್ಕೆ ಬೇಕಂತ ನಿದ್ದೆ ಮಾಡ್ತಾರೆ. ಆದರೆ ದೇವ್ರ ಮಕ್ಕಳು ಮರಿಬಾರ್ದು, ಅಭಿಷಕ್ತರ ನಿದ್ದೆನೂ ದೂತನನ್ನು ಇಳಿಸುತ್ತೆ. ಯಾರು ಸ್ತೋತ್ರ ಹೇಳಿಲ್ಲ. ಹಲ್ಲೆಲೂಯಾ. ಅಭಿಷಕ್ತರ ನಿದ್ದೆಯನ್ನು ದೂತನನ್ನು ಇಳಿಸುತ್ತೆ. ಕಾರಣ ಏನು ಗೊತ್ತಾ, ಎಲಿಯನ ವಿರುದ್ಧವಾಗಿ ಇಜಬೇಲಲ್ಲಿ ಹೇಳಿದ್ರು, ಬೆಳಗ್ಗೆ ನಿನ್ನ ತಲೆ ಎಲ್ಲಿರುತ್ತೆ ನಾನು ನೋಡ್ತೀನಿ ಅಂತ ಹೇಳಿದಾಗ ಎಲಿಯನ್ನು ಏನು ಮಾಡ್ದ, ದೇವರೇ ಏನಕ್ಕಪ್ಪ ನಮಗೆ ಕಷ್ಟ ಬೇಕು, 850 ಆಶೂರನ ಬಾಲನ ಪ್ರವಾದಿಗಳನ್ನು ಸಂಹರಿಸ್ಬಿಟ್ಟೆ, ಒಂದೇ ಒಂದು ಸ್ತ್ರೀ ಹೇಳಿದ್ಲು, ಅಲ್ಲಿ ನಾನು ನಿನ್ನ ತಲೆಯನ್ನು ಎತ್ತು ಬಿಡ್ತೀನಿ ಅಂತ. ಈ ಹಲ್ಲು ಈಗ ಎಲಿಯನ್ ಏನು ಮಾಡ್ತಾ ಇದ್ದೀನಿ, ಸೇವೆ ಬೇಡ ಏನು ಬೇಡ ಅಂತ ಹೋಗಿ ಅಲ್ಲೇ ಬೇರ್ಷೆಬಾ ಮರುಭೂಮಿಯಲ್ಲಿ ಜಾಲಿ ಮರದ ಕೆಳಗಡೆ ಅವನು ಕುಳಿತುಕೊಂಡು ಹೇಳ್ತಾನೆ, ದೇವರೇ ನನ್ನ ಪ್ರಾಣ ತೆಗೆದು ಬಿಡಪ್ಪ, ಇನ್ನೇನಕ್ಕೆ ನಾನು ಉಳಿಬೇಕು. ಅನೇಕರು ಅಸಮಾಧಾನಗೊಂಡಾಗ ಹೇಳುವಂತ ಒಂದೇ ಪದ, ಏನಕ್ಕೋಸ್ಕರ ಬದುಕಬೇಕು, ಸತ್ರೆ ಸಾಕು ಅಂತ. ಸ್ತೋತ್ರ. ಅಭಿಷಕ್ತರ ಜೀವನದಲ್ಲೆಲ್ಲ ಈ ಪದೇ ಬರುತ್ತೆ. ಆದ್ರೆ ದೇವರ ವಾಕ್ಯದಲ್ಲಿ ಗಮನಿಸೋ ಪ್ರಕಾರ ಏನು ಗೊತ್ತಾ, ಅವನು ಹೇಳ್ತಾ ಹಂಗೇ ನಿದ್ದೆ ಮಾಡಿದನು. ಸ್ತೋತ್ರ. ಇವತ್ತು ಕೆಲವರು ವಾಕ್ಯ ಕೇಳ್ತಾ ಹೆಂಗ್ ನಿದ್ದೆ ಮಾಡ್ತಿರೋ, ಪ್ರಾರ್ಥನೆ ಮಾಡ್ತಾ ಹೆಂಗ್ ನಿದ್ದೆ ಮಾಡ್ತಿರೋ, ಆರಾಧನೆ ಮಾಡ್ತಾ ಹೆಂಗ್ ನಿದ್ದೆ ಮಾಡ್ತಾರೋ. ಸ್ತೋತ್ರ.
ಅಭಿಷಕ್ತನಾದ ಎಲಿಯನು ಪ್ರಾರ್ಥನೆ ಮಾಡ್ತಾ ಹಂಗೇ ನಿದ್ದೆ ಮಾಡ್ದ. ಆದ್ರೆ ನನಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ ಏನು ಗೊತ್ತಾ, ನೀ ಎಲಿಯನ ನಿದ್ದೆ ಏನ್ ಮಾಡ್ತು ಗೊತ್ತಾ, ಪರಲೋಕ ರಾಜ ದೇವರ ಸಾನ್ನಿಧ್ಯನ ಅವನಲ್ಲ ಆಡಿಸ್ತ. ಹಲ್ಲೆಲೂಯಾ. ಎಲಿಯನೇ, ನಿದ್ದೆ ಮಾಡೋದಕ್ಕಲ್ಲ ನಾನು ನಿನ್ನನ್ನು ಕರೆದಿರೋದು, ಓಡೋದಕ್ಕೆ ನಾನು ಕರೆದವನಾಗಿದ್ದೇನೆ. ಇವತ್ತು ದೇವರ ಮಕ್ಕಳೇ, ನೀನು ಸ್ತೋತ್ರ ಹೇಳ್ದೆ ಕುಳಿತುಕೊಳ್ಳೋದಕ್ಕಲ್ಲ ದೇವರು ನಿನ್ನ ಕರೆದಿರೋದು, ನಿನ್ನ ಮುಂದೆ ಒಂದು ಯಾತ್ರೆ ಏನೋದು ದೇವರು ಸಿದ್ಧ ಮಾಡಿಟ್ಟವನಾಗಿದ್ದಾನೆ. ಎಲಿಯನು ಹಲ್ಲೆಲೂಯಾ ದೇವರ ವಾಕ್ಯ ಗಮನಿಸೋ ಪ್ರಕಾರ ಪರಲೋಕ ರಾಜ್ಯದ ದೂತನನ್ನು ಇಳಿಸಿದಾಗ ದೇವರ ವಾಕ್ಯ ಹೇಳ್ತೆ ಅವನು ಮಲಗಿ ನಿದ್ದೆ ಮಾಡಿದನು ಅಂತ ಹೇಳಿದ್ರೆ, ಮಲಗೋದಂದ್ರೆ ಸಾಧಾರಣ ಮುಟ್ಟಿದ್ರೆ ಸಾಕು ಎದ್ದೊಳ್ತಾರೆ. ನಿದ್ದೆ ಮಾಡಿದನಂತೆ ಗೊರಕೆ ಡೀಪ್ ಆಗಿ ನಿದ್ದೆ ಹೊಡಿತಾ ಇದ್ದಾನೆ. ದೂತನ ಇಳಿದು ರೊಟ್ಟಿಯನ್ನ ನೀರನ್ನು ತಂದುಕೊಟ್ರು, ಅವನು ತಿಂದ್ಬಿಟ್ಟು ಕುಡ್ದು ಹಂಗೇ ಮಲ್ಕೊಂಡ. ಅಂದ್ರೆ ಇವನಿಗೆ ಇದೆಲ್ಲ ಕನಸು ಅನ್ನೋ ರೀತಿ. ಸ್ತೋತ್ರ. ಅನೇಕರಿಗೆ ದೇವರ ಆಲೋಚನೆ ಕೊಟ್ಟಾಗ, ಅನೇಕರನ್ನು ದೇವರ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿದಾಗ ಅನೇಕರಿಗೆ ಕನಸು ಎಲ್ಲ ಕನಸು ಅಂತ ಯಾರೋ ಸ್ತೋತ್ರ ಹೇಳಿಲ್ಲ. ಒಂದು ಕಾಲದಲ್ಲಿ ಕನಸು ಅಂತ ಹೇಳಿದವರೆಲ್ಲ ಇವತ್ತು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರ. ಕಾರಣ ಇವತ್ತು ದೇವ್ರ ಮಕ್ಕಳೇ ಅನೇಕ ಸಾರಿ ನಮ್ಮ ಕೈಯಲ್ಲಿ ಬರೋದನ್ನ ಅನೇಕ ಸಾರಿ ಚಿಂತೆ ಮಾಡ್ತೀವಿ. ಕನಸು ಇದೇನು ಆಗಲ್ಲ, ನಡೆಯಲ್ಲ, ಸಂಭವಿಸಲ್ಲ, ನನ್ನ ಜೀವನದಲ್ಲಿ ಆಗಲ್ಲ, ಸಾಯೋದಕ್ಕೆ ಕುಳಿತುಕೊಂಡು ಅವ್ನು ನನ್ನ ಜೀವನದಲ್ಲಿ ಹೆಂಗೆ ನಡೀತೆ. ಆದರೆ ಅವನು ತಿಂದು ಕುಡಿದು ಮತ್ತೆ ಮಲಗದ. ಆದರೆ ದೇವರ ಮಕ್ಕಳೇ, ದೇವರ ನಂಬಿಕಸ್ಥ ತನಕಾಗಿದ್ದಾನೆ. ದೇವರಿಗೆ ಸ್ತೋತ್ರ ಮಾಡ್ತಾನೆ. ಒಂದು ಸಾರಿ ನಿನ್ನ ದೇವರಿಂದ ದೂರ ಆದೆ ಅಂತ ನನ್ನ ದೇವರು ಎಂದೆಂದಿಗಾಗಿ ತಳ್ಳಿ ಬಿಡುವ ದೇವರಲ್ಲ. ಮತ್ತೊಂದು ಆವರ್ತಿ ನನ್ನ ದೇವರು ತಟ್ಟುತ್ತಾನೆ. ಎದ್ದೊಳಿ ಎಲಿಯನೇ, ಸಾಕು, ನಿದ್ದೆ ಮಾಡಿದ್ರೆ ಸಾಕು. ಇವತ್ತು ದೇವರ ಮಕ್ಕಳೇ, ಕೆಲವರು ರೆಸ್ಟ್ ತಗೊಳ್ಳೋರು ಇದ್ರ ಮಧ್ಯದಲ್ಲಿ ಇದ್ದಾರೆ. ಏನಕ್ಕೆ ಬೇಕು ಅಂತ ಇವತ್ತು ದೇವರು ಹೇಳ್ತಾ ಇದ್ದಾನೆ. ಇವತ್ತು ನಿದ್ದೆ ಮಾಡುವಂತ, ಸಮಾಧಾನ ಕೆಡಿಸ್ಕೊಂಡು ನಿದ್ದೆ ಮಾಡುವಂತ ದೇವರ ಮಗುವೇ, ದೇವರು ಇವತ್ತು ನಿನ್ನ ತಟ್ಟೆ ಬಡಿಸ್ತಾ ಇದ್ದಾನೆ. ನೀನು ಚೇರಲ್ಲಿ ಕುಳಿತುಕೊಂಡು ಇರಬೇಕಾದವನಲ್ಲ, ನೀನು ದೇವರ ನಾಮಕ್ಕಾಗಿ ಎದ್ದು ಓಡಬೇಕಾದವನು. ಇನ್ನೊಬ್ಬ ಭಕ್ತನನ್ನು ಗಮನಿಸ್ತೇವೆ, ಅಪೊಸ್ತಲನಾದಂಥ ಪೇತ್ರನ. ಸ್ತೋತ್ರ. ಎಲ್ಲ ಟಾಪ್ ದೇವದಾಸರೆಲ್ಲ ಚೆನ್ನಾಗಿ ನಿದ್ದೆ ಮಾಡೋರೆ. ಹಲ್ಲೆಲೂಯಾ. ದೇವರ ಮಕ್ಕಳು ಗಮನಿಸಿ, ಪೇತ್ರನು ಜೀವನದಲ್ಲಿ ಗಮನಿಸಿದಾಗ ದೇವರ ವಾಕ್ಯ ಹೇಳ್ತದೆ, ಈ ಪೇತ್ರನನ್ನ ಹೆರೋದನ ಹಿಡಿದವನನ್ನು ಏನು ಮಾಡ್ದ ಗೊತ್ತಾ, 16 ಸೇವಕರ ಸೈನಿಕರ ಮಧ್ಯದಲ್ಲಿ ಇವನು ಇಳಿಸ್ದ. ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ. ಈ ಪೇತ್ರ ಏನು ಮಾಡಲ್ಲ ಗೊತ್ತಾ, ಹೊಡೆಯೋನಲ್ಲ ಅಭಿಷಕ್ತ, ಬೈಯೋನಲ್ಲ ಅಭಿಷಕ್ತ, ಅಪನಂಬಿಕೆ ಮಾತಾಡೋನಲ್ಲ ಅಭಿಷಕ್ತ, ಏಡಿ ತರ ಓಡಿ ಹೋಗೋನಲ್ಲ ಅಭಿಷಕ್ತ. ಆದ್ರೂ ಶತ್ರುಗೆ ಒಂದು ಕಾರ್ಯ ಗೊತ್ತು, ಎಷ್ಟೇ ಶತ್ರು ಇದ್ರು ದೇವರು ಇವನ್ನ ಬಿಡಿಸ್ಬಿಡ್ತಾನೆ. ಆದ್ರಿಂದ ಒಂದಲ್ಲ 16, ಇವರ ಕೈಯಲ್ಲಿ ಈಟಿ ಇದೆ, ಇವರ ಕೈಯಲ್ಲಿ ಗುರಾಣಿ ಇದೆ, ಇವರ ಕೈಯಲ್ಲಿ ಖಡ್ಗ ಇದೆ, ಅಭಿಷಕ್ತನ ಕೈಯಲ್ಲಿ ಬೇರೆ ಸರಪಳಿ ಇದೆ. ಆದ್ರೂ ಅಭಿಷಕ್ತ ಏನ್ ಮಾಡ್ತಾನೆ, ಸರಪಳಿ ಇದ್ರು ನಿದ್ದೆ ಮಾಡ್ತಾ ಇರ್ತಾನೆ. ಇವತ್ತು ದೇವರ ಮಕ್ಕಳ ಹಲ್ಲೆಲೂಯಾ, ಪೇತ್ರನನ್ನು ಕಾಯೋದಕ್ಕೆ 16 ಜನ. ನಾನು ಯಾವಾಗ್ಲೂ ಹೇಳುವಂತ ಒಂದು ಕಾರ್ಯ, ಅಭಿಷಕ್ತರನ್ನು ಒಂದು ಕಾಲದಲ್ಲಿ ಕೇವಲ ಅಂತ ಎಣಿಸ್ಬೇಡ್ರಿ. ಇವತ್ತು ಹಿಂಗಿದ್ರು ನಾಳೆ ಏನ್ ಆಗ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ಕಾರಣ ಅವನು ಸೇವಿಸುವಂತ ದೇವರಿಗೆ ಮಾತ್ರ. ಅಲ್ಲಲ್ಲಿ ಈ ಸೈನಿಕರೆಲ್ಲ ಚಿಂತೆ ಮಾಡಿದ್ರು, ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರು ಆಗಲ್ಲ, 16 ಜನ ಇದೀವಿ ಅಂತ. ಆದ್ರೆ ಅಲ್ಲ, ಪೇತ್ರನಿಗೆ ಚೆನ್ನಾಗಿ ಗೊತ್ತು, ನೀವು 16 ಆದ್ರೆ ನನಗೆ 16 ಕೋಟಿ ಇರುವಂತ ದೇವ ದೂತರ ದಂಡು ನನ್ನ ಸುತ್ತಲೂ ಕಾವಲಾಗಿ ನಿಲ್ಲುವಂತದ್ದಾಗಿರ್ತದೆ. ನನಗೆ ಬಹಳ ಸಂತೋಷ ಏನು ಗೊತ್ತಾ, ಇಲ್ಲಿಲ್ಲ 16 ಜನ ನಿದ್ದೆ ಮಾಡಿದ್ರೆ ಎಚ್ಚೆತ್ತು ಕುಳಿತುಕೊಳ್ಬೇಕಾದ್ರೆ ಪೇತ್ರ ನಿದ್ದೆ ಮಾಡ್ತಾರೆ. ಸ್ತೋತ್ರ. ಇವತ್ತು ದೇವರ ಮಕ್ಕಳ ನಿದ್ದೆ ಕೆಲವರನ್ನ ನಿದ್ದೆ ಕೆಡಿಸುವಂತೆ ಮಾಡುತ್ತೆ. ಅನೇಕರು ಚಿಂತೆ ಮಾಡ್ತಾರೆ, ಇಷ್ಟು ಹೇಳಿದ್ರು ಅವ್ರು ಏನು ಹೇಳಲ್ವಲ್ಲ, ಇಷ್ಟು ಮಾಡಿದ್ರು ಅವ್ರು ಏನು ಮಾಡಲ್ಲ, ಇಷ್ಟು ಹೇಳಿದ್ರು ಅವ್ರ ಜೀವನದಲ್ಲಿ ಏನು ಹೇಳಿಲ್ಲ. ನಿದ್ದೆ ಮಾಡ್ತಾ ಇದ್ರೆ ನಿಮ್ಮ ನಿದ್ದೆ ಕಡುತ್ತೆ. ದಾನಿಯೇಲನ ಸಿಂಹದ ಗುಹೆಯಲ್ಲಿ ಹಾಕದಾಗ, ಬೆಲ್ಜಾರನೇ ನಿನ್ನ ನಿದ್ದೆ ಕೆಡುತ್ತೆ. ಆದ್ರೆ ದಾನಿಯೇಲ ಏನ್ ಮಾಡ್ತಾನೆ ಗೊತ್ತಾ, ಸಿಂಹದ ಗುಹೆಯಲ್ಲಿ ನಿದ್ದೆ ಮಾಡ. ಈಗ ಸ್ತೋತ್ರ ಹೇಳಬೇಕು. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡ್ಕೊಳ್ಬೇಕು. ಕಾರಣ ಏನಂದ್ರೆ, ಯೆಹೋವನು ನನ್ನನ್ನು ಕಾಯ್ತಾ ಇರೋದ್ರಿಂದ, ನಾನು ನಿರ್ಭಯವಾಗಿರೋದ್ರಿಂದ, ನಾನು ಮಲಗಿದ ಕೂಡಲೇ, ಕಮಾನ್ ಕೆಲವರು ಹೇಳಲಿ, ನಾನು ಮಲಗಿದ ಕೂಡಲೇ ಎಷ್ಟೇ ಚಿಂತೆ ಇದ್ರು ನಾವು ನಿದ್ದೆ ಮಾಡ್ತೇವೆ, ಎಷ್ಟೇ ಚಿಂತೆ ಇದ್ರು ನಾವು ಸ್ತೋತ್ರ ಮಾಡ್ತೇವೆ, ಎಷ್ಟೇ ಚಿಂತೆ ಇದ್ರು ನಾವು ಕೈ ತಟ್ಟೋದು ನಿಲ್ಲಿಸಲ್ಲ, ಎಷ್ಟೇ ಸಾಲಕ್ಕೆ ಹೋರಾಟ ಇದ್ರು ನಾವು ದೇವರನ್ನ ಆರಾಧನೆ ಮಾಡೋದು ನಿಲ್ಲಿಸಲ್ಲ, ಎಷ್ಟೇ ಹೋರಾಟ ಇದ್ರು ನನ್ನ ಬಾಯಿಲಿರುವ ಸ್ತೋತ್ರ ಒಂದು ಕಾಲದಲ್ಲಿ ನಿಲ್ಲಲ್ಲ. ನಾನು ಎಡ ಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಪೇತ್ರನಿಗೋಸ್ಕರ ದೂತನನ್ನ ದೇವರು ಇಳಿಸ್ದ. ನನಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ ಏನು ಗೊತ್ತಾ, ಪೇತ್ರನು ಸಹ ಡೀಪ್ ನಿದ್ದೆ ಮಾಡೋನು.
ಅವನನ್ನು ತಟ್ಟಿ ಎಬ್ಬಿಸಿದ್ರು, ಅವರು ಎದ್ದೊಳ್ತಾ ಇಲ್ಲ. ಬಾಸ್ ನಮ್ಗೆ ಸೆರೆಮನೆನೇ ಸಾಕು ಅಂತ ದೇವ್ರು ಹೇಳ್ದ. ದೇವರ ವಾಕ್ಯಲ್ಲಿ ಗಮನಿಸ್ತೇವೆ, ಆ ಪೇತ್ರನ ತಟ್ಟಿ ಎಬ್ಬಿಸಿ ದೇವದೂತನ ಹೇಳ್ದ, ನಿನ್ನ ಕೆರೆಗಳನ್ನು ಹಾಕೋ, ನಡುಕಟ್ಟನ್ನು ಕಟ್ಕೋ. ದೇವರ ವಾಕ್ಯ ಹೇಳ್ತಾ ಅವನ ಸೆರೆಮನೆಯಿಂದ ಹೊರಗಡೆ ಬಂದ್ರೆ ಅವನು ಯಾವ ರೀತಿ ಇದ್ದಂತೆ, ಕನಸು ಕಂಡಂತವನಿಗೆ ಇದ್ದ. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ಅನೇಕ ಸಾರಿ ದೇವರು ನಮ್ಮನ್ನು ನಡೆಸುವಂತ ಮಾರ್ಗಗಳು ಕೇವಲ ನಮಗೆ ಕನಸು ಕಂಡ ಹಾಗೆ ಕಾರಣ. ಅಲ್ಲೆಲ್ಲ ನಮಗೆ ಸಾಮರ್ಥ್ಯ ಇಲ್ಲ, ಅಲ್ಲೆಲ್ಲ ನಮಗೆ ಬಲ ಇಲ್ಲ, ಅಲ್ಲೆಲ್ಲ ನಮಗೆ ಆರೋಗ್ಯ ಇಲ್ಲ, ಅಲ್ಲೆಲ್ಲ ನಿಲ್ಲೋದಕ್ಕೆ ನಮಗೆ ವಿದ್ಯಾಭ್ಯಾಸ ಇಲ್ಲ, ಅಲ್ಲೆಲ್ಲ ಹೋಗೋದಕ್ಕೆ ನಮಗೆ ಯಾವ ಅಂತಸ್ತು ಪಾರಂಪರ್ಯ ಇಲ್ಲ. ಆದ್ರೆ ಲೋಕದಲ್ಲಿ ಇರುವವನಿಗಿಂತ ನನ್ನೊಳಗಡೆ ದೇವರು ಅವನು ಹೆಚ್ಚಿನವನಾಗಿರೋದ್ರಿಂದ ನನ್ನನ್ನು ಯೋಗ್ಯತೆ ಇಲ್ಲದಿರೋ ಸ್ಥಳದಲ್ಲಿ ನನ್ನನ್ನು ಮಾಡಿಸೋದಕ್ಕೆ, ಯೋಗ್ಯತೆ ಇಲ್ಲದಿರೋ ಸ್ಥಳದಲ್ಲಿ ನನ್ನ ಕರೆದುಕೊಂಡು ಹೋಗೋದಕ್ಕೆ, ಯೋಗ್ಯತೆ ಇಲ್ಲದಿರೋ ಸ್ಥಳದಲ್ಲಿ ನನ್ನನ್ನು ದೇವರು ಉನ್ನತವಾಗಿ ಮಾಡಿಸೋದಕ್ಕೆ, ಹೇ ಕಮಾನ್ ದೇವರ ಮಕ್ಕಳೇ, ಕೂಗಿ ಹೇಳ್ರಿ, ನನ್ನ ದೇವರು ಶಕ್ತನಾಗಿದ್ದಾನೆ. ಇವತ್ತು ನನ್ನ ಜೀವನದಲ್ಲಿ ದೇವರು ಮಾಡುವ ಕಾರ್ಯ ಕೇವಲ ಕನಸು ಕಂಡ ಹಾಗೆ. ಇವತ್ತು ಪಕ್ಕದಲ್ಲಿ ಇರೋರ್ನ ಇವತ್ತೇ ಚೆನ್ನಾಗಿ ನೋಡ್ಕೋಬೇಡಿ. ಸ್ತೋತ್ರ. ಇವತ್ತು ನಿಮ್ಮ ಪಕ್ಕದಲ್ಲಿ ಇರ್ತಾರೆ, ನಾಳೆ ಎಲ್ಲೋ ಯಾರೋ ಸ್ತೋತ್ರ ಹೇಳ್ತಾ ಇಲ್ಲ. ಇಲ್ಲ ಬಿಡಿ ಪ್ರಶ್ನೆ, ನಮ್ಮ ಸರಪಳಿ ಎಲ್ಲ ಮುಡಿಯಲ್ಲ. ನಮ್ಮ ಸರಪಳಿ ಮುರಿಬೇಕಾದ್ರೆ ದೇವರೇ ಬರ್ಬೇಕಂದ್ರೆ ದೇವ್ರು ಬೇಕಾಗಿಲ್ಲ, ದೂತನನ್ನು ದೇವ್ರು ಕಳಿಸ್ತಾನೆ. ಇವತ್ತು ನಿನ್ನ ಕುಟುಂಬಕ್ಕಾಗಿ ದೂತನನ್ನು ಕಳಿಸ್ತಾನೆ, ನಿನ್ನ ಜೀವಿತಕ್ಕಾಗಿ ದೇವರು ದೂತನನ್ನು ಕಳಿಸುತ್ತಾನೆ, ನಿನ್ನ ಪಟ್ಟಣಕ್ಕಾಗಿ ದೇವರು ದೂತನನ್ನು ಕಳಿಸುತ್ತಾನೆ, ನಿನ್ನ ಸಂಬಂಧಿಕರ ಸರಪಳಿಯನ್ನು ಮುರಿಯೋದಕ್ಕಾಗಿ ದೇವರು ದೂತನನ್ನು ಕಳಿಸುತ್ತಾನೆ, ಆ ರೋಗದ ಬಂಧನ ಮುರಿಯೋದಕ್ಕಾಗಿ ದೂತನನ್ನು ಕಳಿಸುತ್ತಾನೆ. ಆ ದೂರದಲ್ಲಿ ನಿನ್ನ ವಿರುದ್ಧವಾಗಿ ಕ್ರಿಯೆ ಮಾಡುವಂತ ಕೆಲ ಮಾಟ ಮಂತ್ರದ ಬಲಗಳನ್ನು ಮುರಿಯೋದಕ್ಕೆ ನನ್ನ ದೇವರು ಕೆಲವರಿಗಾಗಿ, ನನ್ನ ದೇವರು ದೂತನನ್ನು, ಕಮಾನ್ ನಂಬುವ ದೇವರ ಮಕ್ಕಳು ಸ್ತೋತ್ರ ಮಾಡೋಣ. ನನ್ನ ಜೀವನದಲ್ಲಿ ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ತೆರೆಯೋದಕ್ಕಾಗಿ ನನ್ನ ದೇವರು ನನಗಾಗಿ ದೂತನನ್ನು ಕಳಿಸೋದಕ್ಕೆ ನನ್ನ ದೇವರು ನಂಬಿಗಸ್ತನು. ಹಾಗಾದ್ರೆ ಅಭಿಷಕ್ತರ ನಿದ್ದೆಯನ್ನು ಉದಾಸೀನ ಮಾಡಬೇಡಿ, ಅಭಿಷಕ್ತರ ಸ್ತೋತ್ರವನ್ನು ಉದಾಸೀನ ಮಾಡಬೇಡ್ರಿ, ಅಭಿಷಕ್ತರ ಚಪ್ಪಾಳೆ ಹೊಡೆದಾಗ ಉದಾಸೀನ ಮಾಡಬೇಡ್ರಿ, ಅಭಿಷಕ್ತರು ನಡ್ಕೊಂಡು ಹೋಗ್ಬೇಕಾದ್ರೆ ಉದಾಸೀನ ಮಾಡಬೇಡ್ರಿ. ಸ್ತೋತ್ರ. ಅವರು ಬರಕ್ಕಾಗ್ಲಿಲ್ಲ ಅಂದ್ರು ಅವರಲ್ಲಿರುವಂತ ಕರಚೀಲವನ್ನು ತೆಗೆದುಕೊಂಡು ಬಿಸಾಕ್ರೆ ಸಾಕು. ಅಲ್ಲಿ ಅವರು ಕರಚೀಲ ಹೋಗುವ ಸ್ಥಳದಲ್ಲಿ ರೋಗಿಗಳು ಸೌಖ್ಯವಾಗುತ್ತಾರೆ. ಅವ್ರಿಗೆ ಮುಟ್ಟೋದಕ್ಕಾಗಲ್ಲ, ಅವರು ನಡ್ಕೊಂಡು ಹೋಗಬೇಕಾದ್ರೆ ಅವರು ನೆಳೆ ಬೀಳುವಂತ ರೋಗಿಗಳು ಅವರು ಸೌಖ್ಯವಾಗುತ್ತಾರೆ. ಕಾರಣ ಅಭಿಷಕ್ತರಿಗಾಗಿ ಚಲಿಸುವಂತ ಒಂದು ಪರಲೋಕ ಮೇಲೆ ಇದೆ. ಆ ಪರಲೋಕ ನನಗಾಗಿ ಇರುವವರೆಗೂ ಯಾವುದಕ್ಕೂ ನಾನು ಭಯ ಪಡುವ ಅವಶ್ಯಕತೆ ಇಲ್ಲ. ನಾನು ನಿರ್ಭಯವಾಗಿರುವುದರಿಂದ ಇವತ್ತು ಭಯ ಪಡ್ತಾ ಇದ್ದೀರಲ್ಲ ಭವಿಷ್ಯದ ಬಗ್ಗೆ. ನಾಳೆ ನನ್ನ ಕುಟುಂಬ ಏನಾಗುತ್ತೆ ಅಂತ ಭಯ ಪಡ್ತಾ ಇದ್ದೀರಲ್ಲ, ನಾಳೆ ನನ್ನ ಬಿಸ್ನೆಸ್ ಏನಾಗುತ್ತೆ ಅಂತ ಭಯ ಪಡ್ತಾ ಇದ್ದೀರಲ್ಲ, ನಾಳೆ ನನ್ನ ಮಕ್ಕಳು ಏನಾಗ್ತಾರೆ, ನನ್ನ ಕುಟುಂಬ ಏನಾಗುತ್ತೆ ಅಂತ ಭಯ ಪಡ್ತಾ ಇದ್ದೀರಲ್ಲ. ದೇವರು ನಿನ್ನ ಜೊತೆಲಿ ಇದ್ದಾನೋ ನಂಬಿಕೆ ಇದೆಯಾ? ಭಯ ಪಡಬೇಡ, ಸಂತೋಷವಾಗಿ ದೇವರನ್ನು ಸ್ತುತಿಸು. ನಾಳೆ ಕಾರ್ಯ ದೇವರು ನಾಳೆ ಮಾಡ್ತಾನೆ. ಇವತ್ತು ನೀನು ಏನು ಮಾಡಬೇಕು ಅದನ್ನು ದೇವರಿಗಾಗಿ ಮಾಡು. ಇವತ್ತಿಗಾಗಿ ನಿನಗಾಗಿ ಒದಗಿಸಿಕೊಡೋದಕ್ಕೆ ನನ್ನ ದೇವರು ಯೆಹೋವ ಈರೆ. ಕಮಾನ್, ನಾಳೆ ಕುರಿತಾಗಿ ಚಿಂತೆ ಮಾಡಬೇಡ, ನಾಳಿನ ಕುರಿತಾಗಿ ಭಾರ ಪಡಬೇಡ, ನೀನು ನಿರ್ಭಯವಾಗಿರು. ಇವತ್ತು ಎದೆ ತಟ್ಟಿ ಹೇಳ್ರಿ, ಶತ್ರುವೇ ನಾನು ಭಯ ಪಡಲ್ಲ, ನಾನು ನಿರ್ಭಯವಾಗಿರುತ್ತೇನೆ. ನನ್ನ ದೇವರು ನೋಡ್ಕೊಳ್ತಾನೆ, ನನ್ನ ದೇವರು ನನಗಾಗಿ ನೋಡ್ಕೊಳ್ತಾನೆ. ಸಮಯ ಆದದ್ರಿಂದ ಮುಂದಕ್ಕೆ ಹೋಗ್ತೀನಿ. ಅಭಿಷಕ್ತರ ನಿದ್ದೆ, ಅಭಿಷಕ್ತರ ನಿದ್ದೆ ದೂತರನ್ನು ಇಳಿಸುತ್ತೆ. ಹಾಗಾದ್ರೆ ನಿದ್ದೆ ದೂತರನ್ನು ಇಳಿಸಿದ್ರೆ ಆರಾಧನೆ ಇನ್ನೇನು ಇಳಿಸುತ್ತೆ? ಅಭಿಷಕ್ತರ ನಿದ್ದೆ ದೂತರನ್ನು ಇಳಿಸೋದಕ್ಕೆ ಶಕ್ತಿ ಆಗಿದ್ರೆ ಅಭಿಷಕ್ತರು ಎದ್ದು ನಿಂತು ಹಲ್ಲೇಲೂಯ ಹೇಳಿದಾಗ, ಅಭಿಷಕ್ತರು ಎದ್ದು ನಿಂತು ಹಲ್ಲೇಲೂಯ ಹೇಳಿದಾಗ, ಅಭಿಷಕ್ತರು ಎದ್ದು ನಿಂತು ದೇವರೇ ನೀನು ಒಳ್ಳೆಯವನು ಅಂತ ಹೇಳಿದಾಗ, ಅಭಿಷಕ್ತರು ಎದ್ದು ನಿಂತು ಕರ್ತನನ್ನು ಸ್ತುತಿಸಿದಾಗ ಇನ್ನೇನು ಆಗಬಹುದು? ಸತ್ಯವೇದ ಗ್ರಂಥದಲ್ಲಿ ಒಬ್ಬ ಭಕ್ತನನ್ನು ಗಮನಿಸ್ತೇವೆ. ಆತನ ಹೆಸರೇ ಯೋಸಾಫಾಟನ. ಸ್ತೋತ್ರ. ಈ ಯೋಸಾಫಾಟನ ಜೀವನದಲ್ಲಿ ಎಲ್ಲ ಸಮಾಧಾನ ಆಗಿತ್ತು. ಆದರೆ ಯಾವಾಗ ಸಮಾಧಾನ ಜಾಸ್ತಿ ಆಗುತ್ತೋ ಶತ್ರುಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಇದುವರೆಗೂ ಒಂದು ಶತ್ರು ಬರ್ತಾ ಇದ್ದ, ಆದರೆ ಈಗ 3 ಶತ್ರುಗಳು ಒಟ್ಟಾಗಿ ಕೂಡಿ ಬಂದು ಅವನ ವಿರುದ್ಧವಾಗಿ ಪಾಳಿ ಹಾಕಿದ್ದಾರೆ. ಒಬ್ಬರಲ್ಲ, ಎರಡಲ್ಲ, 3. ಇವತ್ತು ದೇವರ ಮಕ್ಕಳು ಗಮನಿಸಿ, ಅನೇಕ ಸಾರಿ ವಿಶ್ವಾಸಿಗಳು ನಾವು ಹೇಳ್ತೇವೆ, ಬ್ರದರ್ ಒಂದು ಕಷ್ಟ ಮುಗಿದ್ರೆ ಇನ್ನೊಂದು, ಒಂದು ಮುಗಿದ್ರೆ ಇನ್ನೊಂದು, ಇನ್ನು ಮತ್ತೊಂದು ಮುಗಿದ್ರೆ ಮತ್ತೊಂದು.
ಛೇ ಏನ್ ಬ್ರದರ್ ಹೋಗ್ತಾನೆ ಇಲ್ಲ ಸಿಸ್ಟರ್, ನಿನ್ನ ಕೈಗಳನ್ನ ದೇವರು ಬಿಸಿ ಮಾಡ್ತಾ ಇದ್ದಾನೆ. ಒಂದು ಹೋಯ್ತಾ ಇನ್ನ ಅದಕ್ಕಿಂತ ಚೆನ್ನಾಗಿ ಹೋರಾಟ ಮಾಡು, ಒಂದು ಹೋಯ್ತಾ ಇನ್ನ ಅದಕ್ಕಿಂತ ಚೆನ್ನಾಗಿ ನಿನ್ನ ಬಲ ಒಂದು. ಇವಾಗ ಒಂದಲ್ಲ 3 ಬಂದು ನಿಂತಿದ್ದಾರೆ. ದೇವರ ವಾಕ್ಯ ಹೇಳ್ತಾ ಯೋಸಾಫಾಟನು ಎದುರಿದನು. ಏನಾಗುತ್ತೆ ದೇವರೇ, ನಾವು ಅವ್ರ ಮುಂದೆ ಚಿಕ್ಕವರು, ನಮಗೆ ಬಲ ಇಲ್ಲ, ಅವರು ದೊಡ್ಡ ಸೈನ್ಯವಾಗಿ ಬಂದಿದ್ದಾರೆ. ದೇವರ ವಾಕ್ಯ ನನಗೆ ಬಹಳ ಸಂತೋಷ ಕೊಡುವಂಥ ಒಂದು ಕಾರ್ಯ ಏನು ಗೊತ್ತಾ, ಯೋಸಾಫಟ್ಟನ್ನು ಮಾಡಿದಂಥ ಒಂದೇ ಒಂದು ಕಾರ್ಯ, ದೇವರ ಆಲಯದಲ್ಲಿ ಎಲ್ಲರನ್ನು ಕೂಡಿಸಿ ಅವನು ಪ್ರಾರ್ಥನೆ ಮಾಡಿದ. ದೇವರ ವಾಕ್ಯ ಹೇಳ್ತದೆ, ಎದುರಿ ಭಯಪಟ್ಟು ಸಮಾಧಾನ ನಷ್ಟಪಡಿಸ್ಕೊಂಡು ಅಲದಾಡ್ತಾ ಇರುವಂಥ ಈ ಯೋಸಾಫಾಟನಿಗೋಸ್ಕರವಾಗಿ ಒಬ್ಬನ ಮೇಲೆ ದೇವರ ಆತ್ಮನ ಇಳಿದು ಬಂತು. ಒಬ್ಬನ ಮೇಲೆ ದೇವರ ಆತ್ಮನ ಇಳಿದು ಬಂದಾಗ ದೇವರ ಆತ್ಮನ ಅವರಿಗೆ ಹೇಳಿದಂಥ ಅಲ್ಲಿಯೋ ದೇವರ ವಾಕ್ಯದಲ್ಲಿ 2 ಪೂರ್ವಕಾಲ ವೃತ್ತಾಂತ 20:17 ಹೇಳುವಂಥದ್ದಾಗಿದೆ. ದೇವರ ವಾಕ್ಯ ಹೇಳ್ತಾ, ಯೋಸಾಫಾಟನೇ, ಈ ದೊಡ್ಡ ಸಮೂಹವನ್ನು ಕಂಡು ನೀನು ಭಯ ಪಡಬೇಡ, ಹೆದರಬೇಡ, ನೀನು ಸುಮ್ಮನೆ ನಿಂತುಕೊಂಡು ಯೆಹೋವನು ಮಾಡುವಂತ ರಕ್ಷಣಾ ಕಾರ್ಯವನ್ನ ನೀವು ನೋಡ್ರಿ ಅಂತ. ನನಗೆ ಈ ಪದ ಬಹಳ ಸಂತೋಷ ಆಯ್ತು, ಸುಮ್ಮನೆ ನಿಂತ್ಕೊಂಡಂತ. ನಾನು ಕೇಳ್ತೀನಿ, ಏನಕ್ಕೆ ದೇವರೇ ಸುಮ್ಮನೆ ನಿಂತ್ಕೊಂಡಂತ? ಆ ಕಾರಣ ಏನಂದ್ರೆ, ಆ ಗುಂಪಿನ ಜನ್ಮದಿದಲ್ಲೂ ಸ್ವಲ್ಪ ಜನ ಇದ್ದಾರೆ. ಏನು ಗೊತ್ತಾ, ದೇವರು ಅದ್ಭುತ ಮಾಡ್ತಾನೆ ಅಂತ ಹೆಂಗೆ ಮಾಡಿಬಿಡ್ತಾನೆ, ದೇವರು ಬಿಡುಗಡೆ ಮಾಡ್ತಾನೆ ಅಂತ ಎಲ್ಲಿಂದ ಬಂದ್ಬಿಡುತ್ತೆ? ಸ್ತೋತ್ರ. ನೀನು ಸುತ್ತಿಸೋದಕ್ಕಿಂತ, ಗುಣಗೊಟ್ಟೋದಕ್ಕಿಂತ ಸುಮ್ಮನೆ ಇದ್ಬಿಡಪ್ಪ. ಸುತ್ತಿಸೋರು ಸುತ್ತಿಸ್ಲಿ, ಕೈ ತಟ್ಟೋರು ಕೈ ತಟ್ಟಲಿ, ಆರಾಧನೆ ಮಾಡೋರು ಆರಾಧನೆ ಮಾಡಲಿ. ಅವ್ರು ಹಂಗೆ ಯಾಕೆ ಮಾಡ್ತಾರೆ, ಇವ್ರು ಹಂಗೆ ಯಾಕೆ ಮಾಡ್ತಾರೆ, ಅವ್ರು ಹೆಂಗೆ ಆಗುತ್ತೆ ಹೆಂಗೆ ನಡೀತೆ. ಗುಣಗೊಟ್ಟೋದಕ್ಕಿಂತ ಏನಾಗಿರು, ಯಾರು ಸ್ತೋತ್ರ ಹೇಳ್ತಾ ಇಲ್ಲ ಇವತ್ತು ದೇವ್ರ ಮಕ್ಕಳು. ಅದರಿಂದ ದೇವ್ರು ಹೇಳಿದ್ರು, ಮೋಶೆ ಸಹ ಇಸ್ರಾಯೇಲ್ ಜನರಿಗೆ ಹೇಳ್ದ, ಸುಮ್ಮನೆ ನಿಂತ್ಕೊಂಡು ದೇವರು ಮಾಡೋ ರಕ್ಷಣಾ ಕಾರ್ಯ ನೋಡ್ರಿ, ಇದುವರೆಗೆ ಕಂಡಂತ ಐಗುಪ್ತ ನಿನ್ನ ಮೇಲೆ ನೀನು ಕಾಣೋದಿಲ್ಲ. ಇವತ್ತು ದೇವ್ರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡ್ಕೊಳ್ಬೇಕು, ಇವ್ರು ಏನ್ ಮಾಡ್ತಾರೆ ಅಂತ ನೋಡ್ಬಾರ್ದು. ನಿನ್ಗೆ ಮಾಡಕ್ಕಾಗುತ್ತಾ, ಆರಾಧನೆ ಮಾಡಕ್ಕಾಗುತ್ತಾ, ಮಾಡ್ರಿ. ಇಲ್ಲ ಅಂತ ಹೇಳಿದ್ರೆ ಸ್ತೋತ್ರ ಸ್ತೋತ್ರ. ಅವ್ರು ಏನಕ್ಕೆ ಹಿಂಗೆ ಮಾಡ್ತೆ, ಎಲ್ಲಿಂದ ಬರುತ್ತೆ? ಅಪನಂಬಿಕೆ ಹೇಳಿ ಇರೋರ ನಂಬಿಕೆಯನ್ನು ಕೆಡಿಸಬೇಡ. ಗುಣಗುಟ್ಟುವ ಮಾತು ಹೇಳಿ, ನಂಬಿಕೆ ಅಪನಂಬಿಕೆ ಮಾತು ಹೇಳಿ ಮುಂದಕ್ಕೆ ಹೋಗುವವರ ಮಾತನ್ನು ನೀನು ಕುಳಿತಗೊಳಿಸಬೇಡ. ಅಲ್ಲಿ ದೇವರ ವಾಕ್ಯದಲ್ಲಿ ಹಲ್ಲೆಲೂಯಾ, ದೇವರ ಆತ್ಮನ ಯೋಸಾಫಾಟನಿಗೆ ಹೇಳಿದಂತ ಒಂದೇ ಒಂದು ಕಾರ್ಯ, ಯೋಸಾಫಾಟನೇ ನೀನು ಮಾಡಬೇಕಾದಂತ ಒಂದು ಕಾರ್ಯ, ಸುಮ್ಮನೆ ನಿಂತ್ಕೊ ಅಂತ ಹೇಳಿ ಮುಂದಿನ ಭಾಗದಲ್ಲಿ ದೇವರು ಹೇಳ್ದ, ಅಲ್ಲಿ ಒಂದು ಗುಂಪಿನ ಜನರನ್ನು ಆರಾಧನೆ ಮಾಡೋದಕ್ಕೆ ಕರ್ಕೊಂಡು ಹೋಗುವಂತ. ಸುಮ್ಮನೆ ಇರು ಅಂತ ಹೇಳಿದ್ದು ದೇವರೇ, ಆರಾಧನೆ ಮಾಡು ಅಂತ ಹೇಳಿದ್ದು ದೇವರೇ. ನಾನು ಕೇಳ್ತೀನಿ, ಏನಕ್ಕೆ ದೇವ್ರೆ ಹಿಂಗಂತ? ಸುಮ್ಮನೆ ಇರೋ ಜನ ಇದ್ದಾರೆ, ಆರಾಧನೆ ಮಾಡೋ ಜನ ಇದ್ದಾರೆ, ಇವರಿಬ್ಬರು ನನಗೆ ಬೇಕು. ಅಲ್ಲಿ ಸುಮ್ಮನೆ ಇರೋರು ಪಟ್ಟಣದಲ್ಲಿ ಇರಲಿ, ಆರಾಧನೆ ಮಾಡೋರು ಯುದ್ಧಕ್ಕೆ ಮುಂದಕ್ಕೆ ಹೋಗ್ಲಿ. ಸ್ತೋತ್ರ. ಇವತ್ತು ದೇವ್ರ ಮಕ್ಕಳು ಒಂದು ಕಾರ್ಯ ಅರ್ಥ ಮಾಡ್ಕೊಳ್ಬೇಕು, ಸುಮ್ಮನೆ ಕುತ್ಕೊಳ್ಳೋರು ಇವತ್ತು ದೇವ್ರ ಮಕ್ಕಳು ಸುಮ್ಮನೆ ಕುತ್ಕೊಳ್ರಿ. ಯುದ್ಧಕ್ಕೆ ಹೋಗೋರು ಮಾತ್ರನೇ ಸ್ತೋತ್ರ ಮಾಡೋಕ್ಕಾಗೋದು. ಯುದ್ಧದ ರಣರಂಗದಲ್ಲಿ ನಾನು ಇದ್ದೇನೆ, ನನಗಾಗಿ ದೇವರು ಶ್ರೇಷ್ಠವಾದದ್ದು ಸಿದ್ಧ ಮಾಡಿ ಇಟ್ಟಿದ್ದಾನೆ, ನನ್ನ ಜೀವನದಲ್ಲಿ ಮುಂದೆ ಒಂದು ಭವಿಷ್ಯ ಇದೆ, ನನಗಾಗಿ ಒಂದು ಬಿಡುಗಡೆ ಇದೆ ಅಂತ ಹೇಳೋರು ಮಾತ್ರನೇ ಸ್ತೋತ್ರ ಹೇಳೋಕ್ಕಾಗೋದು. ಇವತ್ತು ದೇವರ ಮಕ್ಕಳೇ, ಸುಮ್ಮನೆ ಇರೋರು ಸುಮ್ಮನೆ ಕೂತ್ಕೊಳ್ರಿ, ಆದ್ರೆ ಯುದ್ಧಕ್ಕೆ ಹೋಗುವವರು ಪರಿಶುದ್ಧ ಎನ್ನುವಂತ ಭೂಷಣ ಹೊತ್ತುಕೊಂಡು ಇವತ್ತು ತಕ್ಕೋವ ಆ ತಗ್ಗಿನಲ್ಲಿ ಹೆಜ್ಜೆ ಇಡ್ರಿ. ಸುಮ್ಮನೆ ಇರೋರು ಇಲ್ಲೇ ಇಡ್ರಿ, ಆದ್ರೆ ಆರಾಧನೆ ಮಾಡುವಂತ ಜನ. ಇವತ್ತು ನನ್ನ ದೇವರು ಯಾರು ಹುಡುಕ್ತಾ ಇದ್ದಾನೆ ಗೊತ್ತಾ? ಸ್ತೋತ್ರ ಮಾಡೋರು ನನ್ನ ದೇವರು ಹುಡುಕ್ತಾ ಇದ್ದಾನೆ. ಇವತ್ತು ನನ್ನ ದೇವರು ಹುಡುಕ್ತಾ ಇರೋದು ಆರಾಧನೆ ಮಾಡೋರು ಹುಡುಕ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ, ಅವರು ಓದಂತ ತಗ್ಗು ಯಾವ್ದು ಗೊತ್ತಾ? ತಕೋವ ತಗ್ಗು. ತಕೋವ ಅನ್ನುವಂಥ ಪದದ ಅರ್ಥ ಏನು ಗೊತ್ತಾ? ಡೆಡ್ ಲ್ಯಾಂಡ್ ಅಂತಂದ್ರೆ ಯಾರೇ ಕಾಲಿಟ್ರು ಅಲ್ಲಿ ಸಾಯ್ತಾರೆ. ತಕೋವ ಎನ್ನುವಂಥ ಪದದ ಅರ್ಥ ಯಾರೇ ಕಾಲಿಟ್ರು ಅಲ್ಲಿ ಸಾಯ್ತಾರೆ. ಕಾರಣ ಇದು ಡೆಡ್ ಸಿ ಹತ್ರ ಅಲ್ಲ, ಡೆಡ್ ಸಿ ಹತ್ರ ಸಮೀಪದಲ್ಲಿ ಇರುವಂತ ಭೂಮಿ. ಅದರಿಂದ ಅದಕ್ಕೆ ತಕ್ಕಂತೆ ಡೆಡ್ ಸಿಗೆ ಅದರ ಬದಲಾಗಿ ಈ ತಕೋವ ಎನ್ನುವಂಥ ಸ್ಥಳಕ್ಕೆ ಮರಣದ ತಗ್ಗು, ಮರಣದ ಸ್ಥಳ ಎನ್ನುವುದು ತಕೋವ ಅರ್ಥ ಕೊಡಲ್ಪಡುತ್ತೆ. ಈಗ ಅಭಿಷಕ್ತರು ಏನ್ ಮಾಡ್ತಾ ಇದ್ರು, ಎಲ್ಲಿ ಹೋಗ್ತಾ ಇದ್ದಾರೆ? ಮರಣದ ತಗ್ಗಿನಲ್ಲಿ ನಡೆದು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ, ಮರಣದ ತಗ್ಗಿನಲ್ಲಿ ನಡೆದು ಹೋಗ್ತಾ ಇದ್ದಾರೆ. 23ನೇ ಕೀರ್ತನೆ ಹೇಳುವಂತ ಪ್ರಕಾರ, ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ನೀನು ಹತ್ತಿರ ಇರೋದ್ರಿಂದ ನಾನು ಯಾವ ಕೇಡಿಗೂ ನಾನು ಎದುರೋದಿಲ್ಲ. ಇಂಗ್ಲಿಷ್ ಬೈಬಲ್ ಹೇಳೋ ಪ್ರಕಾರ, ನಾನು ಮರಣದ ತಮಿಳಲ್ಲಿ ಹೇಳೋ ಪ್ರಕಾರ, ಮರಣದ ಪಳ್ಳ ತಾಕಿಲು ಅಂದ್ರೆ ಮರಣದ ತಗ್ಗಿನಲ್ಲೂ ನಾನು ನಡೆದು ಹೋದಾಗ್ಲೂ ನೀನು ನನ್ನ ಹತ್ತಿರ ಇರುತ್ತೀಯ. ಈಗ ಇಸ್ರಾಯೇಲ್ ಜನರು ಎಲ್ಲೂ ಹೋಗ್ತಾ ಇದ್ದಾರೆ, ತಕೋವ ಎನ್ನುವಂತ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಆ ತಕೋವ ಎನ್ನುವಂತ ಪದದ ಅರ್ಥ ಏನು? ಮರಣದ ತಗ್ಗು. ಆದ್ರೆ ಇವರು ಸುಮ್ಮನೆ ಹೋಗ್ತಾ ಇಲ್ಲ, ಪರಿಶುದ್ಧ ಎನ್ನುವಂತ ಭೂಷಣ ಧರಿಸಿಕೊಂಡು ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಕೈಯಲ್ಲಿ ಈಟಿ ಇಲ್ಲ, ಆದ್ರೆ ಜನರಿಗೆ
ಕೈಯಲ್ಲಿ ಇರುವಂತದ್ದಾಗಿದೆ. ಅವರ ಕೈಯಲ್ಲಿ ಹಲೆ ಖಡ್ಗ ಇಲ್ಲ, ಅವರ ಬಾಯಲ್ಲಿ ಸ್ತೋತ್ರ ಇರುವಂತದ್ದಾಗಿದೆ. ಅವರಿಗೆ ಗುರಾಣಿ ಇಲ್ಲ, ಅದು ಅವರಿಗೆ ಕಾಲು ಇರುವಂತದ್ದಾಗಿದೆ. ಅವ್ರು ಹೇಳ್ತಾ ಇರೋದು ನನ್ನ ದೇವರು ಜಯ ಕೊಡ್ತೀನಿ ಅಂತ ನಮಗೆ ಆಲೋಚನೆ ಹೇಳಿದ್ರೆ ನಾವು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಇಡಲ್ಲ, ನಾವು ಮುಂದಕ್ಕೆ ಹೋಗುತ್ತೇವೆ. ಮರಣದ ಮರಣದ ತಗ್ಗಿನಲ್ಲಿ ನಾನು ನಡೆದು ಹೋದಾಗ್ಲೂ ನನ್ನ ದೇವರು ನನ್ನ ಸಮೀಪದಲ್ಲಿ ಇರ್ತಾನೆ. ಆದ್ರಿಂದ ನಾನು ಭಯ ಪಡೋದಿಲ್ಲ. ಇವತ್ತು ಹೇಳಬೇಕು ಕೆಲವರು, ನಾನು ಮರಣದ ಹಳ್ಳ ತಗ್ಗಿನೆಲ್ಲ ನಾನು ನಡೆದು ಹೋದಾಗ್ಲೂ ನಾನು ಭಯ ಪಡಲ್ಲ. ಯಾರೆಲ್ಲ ಭಯಪಟ್ಟು ಆತ್ಮಿಕವಾದ ಜೀವನದಿಂದ ಹಿಂಚಾರಿ ಹೋದ್ರು, ಗುಣಗುಟ್ಟಿದ್ರು, ಗಂಡ ಗುಣಗುಟ್ಟಿದ್ರು, ಮಕ್ಕಳು ಗುಣಗುಟ್ಟಿದ್ರು, ಹೆಂಡತಿ ಗುಣಗುಟ್ಟರು, ಸಭೆ ವಿಶ್ವಾಸಿಗಳು ಗುಣಗುಟ್ಟಿದ್ರು, ನನ್ನ ಪಕ್ಕದಲ್ಲಿರೋರು ಗುಣಗುಟ್ಟಿದ್ರು. ಮುಂದೆ ಇಟ್ಟ ಹೆಜ್ಜೆಯನ್ನ ನಾನು ಹಿಂದಕ್ಕೆ ಇಡೋದಿಲ್ಲ. ಮರಣದ ತಗ್ಗಿನಲ್ಲಿ ನಾನು ನಡೆದಾಗ್ಲೂ ನನ್ನ ದೇವರು ನನ್ನ ಹತ್ತಿರ ಇರ್ತಾನೆ. ನಾನು ಒಬ್ಬನೇ ಆದ್ರೂ ಪರವಾಗಿಲ್ಲ, ಇಡೀ ಪರಲೋಕ ನನ್ನ ಸಂಗಡ ಅದು ನಿಲ್ಲುವುದರಿಂದ ನಾನು ನಡೀತೇನೆ, ನಾನು ನಡೀತೇನೆ, ನಾನು ನಡೀತೇನೆ. ಹೇ ನಡೆಯುವ ವಿಶ್ವಾಸಿಗಳೇ, ಓಡೋಗೋರು ದೇವರಿಗೆ ಬೇಕಾಗಿಲ್ಲ, ನಡೆಯೋರು ಬೇಕು. ಇಲ್ಲಿ ಬರ್ಲಿ, ಮರಣ ತೆಗಿತಾನೆ, ಬರ್ಲಿ 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 ಬರ್ಲಿ. ಇವ್ರು ಮಾಡಿದ ಕಾರ್ಯ ಏನು ಗೊತ್ತಾ? ಅಲ್ಲಿ ಹೋದಾಗ ದೇವ್ರೇ ನನ್ನ ಶತ್ರು ಅಷ್ಟು ದೊಡ್ಡವನು, ಶತ್ರು ನನ್ನ ಕಾಲು ಕೆಳಗಡೆ ಬರಲಿ, ರೋಗದ ಆತ್ಮನ ಕಾಲು ಕೆಳಗಡೆ ಬರಲಿ, ದಾರಿದ್ರ ತನ್ನ ಕಾಲು ಕೆಳಗಡೆ ಬರಲಿ, ಅದು ಕಾಲು ಕೆಳಗಡೆ ಬರಲಿ, ಇದು ಕಾಲು ಕೆಳಗಡೆ ಬರಲಿ. ಶತ್ರು ಏನು ಅಂತ ಅಲ್ಲಿ ಹೇಳಿಲ್ಲ. ಅಲ್ಲಿ ಹೇಳಿದ ನಿನಗೆ ಎಷ್ಟು ದೊಡ್ಡವನಂತ ನೋಡಿ ಇವತ್ತು ದೇವರಿಗೆ ಸ್ತೋತ್ರ ಮಾಡು. ಯೆಹೋವ ಈರೇ, ನೀನು ನನಗೆ ಒಳ್ಳೆಯವನಾಗಿರೋದಕ್ಕಾಗಿ ಸ್ತೋತ್ರ. ಯೆಹೋವ ರಾಫಾ, ನೀನು ನನಗೆ ಒಳ್ಳೆಯವನಾಗಿರೋದಕ್ಕಾಗಿ ಸ್ತೋತ್ರ. ನನ್ನ ಬಂಡಿಯೇ ನಿನಗೆ ಸ್ತೋತ್ರ, ನನ್ನ ಕೋಟೆಯೇ ನಿನಗೆ ಸ್ತೋತ್ರ. ಇಕ್ಕಟ್ಟಿನ ಸಮಯದಲ್ಲಿ ಹೇ ಇವತ್ತು ಅನೇಕರು ಶತ್ರು ಕಾಲ್ ಕೆಳಗಡೆ ಬರಲಿ ಅಂತ ಅನೇಕರು ಬಾಯಿ ತೆರೆದು ಹೇಳಬೇಕಾದ್ರೆ ನಿಲ್ಸೋ ಪದ, ಇವತ್ತು ಆ ಪದವನ್ನು ಕ್ಯಾನ್ಸಲ್ ಮಾಡು. ಇವತ್ತು ನಿನ್ನ ದೇವರು ಎಷ್ಟು ದೊಡ್ಡವನಂತ ನೀನು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರೆ ನೀನು ತಿಳಿಯದಂತ ಶತ್ರು ನಿನ್ನ ಕಾಲಿನ ಕೆಳಗಡೆ ಬರುತ್ತಾನೆ. ಕಾರಣ ಶತ್ರು ಅಲ್ಲ ದೊಡ್ಡವನು, ನನ್ನ ದೇವರು ನಿನಗೆ ದೊಡ್ಡವನು. ಇವತ್ತು ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ, ನನ್ನ ದೇವರು ನನಗೆ ಬಂಡೆ, ನನ್ನ ದೇವರು ನನಗೆ ಕೋಟೆ, ನನ್ನ ದೇವರು ನನಗೆ ಬಲ, ನನ್ನ ದೇವರು ನನಗೆ ಇಕ್ಕಟ್ಟಿನ ಸಮಯದಲ್ಲಿ ವಿಶೇಷ ಸಹಾಯಕನು, ನನ್ನ ದೇವರು ನನಗೆ ದೊಡ್ಡವನು, ನನ್ನ ದೇವರು ನನ್ನ ಆಶ್ರಯ, ನನ್ನ ದೇವರು ನನಗೆ ಪ್ರಾಣನಾಥ, ನನ್ನ ದೇವರು ನನಗೆ ಎಲ್ಲವೂ, ನನ್ನ ಪಾಲು ಯೆಹೋವನೇ, ನನ್ನ ಪಾನವು ಯೆಹೋವನೇ. ಶತ್ರು ಹಲ್ಲೆಲೂಯಾ, ನನ್ನನ್ನು ಶತ್ರುವಿನ ಮುಂದೆ ತಲೆ ತಗ್ಗಿಸದಂತೆ ನನ್ನ ತಲೆ ಎತ್ತಿ ನಡೆಸುವಂತ ನನ್ನ ದೇವರು ಒಳ್ಳೆಯವನು. ಇವತ್ತು ಎಷ್ಟು ಜನ ನಿಮ್ಮ ದೇವರಿಗೆ ಸ್ತೋತ್ರ ಮಾಡೋದಕ್ಕೆ ಸಾಧ್ಯ? ಎಷ್ಟು ಜನ ದೇವರಿಗೆ ಸ್ತೋತ್ರ ಮಾಡೋದಕ್ಕೆ ಸಾಧ್ಯ? ಎಷ್ಟು ಜನ ದೇವರಿಗೆ ಸ್ತೋತ್ರ ಮಾಡೋದಕ್ಕೆ ಸಾಧ್ಯ? ಬಾಯಲ್ಲಿ ಬೇರೆ ಏನಿಲ್ಲ, ಸಾಹಿತ್ಯನ ಚಿಂತೆ ಇಲ್ಲ, ಶತ್ರು ಮುಂದೆ ಇದ್ದಾನೇನೋ ಚಿಂತೆ ಇಲ್ಲ, ಖಡ್ಗ ಮುಂದೆ ಇದೆನೋ ಚಿಂತೆ ಇಲ್ಲ, ಈಟಿ ಮುಂದೆ ಇದೆಯೋ ಚಿಂತೆ ಇಲ್ಲ. ಅವ್ರಿಗೆ ಅದೆಲ್ಲ ಚಿಂತೆ ಇಲ್ಲ. ದೇವರ ಸನ್ನಿಧಿಯಲ್ಲಿ ದೇವರು ಹೋಗ ಅಂತ ಹೇಳಿರೋ ಸ್ಥಳಕ್ಕೆ ಹೋಗಬೇಕು. ದೇವರು ಒಳ್ಳೆಯವನು. ದೇವ್ರು ನನ್ನ ಜೀವನದಲ್ಲಿ ಏನು ಮಾಡಿಬಿಟ್ಟ ಅಂತ ಸ್ತೋತ್ರ ಮಾಡಬೇಕು ಅಂತ ಅನೇಕರು ಕುಳಿತಿದ್ದಾರೆ. ಇದುವರೆಗೆ ಏನು ಮಾಡಲಿಲ್ವಲ್ಲ, ದೇವ್ರ ಮುಂದೆ ಮಾಡ್ತಾನೆ. ಅದಕ್ಕಾಗಿ ದೇವರು ಒಳ್ಳೆಯವನಂತ ಹೇಳ್ರಿ. ಇವತ್ತು ದೇವರ ಮಕ್ಕಳು, ನಿನ್ನ ಜೀವನದಲ್ಲಿ ಶತ್ರು ಆರ್ಭಟವಾಗಿ ಎದ್ದು ಬಂದಾಗ ಆತನ ಕೃಪೆ ನಿನ್ನ ಜೀವನದಲ್ಲಿ ಇಲ್ಲದೆ ಹೋಗಿದ್ರೆ ಇವತ್ತು ನೆಲ ಸಮವಾಗಿ ಹೋಗುತ್ತಾ ಇದೆ. ಇವತ್ತು ಬಾಯಿ ತೆರೆದು ಹೇಳು, ಅಪ್ಪ ನೀನು ನನಗೆ ಒಳ್ಳೆಯವನು, ನಿನ್ನ ಕೃಪೆ ಶಾಶ್ವತವಾದದ್ದು. ಪರ್ವತ ಗುಡ್ಡವ ಕದಲಿ ಹೋಗುತ್ತದೆ, ಆದ್ರೆ ನಿನ್ನ ಕೃಪೆ ಬಂಧು ಮಿತ್ರ ಬಿಟ್ಟು ಹೋಗುತ್ತಾರೆ, ಆದ್ರೆ ನಿನ್ನ ಕೃಪೆ ಹಣ ಬಿಟ್ಟು ಹೋಗುತ್ತೆ, ಆದ್ರೆ ನಿನ್ನ ಕೃಪೆ ಸ್ಥಾನಮಾನ ಬಿಟ್ಟು ಹೋಗುತ್ತೆ, ಆದ್ರೆ ನಿನ್ನ ಕೃಪೆ ಪ್ರೀತಿ ಮಾಡಿದವರು ಬಿಟ್ಟು ಹೋಗುತ್ತಾರೆ, ಆದ್ರೆ ನಿನ್ನ ಕೃಪೆ ಆಶ್ವಾಸನೆ ಮಾತು ಹೇಳಿದವರು ಬಿಟ್ಟು ಹೋಗುತ್ತಾರೆ, ಆದ್ರೆ ನಿನ್ನ ಕೃಪೆ ಹಣ ಬಿಟ್ಟು ಹೋಗುತ್ತೆ, ನಿನ್ನ ಕೃಪೆ ಆಹಾರ ಬಿಟ್ಟು ಹೋಗುತ್ತೆ, ನಿನ್ನ ಕೃಪೆ ಏನೇ ಬಿಟ್ಟು ಹೋದ್ರು ನಿನ್ನ ಕೃಪೆ ನಮ್ಮನ್ನು ಬಿಟ್ಟು ಹೋಗಲ್ಲ. ನಿನ್ನ ಕೃಪೆ ನಮಗೆ ಶಾಶ್ವತವಾದದ್ದು, ನಿನ್ನ ಕೃಪೆ ನಮಗೆ ಶಾಶ್ವತವಾದದ್ದು, ನಿನ್ನ ಕೃಪೆ ನಮಗೆ ಶಾಶ್ವತವಾದದ್ದು. ಕೃಪೆ ಕೃಪೆ ಗಟ್ಟಿಯಾಗಿ ಹೇಳ್ರಿ, ಕೃಪೆ ಗಟ್ಟಿಯಾಗಿ ಹೇಳ್ರಿ, ಕೃಪೆ. ಈ ಕೃಪೆಯನ್ನು ಹಾಡಿಕೊಂಡು ಮುಂದೆ ಹೋಗಬೇಕಾದ್ರೆ ದೇವರ ವಾಕ್ಯ ಹೇಳುತ್ತೆ, ಯೆಹೋವನು ಶತ್ರುವಿನ ಪಾಳ್ಯದಲ್ಲಿ ಚಲಿಸಲಿಕ್ಕೆ ಪ್ರಾರಂಭ ಮಾಡ್ದ. ನಾನು ಹೇಳ್ದಲ್ಲ ಮುಂಚೆ ದೇವರ ಮಕ್ಕಳು ನಾವು ಹಲ್ಲೆಲೂಯಾ ಹೇಳಿದಾಗ ಇಲ್ಲಿ ಚಲನೆ ಕಾಣದಿದ್ರು, ಕಾಣದಿರುವ ಮಂಡಲದಲ್ಲಿ ನಿನಗಾಗಿ ದೇವರು ಚಲಿಸ್ತಾನೆ ಇರ್ತಾನೆ, ಕಾಣದಿರುವ ಮಂಡಲದಲ್ಲಿ ನಿನಗಾಗಿ ಚಲಿಸ್ತಾನೆ ಇರ್ತಾನೆ. ದೇವರ ಮಕ್ಕಳು ಹಲ್ಲೆಲೂಯಾ ಹೇಳೋದು, ದೇವರ ಮಕ್ಕಳು ದೇವರನ್ನು ಸ್ತುತಿಸೋದು ವ್ಯರ್ಥವಾಗಿ ಹೋಗಲ್ಲ. ಕಾಣದಿರುವ ಮಂಡಲದಲ್ಲಿ ದೇವರು ಕ್ರಿಯೆ ಮಾಡ್ತಾನೆ ಇರ್ತಾನೆ. ದೇವರ ವಾಕ್ಯ ಹೇಳೋ ಪ್ರಕಾರ ಅವರ ಶತ್ರುಗಳನ್ನ ದೇವರು ನಿರ್ನಾಮ ಮಾಡಿದನು.
ಸಮಯ ಇಲ್ಲದಿರೋದ್ರಿಂದ ನಾನು ಮುಂದಕ್ಕೆ ಹೋಗ್ತೀನಿ. ನನಗೆ ಬಹಳ ಸಂತೋಷ ಕೊಟ್ಟಂಥ ಕಾರ್ಯ ಏನು ಗೊತ್ತಾ, ಈಗ ತಕೋವ ಆ ಮರಣದ ತಗ್ಗಿನ ತುದಿ ಭಾಗದಲ್ಲಿ ಬಂದು ನಿಂತಿದ್ದಾರೆ. ನೋಡಿದಾಗ ಈಟಿ ಬರ್ಜಿ ಕಟ್ಟಿಗೆಗಳೊಟ್ಟಿಗೆ ನಿಂತೆಂತ ಯಾವ ಶತ್ರು ನಿಂತ್ಕೊಂಡಿಲ್ಲ, ಎಲ್ಲ ಅಲ್ಲೇ ಸತ್ತ ಶವಗಳಾಗಿ ಬಿದ್ದಿದ್ದಾರೆ. ಇವರು ಚಿಂತೆ ಮಾಡಿದ್ರು, ನಾವು ಯುದ್ಧ ಮಾಡಲಿಲ್ವಲ್ಲ, ನಾವು ಗುರಾಣಿ ಎತ್ತಲಿಲ್ವಲ್ಲ, ನಾವು ಖಡ್ಗ ಹಿಡಿಲಿಲ್ವಾ, ಹೆಂಗ ಸತ್ತೋದ್ರು. ನೀನಿಲ್ಲಿ ಸ್ತುತಿಸಿದಾಗ ನನ್ನ ದೇವರು ಒಂದೇ ಒಂದು ದೂತನ್ನು ನಿಲ್ಲಿಸಿದ್ರೆ ಸಾಕು. ನನಗೆ ಬಹಳ ಸಂತೋಷ ಕೊಡೋ ಕಾರ್ಯ ಏನು ಗೊತ್ತಾ, ವಿಶ್ವಾಸ ಜೀವಿತ ಎನ್ನೋದು ಕತೆ ಹೇಳೋ ಜೀವಿತ ಅಲ್ಲ, ವಿಶ್ವಾಸ ಜೀವಿತ ಎನ್ನೋದು ಕ್ರಿಯೆ ಮಾಡುವ ಜೀವಿತವಾಗಿದೆ. ಇವತ್ತು ದೇವರ ಮಕ್ಕಳ ಕತೆ ಹೇಳ್ಕೊಂಡಲ್ಲ ನಾವಿಲ್ಲಿ ನಿಂತಿರೋದು, ನಡೆದಿದ್ರೆ ನಮ್ಮ ಜೀವನದಲ್ಲಿ ನಡೆಯುತ್ತೆ. ಅವರು ಸ್ತುತಿಸಿದಾಗ ದೂತರು ಇಳಿದಿದ್ರೆ ನಮ್ಮ ಜೀವನದಲ್ಲಿ ಸ್ತುತಿಸಿದಾಗ ದೂತರು ನಮಗಾಗಿ ಇಳಿಸೋದಕ್ಕೆ ನನ್ನ ದೇವರ ಶಕ್ತನು. ಯೋಸಾಫಾಟನ ತೀರಿ ಹೋದ, ಎಲಿಯನು ತೀರಿ ಹೋದನು, ಯೂದ ಜನಾಂಗಗಳು ಜನದಲ್ಲಿ ಅನೇಕರು ತೀರಿ ಹೋದ್ರು. ಆದ್ರೆ ಇವತ್ತು ದೇವರ ಮಕ್ಕಳೇ, ಅವರು ಸೇವಿಸುವ ದೇವರು ತೀರಿ ಹೋಗ್ಲಿಲ್ಲ. ಇವತ್ತು ಪರಲೋಕ ರಾಜ್ಯದ ಸಿಂಹಾಸನದಲ್ಲಿ ನನ್ನ ದೇವರು ಇದ್ದವನಾಗಿದ್ದಾನೆ. ಇವತ್ತು ಅದೇ ದೇವರನ್ನ ನಾವು ನೀವು ಕೂಗಿ ಹೇಳ್ತಾ ಇದ್ದೇವೆ. ಅಪ್ಪ ಅಂತ ಕೂಗಿ ಹೇಳಿದಾಗ ಅವ್ರ ಅಪ್ಪ ಅನ್ಲಿಲ್ಲ, ನಾವು ಅಪ್ಪ ಅಂತೀವಿ. ಅವ್ರ ಆ ದೇವ್ರನ್ನ ಅಪ್ಪ ಅಂತ ಕರೀಲಿಲ್ಲ, ಅವರೆಲ್ಲ ಅಪ್ಪ ಯೆಹೋವನೇ ಅಂತ ಕೂಗಿದ್ರು. ನಾವೇನಂತ ಕರಿತೀವಿ, ಅಪ್ಪ ಅಂತ ಕರಿತೀವಿ. ಹಾಗಾದ್ರೆ ದೇವ್ರಿಗೂ ನಮ್ಮ ತಂದೆ ಆಗಿರೋದ್ರಿಂದ ತಂದೆ ಅಂದಾಗ ಮಗ ಎಷ್ಟೇ ಇಕ್ಕಟ್ಟಿನಲ್ಲಿದ್ರು ಅಪ್ಪ ಕುಳ್ಕೊಂಡು ನೋಡೋಣ ಬಿಡು ಅಂತ ಇಲ್ಲಲ್ಲ. ಅಪ್ಪ ಅಂತ ಕೂಗಿದಾಗ, ಡ್ಯಾಡಿ ಅಂತ ಕೂಗಿದಾಗ ನಮ್ಮ ಅಪ್ಪನ ಮಗ ಎಲ್ಲಿದ್ಯಾ ಬಂದೇ ಇರೋ ಅಂತ ಹಲ್ಲೆಲೂಯಾ. ನಮ್ಮ ಅಪ್ಪನ ನಮಗಾಗಿ ಇಳಿದು ಬರೋ ದೇವರು ನನ್ನ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಗಮನಿಸೋ ಪ್ರಕಾರ ಶತ್ರುಗಳು ಬಂದು ಅವರ ನೆಲಸಮ ಮುಂದೆಯಾಗಿ ನಿಂತಾಗ ಯೋಸಾಫಾಟನು ಮಾಡಿದ ಕಾರ್ಯ ಏನು ಗೊತ್ತಾ, ಆ ತಗ್ಗಿಗೆ ಒಂದು ವ್ಯತ್ಯಾಸ ಕೊಟ್ಟ. ಏನು ಹೆಸರು ಕೊಟ್ಟ ಗೊತ್ತಾ, ತಕೋವ ಮರಣದ ತಗ್ಗು, ಈಗ ಬೆರೇಕ ಸ್ತುತಿಸುವ ತಗ್ಗು. ಇದ್ದಾಗೆ ನೀವಿರಲ್ಲ. ಸ್ತುತಿಸುವ ದೇವರ ಮಕ್ಕಳೇ, ಎಸ್ಕೇಲನೇ ನೀನು ಮರಣದ ತಗ್ಗಿನಲ್ಲಿ ನೀನು ನಡೆದಾಗ್ಲೂ ಅಲ್ಲಿ ದೊಡ್ಡ ಮೂಳೆ ಕಾಣೋ ಸಾಧ್ಯ. ಆದರೆ ನೀನು ನಂಬ್ತೀಯ ದೇವರು ಏನಾದರೂ ಮಾಡೋದಕ್ಕೆ ಶಕ್ತನು ಅಂತ? ಹೌದು. ಹಾಗಾದರೆ ಒಂದೇ ಒಂದು ಆಜ್ಞೆ ಕೊಡು. ಗಾಳಿಗೆ ಆಜ್ಞೆ ಮಾಡ್ದ, ಚರ್ಮಗಳು ಒಟ್ಟಾಗಿ ಮೂಳೆಗಳು ತಮ್ಮಲ್ಲಿ ಒಟ್ಟಾಗಿ ಕೂಡಿದಾಗ ಕರ್ತನ ಒಂದು ಮಾತನ್ನು ಹೇಳ್ದ, ಗೋರಿಯಲ್ಲಿ ಇದ್ದವರನ್ನೆಲ್ಲರನ್ನ ಒಂದು ದೊಡ್ಡ ಸೈನ್ಯವಾಗಿ ನಾನು ಮಾರ್ಪಡಿಸುತ್ತೇನೆ. ಇದು ಸೈನಾಧೀಶ್ವರನಾದ ಯೆಹೋವನ ನುಡಿ. ಇವತ್ತು ದೇವರ ಮಕ್ಕಳೇ, ಮರಣದ ತಗ್ಗಿನಲ್ಲಿ ನಾವು ನಡೆದು ಸ್ತುತಿಸುತ್ತಾ ನಾವು ನಡೆದ್ರೆ ಇವತ್ತು ದೇವರ ಮಕ್ಕಳೇ ಅದೇ ಮರಣದ ತಗ್ಗು ಸ್ತುತಿಸುವಂತ ತಗ್ಗು ಆಗಿರುತ್ತೆ. ಇವತ್ತು ದೇವರ ಮಕ್ಕಳು ಯಾರಾದರೂ ಸ್ತುತಿಸದಂತೆ ಇವತ್ತು ಮರಣದ ತಗ್ಗಿನಲ್ಲಿ ಇದ್ದಿದ್ರೆ ಇವತ್ತು ಒಂದು ಕಾರ್ಯ ನಾನು ಹೇಳ್ತೇನೆ, ನನ್ನ ದೇವರು ಆ ತಕೋವನ್ನ ಒಂದು ಬೆರೇಕವಾಗಿ ಮಾಡಲಿ. ಇವತ್ತು ನಿನ್ನ ಮನೆಯನ್ನ ಬೆರೇಕವಾಗಿ ಮಾಡಲಿ, ಇವತ್ತು ನಿನ್ನ ಜೀವಿತವನ್ನ ಬೆರೇಕವಾಗಿ ಮಾಡಲಿ, ಇವತ್ತು ನಿನ್ನ ತಲೆಮಾರನ್ನ ಒಂದು ಬೆರೇಕವಾಗಿ ಮಾಡಲಿ. ದೇವರ ವಾಕ್ಯದಲ್ಲಿ 2 ಪೂರ್ವಕಾಲ ವೃತ್ತಾಂತ 20 ಅದರ 27ನೇ ವಾಕ್ಯ ಓದಿ ನಾವು ನಿಲ್ಲಿಸೋಣ, ಪ್ರಾರ್ಥನೆ ಮಾಡೋಣ ಅಲ್ಪ ನಿಮಿಷ. ಕೆಲವೊಂದು ತಕೋವಗಳೆಲ್ಲ ಹೆಸರು ಬದಲಾಗ್ಲಿ. ಹೋದ್ರಿ. ಆಮೇಲೆ ಯೆಹೂದ್ಯರು ಯೆರೂಸಲೇಮಿನವರು ಅವರ ಮುಂಗಡದಲ್ಲಿ ಯೆಹೋಷಾಫಾಟನು, ಯೆಹೋವನು ತಮಗೆ ಶತ್ರುಗಳ ಮೇಲೆ ಜಯವನ್ನು ಅನುಗ್ರಹಿಸಿದ್ದಾನೆಂದು ಜಯಘೋಷ ಮಾಡುತ್ತಾ ಯೆರೂಸಲೇಮಿಗೆ ಹಿಂತಿರುಗಿದರು. ಅವರು ಸ್ವರಮಂಡಲ, ಕಿನ್ನರಿ, ತುತ್ತೂರಿ ಇವುಗಳೊಡನೆ ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಬಂದರು. ಯೆಹೋವನು ಇಸ್ರಾಯೇಲರೇ ಶತ್ರುಗಳೊಡನೆ ಯುದ್ಧ ಮಾಡಿದನೆಂಬ ಸುದ್ದಿಯು ಅನ್ಯ ದೇಶಗಳ ರಾಜ್ಯಗಳವರಿಗೆ ಮುಟ್ಟಿದಾಗ ಅವರೆಲ್ಲರೂ ಬಹುಭೀತರಾದರು. ಹೀಗೆ ದೇವಾನುಗ್ರಹದಿಂದ ಸುತ್ತನ ವೈರಿಗಳ ಭಯ ತಪ್ಪಿ ಯೆಹೋಷಾಫಾಟನ ರಾಜ್ಯಕ್ಕೆ ಸಮಾಧಾನ ಉಂಟಾಯಿತು. ಹಲ್ಲೆಲೂಯಾ. ಸ್ತುತಿಸುವ ದೇವರ ಮಕ್ಕಳಿಗಿರೋ ಆಲೋಚನೆ ಇದೇನೆ. ಹಲ್ಲೆಲೂಯಾ. ಇವತ್ತು ಸಮಾಧಾನಕ್ಕಾಗಿ ನೀನು ಹಣ ಕೊಡಬೇಡ, ಸಮಾಧಾನಕ್ಕಾಗಿ ನೀನು ದೇವರನ್ನ ಸ್ತುತಿಸು, ಮನಪೂರ್ವಕವಾಗಿ ದೇವರನ್ನ ಸ್ತುತಿಸು. ದೇವರ ವಾಕ್ಯ ಹೇಳ್ತದೆ, ಅವರು ಬೆರೇಕನಿಂದ ಎಲ್ಲಿವರೆಗೂ, ಯೆರೂಸಲೇಮಿನವರೆಗೂ. ಇವತ್ತು ದೇವರ ಮಕ್ಕಳೇ, ನೀನು ತಕೋವ ಮರಣದ ತಗ್ಗಿನಲ್ಲಿ ನೀನು ಮರಣದ ಸಂದರ್ಭಗಳಲ್ಲಿ ನೀನು ಹಾದು ಹೋದಾಗ ಅದನ್ನು ದೇವರ ಬೆರೇಕಾಗಿ ಮಾಡೋದಲ್ಲ. ನೀನು ಆಲಯಕ್ಕೆ ಬರಬೇಕಾದ್ರೆ ಸ್ತುತಿ ನಿಲ್ಲಲ್ಲ, ನೀನು ಆರಾಧನೆಗೆ ಆಲಯಕ್ಕೆ ಬರಬೇಕಾದ್ರೆ ಸ್ತುತಿ ಮುಂದುವರಿತಾನೆ ಇರುತ್ತೆ. ಅದು ಮಾತ್ರವಲ್ಲ, ಸ್ತುತಿಸುವ ಜನರಿಗಾಗಿ ದೇವರು ಮಾಡುವ ಅದ್ಭುತ ಕಾರ್ಯವನ್ನ ಯಾರು ಕೇಳ್ತಾರೆ? ದೂರದಲ್ಲಿರುವ ಶತ್ರುಗಳು. ದೂರದಲ್ಲಿರುವ ಶತ್ರುಗಳು ಅವರು ಕೇಳಿ ಏನ್ ಮಾಡಿದ್ರು? ಅವರು ಭಯಭೀತರಾದರು. ಹಾಗಾದ್ರೆ ಸ್ತುತಿಸುವವನನ್ನ ಮುಟ್ಟಬೇಕಾದ್ರೆ ಶತ್ರುಗೊಂದು ಭಯ.
ಇವತ್ತು ಅನೇಕರು ಏನಕ್ಕೋಸ್ಕರ ಸ್ತುತಿಸಲ್ಲ ಗೊತ್ತಾ? ಶತ್ರುವನ್ನು ನೋಡಿ ಭಯಪಟ್ಟು ಅನೇಕರು ಸ್ತುತಿಸಲ್ಲ. ನೋಡಿ, ಎಲ್ಲ ಸ್ತೋತ್ರ ಕಮ್ಮಿ ಆಗೋಯ್ತು. ಅನೇಕರಪ್ಪ ಸ್ತುತಿಸ್ಬಿಟ್ರೆ, ಶತ್ರು ಏನಾದರೂ ಮಾಡಿದ್ರೆ, ಸ್ತುತಿಸ್ರೆ ಏನಾದರೂ ಮಾಡಿಬಿಟ್ರೆ, ಅಯ್ಯೋ ನೀನು ಸ್ತುತಿಸು, ಅವ್ರಿಗೆ ನಿನ್ನ ಭಯ ಅಲ್ಲ, ಅವರ ಒಳಗಡೆ ಒಂದು ಭಯ ನಿನ್ನ ಕುರಿತಾಗಿ. ಇವತ್ತು ನಿನ್ನ ಕುರಿತಾಗಿ ಇವತ್ತು ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕಾದಂಥ ಒಂದು ಕಾರ್ಯ. ನಾನು ಕಳೆದ ದಿವಸಗಳಲ್ಲಿ ಅನೇಕ ವರ್ಷಗಳ ಹಿಂದೆ ಒಂದು ಪಾಸ್ಟರ್ ನಮ್ಮ ಸಭೆಯಲ್ಲಿ ಇದ್ರು. ದೇವ್ರ ಮಕ್ಕಳು ಗಮನಿಸಿ, ಒಂದು ದಿವಸ ಮಳೆ ಬರ್ತಾ ಇತ್ತು, ಜೋರಾಗಿ ಮಳೆ ಬರ್ತಾ ಇತ್ತು. ಗಾಡೀಲಿ ಹೋಗ್ತಾ ಇದ್ದಾರೆ. ರೋಡಲ್ಲಿ ಮಳೆ ಬರೋದ್ರಿಂದ ಏನು ಮಾಡ್ತು, ಎಲ್ಲೋ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಒಂದು ದೇವಸ್ಥಾನ ಇತ್ತು, ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೊಂಡ್ರು. ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೊಂಡಾಗ ಅಲ್ಲಿ ನಿಂತ್ಕೊಂಡು ಏನು ಮಾಡೋದು, ಭಾಳ ಜೋರು ಮಳೆ, ಹೆಚ್ಚು ಕಮ್ಮಿ 8-9 ವರ್ಷಗಳ ಹಿಂದೆ. ಅವ್ರು ಕುಳಿತ್ಕೊಂಡು ಏನು ಮಾಡ್ತಿದ್ರೆ, ಇಲ್ಲಿ ಗಂಟ ಬಂದಿದ್ದೀವಲ್ಲ, ಇನ್ನು 1 ಅವರ್ 2 ಅವರ್ ನಿಲ್ಲಲ್ಲ, ಕೂತ್ಕೊಂಡು ಸ್ತೋತ್ರ ಮಾಡೋಣ ಅಂತ ಸ್ತೋತ್ರ ಆಡ್ತಾನೇ ಇದ್ರು. ಸ್ತೋತ್ರ ಆಡ್ತಾನೆ ಇರಬೇಕಾದ್ರೆ ಆ ದೇವಸ್ಥಾನದ ಪೂಜಾರಿ ಮನೆಯಲ್ಲಿದ್ದಂಥ ಪೂಜಾರಿ ಕೊಡೆ ಇಟ್ಕೊಂಡು ಮನೆಯಲ್ಲಿ ನಡ್ಕೊಂಡು ಬಂದು ಆ ದೇವದಾಸರಿಗೆ ಇಬ್ರಿಗೂ ಕೊಡೆ ಕೊಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡ್ರಿ, ದಯವಿಟ್ಟು ಇಲ್ಲಿ ಇರಬೇಡ್ರಿ ಅಂತ. ಅವ್ರು ಹೇಳಿದ್ರು, ತುಂಬ ಮಳೆ ಬರ್ತಾ ಇದೆ, ನಾವು ಇಲ್ಲಿಂದ ಹೋಗೋಕ್ಕಾಗಲ್ಲ, ದಯವಿಟ್ಟು ಸ್ವಲ್ಪ ಹೊತ್ತು ಪರ್ಮಿಷನ್ ಕೊಡಿ, ಮಳೆ ನಿಂತಾದ್ಮೇಲೆ ನಾವು ಹೋಗ್ತೀವಿ ಅಂತ. ಆ ಸೈಮನ್ ಪಾಸ್ಟರ್ ಹೇಳಿದಂಥ ಒಂದು ಪದ, ಪಾಸ್ಟರ್ ಆ ರೀತಿ ಹೇಳಿದಾಗ ಅಲ್ಲಿ ಆ ಪೂಜಾರಿ ಈ ರೀತಿ ಹೇಳಿದ್ರಂತೆ, ನೀವು ಇಲ್ಲಿಗೆ ಬಂದು ನಿಂತ್ಕೊಂಡಾಗ ನಮ್ಮ ದೇವರು ನಮ್ಮ ಮನೆಗೆ ಬಂದು ಅವ್ರು ನಮ್ಮ ದೇವಸ್ಥಾನದಲ್ಲಿ ಇಬ್ಬರು ಇದ್ದಾರೆ, ಫಸ್ಟ್ ಅವ್ರನ್ನ ಓಡಿಸ್ಬಿಡ್ಬೇಕು, ಇಲ್ಲ ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಮಾಡ್ತಾ ಇದೆ, ದಯವಿಟ್ಟು ನಮ್ಮನ್ನು ಇಲ್ಲಿಂದ ಹೋಗ್ಬಿಡ್ರಿ, ಇಲ್ಲ ನನ್ನ ಪ್ರಾಣ ತೆಗೆದು ಬಿಡುತ್ತೆ ಅಂತ. ಕಟ್ಟುಕತೆ ಎಲ್ಲ ನಡೆದದ್ದು. ಇವತ್ತು ಅದೇ ದೇವ್ರ ಮಕ್ಕಳ ಸ್ತೋತ್ರ ಹೇಳೋ ಶಕ್ತಿ ಏನೋದು, ನೀವಿಲ್ಲಿ ಸ್ತುತಿಸಿದಾಗ ರಿಪೋರ್ಟ್ ಏನೋದು ನರಕಕ್ಕೆ ಹೋಗುತ್ತೆ. ನೀವಿಲ್ಲಿ ಬಾಯಿ ತೆರೆದು ಆರಾಧನೆ ಮಾಡಿದಾಗ ಪೂಜಾರಿಗಳಿಗೆ ರಿಪೋರ್ಟ್ ಹೋಗುತ್ತೆ. ನೀನಿಲ್ಲಿ ಬಾಯಿ ತೆರೆದು ಆರಾಧನೆ ಮಾಡಿದಾಗ ನರಕಕ್ಕೊಂದು ಸಂದೇಶ ಹೋಗುತ್ತೆ, ಇನ್ನು ಮೇಲೆ ಅವ್ರನ್ನ ಮುಟ್ಟಬೇಡ. ಅವ್ರ ಬಾಯಲ್ಲಿ ಸ್ತೋತ್ರದ ಬೆಂಕಿ ಬರ್ತಾ ಇದೆ, ಅವ್ರ ಬಾಯಲ್ಲಿ ಹಲ್ಲೆಲೂಯಾ ಬರ್ತಾ ಇದೆ. ಕಮ್ ಆನ್ ಹಲ್ಲೆಲೂಯಾ. ಶತ್ರುವನ್ನ ಭಯಪಟ್ಟು ಆರಾಧನೆ ಮಾಡೋ ಅವಶ್ಯಕತೆ ಇಲ್ಲ, ನಿನ್ನ ದೇವರು ದೊಡ್ಡವನಂತ. ಇವತ್ತು ದೇವರ ಮಕ್ಕಳು ಎಷ್ಟು ಜನ ಆ ದೇವರಿಗೆ ಆರಾಧನೆ ಕೊಡೋದಕ್ಕೆ ಸಾಧ್ಯ? ಎಷ್ಟು ಜನ ದೇವನ ಆರಾಧನೆ ಕೊಡೋದಕ್ಕೆ ಸಾಧ್ಯ? ಇವತ್ತು ನರಕ ಕೇಳುವ ಹಾಗೆ ಆ 2 ಕೈಗಳನ್ನು ತಟ್ಟುತ್ತಾ ನರಕ ಕೇಳುವ ಹಾಗೆ ಬಾಯಿ ತೆರೆದು ಆರಾಧನೆ ಮಾಡ್ರಿ. ಇವತ್ತು ಶಾಪದ ಬಂಧನ ಮುರಿಯಲೆ, ಇವತ್ತು ರೋಗದ ಬಂಧನ ಮುರಿಯಲೆ, ನಿನ್ನ ಸಮಾಧಾನ ಕೆಡಿಸುವಂತ ಆ ಎಲ್ಲ ದುರಾತ್ಮನ ಶಕ್ತಿಗಳ ಬಲಗಳು ಯೇಸುವಿನ ನಾಮದಲ್ಲಿ ಕೀಳಾಡಗಲೇ. ನಾನು ಹೇಳಿದೆ, ನರಕಕ್ಕೆ ರಿಪೋರ್ಟ್ ಕಳಿಸೋರು ಆರಾಧನೆ ಮಾಡಿದ್ರೆ ಸಾಕು. ಏ ಶತ್ರುವೇ, ಇದುವರೆಗೂ ನನ್ನ ಮುಟ್ಟದಾಗ ಇನ್ನು ಮೇಲೆ ಮುಟ್ಟಕ್ಕಾಗಲ್ಲ. ನನ್ನ ಬಾಯಲ್ಲಿ ಒಂದು ಬೆಂಕಿ ಹೊಡ್ತಾ ಇದೆ. ಅದೇನು ಬೆಂಕಿ? ಸ್ತೋತ್ರ ಎಂಬ ಬೆಂಕಿ. ಸೆಂಡ್ ರಿಪೋರ್ಟ್ ಟು ನರಕಕ್ಕೆ ಒಂದು ರಿಪೋರ್ಟ್ ಅನ್ನು ಕಳಿಸ್ರಿ. ಇವತ್ತು ಯಾರೋ ಶರೀರದಲ್ಲಿರೋ ಗಡ್ಡೆಗಳು ನೀಗಲ್ಪಡ್ತಾ ಇದೆ. ಮಂತ್ರವಾದ ಬಂಧನದಲ್ಲಿ ಮುರಿಯಲ್ಪಟ್ಟಂತ, ಮಂತ್ರವಾದ ಬಂಧನಗಳಲ್ಲಿ ಕಟ್ಟಲ್ಪಟ್ಟಂತ ಆ ಬಂಧನ ಮುರಿಯಲ್ಪಡ್ತಾ ಇದೆ. ಸೆಂಡ್ ಎ ರಿಪೋರ್ಟ್. ನರಕಕ್ಕೆ ಒಂದು ವರದಿ ಕಳಿಸ್ರಿ. ನೀವಿಲ್ಲಿ ಆರಾಧನೆ ಮಾಡಿದ್ರೆ ಸಾಕು, ಪರಲೋಕ ರಾಜ್ಯದ ದೇವರು ಒಂದು ಸೈನ್ ಮಾಡಿ ನರಕಕ್ಕೆ ಕಳಿಸ್ತಾನೆ. ಮುಟ್ಟಬೇಡ ಅವಳನ್ನ. ಇದುವರೆಗೂ ಅವಳು ಮೌನವಾಗಿದ್ದರು, ಇದುವರೆಗೂ ಅವರು ಕೈ ತಟ್ಟದೇ ಇದ್ರು, ಇದುವರೆಗೂ ದೇವರನ್ನ ಆರಾಧನೆ ಮಾಡ್ತಾ ಇದ್ರು. ಆದ್ರೆ ಇನ್ನು ಮೇಲೆ ಆಗಲ್ಲ. ಇವರ ಬಾಯಲ್ಲಿ ಒಂದು ಸ್ತೋತ್ರ ಕಮಾನ್ ಹತ್ತಾಯ್ತ ನೋಡ್ದಂತೆ ಆ 2 ಕೈಗಳು ತಟ್ಟುತ್ತೆ. ಎಸ್, ಕೆಲವೊಂದು ದುರಾತ್ಮಗಳು ಬಿಟ್ಟು ಹೋಗ್ತಾ ಇದೆ. ನಾನು ಕಾಣ್ತಾ ಇದ್ದೇನೆ ಕೆಲವೊಂದು ದುರಾತ್ಮಗಳು. ಎಸ್, ಆರಾಧನೆ ಮಾಡ್ರಿ. ರಿಪೋರ್ಟ್ ಹೋಗ್ತಾ ಇದೆ. ನಿನ್ನ ಶರೀರದಲ್ಲಿ ಅಡಗಿರುವಂತ ಎಲ್ಲ ದುರಾತ್ಮನ ಶಕ್ತಿಗಳು, ನಿನ್ನ ಶರೀರದಲ್ಲಿ ಅಡಗಿರುವಂತ ಎಲ್ಲ ಅಂಧಕಾರದ ಬಲಗಳು, ಎಸ್, ಸೆಂಡ್ ಎ ರಿಪೋರ್ಟ್. ನನ್ನ ಕುಟುಂಬ ನೀನು ಮುಟ್ಟಕ್ಕಾಗಲ್ಲ ಶತ್ರುವೇ. ನನ್ನ ಮಕ್ಕಳ ನೀನು ಮುಟ್ಟಕ್ಕಾಗಲ್ಲ. ನನ್ನ ಭವಿಷ್ಯವನ್ನು ಮುಟ್ಟಕ್ಕಾಗಲ್ಲ. ನನ್ನ ಕೆಲಸವನ್ನು ಮುಟ್ಟಕ್ಕಾಗಲ್ಲ. ನನ್ನ ಸೇವೆಯನ್ನು ಮುಟ್ಟಕ್ಕಾಗಲ್ಲ. ನನ್ನ ಆತ್ಮಿಕವಾದ ಜೀವಿತ ಮುಟ್ಟಕ್ಕಾಗಲ್ಲ. ಎಸ್, ಈ ನಿಮಿಷ ನರಕಕ್ಕೆ ಒಂದು ವರದೆ, ನರಕಕ್ಕೆ ಒಂದು ಆರಾಧನೆ. ಯೆಹೋವನೇ ನೀನು ಒಳ್ಳೆಯವನು. 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 ನಿನ್ನ ಕೃಪೆ ಶಾಶ್ವತ 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 ಶಾಶ್ವತ.
ಎಸ್, ದುರಾತ್ಮಗಳು ಹೊರಗಡೆ ಬರಲಿ, ಯಾರು ನಿಲ್ಲಿಸಬಾರ್ದು. ಕಮಾನ್ ಬ್ರದರ್ಸ್, ಆ ಎರಡು ಕೈಗಳನ್ನು ಇದುವರೆಗೂ ನಿಮ್ಮ ಆಯುಸ್ಸಲ್ಲಿ ಆರಾಧನೆ ಮಾಡ್ತಿರೋ ಹಾಗೆ ಇವತ್ತೊಂದು ವರದಿ ಕಳಿಸ್ರಿ, ಇವತ್ತೊಂದು ವರದಿ ಕಳಿಸ್ರಿ. ಇವತ್ತು ಕುಳಿತಿರೋ ಸ್ಥಳ ಮರೆತು, ಕುಳಿತಿರೋ ಸ್ಥಳ ಮರೆತು, ಇರುವ ಸ್ಥಳ ಮರೆತು ದೇವರನ್ನ ಆರಾಧನೆ ಮಾಡ್ರಿ. ಸಂಡೇ ರಿಪೋರ್ಟ್ ಹಲಲು ಎನಿಮಿ ಕ್ವಾರ್ಟರ್ಸ್, ಒಂದು ವರದಿಯನ್ನ ಶತ್ರುವಿನ ಕೋಟೆಗೆ ಕಳಿಸ್ರಿ. ಇದುವರೆಗೂ ನನ್ನ ಬಂಧನದಲ್ಲಾಗಿದೆ, ಇದುವರೆಗೂ ನನ್ನ ರೋಗದಲ್ಲಾಗಿದೆ, ಇನ್ನು ಮೇಲೆ ಇಲ್ಲ. ನಾನು ಆರಾಧನೆ ಮಾಡುವವನು, ನಾನು ಆರಾಧನೆ ಮಾಡಿಸುವ ದೇವರು, ಆತನು ಜೀವ ಉಳ್ಳವನು. ನನಗಾಗಿ ಅದ್ಭುತ ಮಾಡೋದಿಕ್ಕೆ ನನ್ನ ದೇವರ ಶಕ್ತಿಯನ್ನು ರಿಲೀಸ್. ಶಂಬಲಾರ ಸಂದರ ರೇಖೆ ಮಮ ಶಂಬಲು. ಒಂದು ಪುನರುತ್ಥಾನದ ಶಕ್ತಿ, ಒಂದು ಪುನರುತ್ಥಾನದ ಶಕ್ತಿ ಈ ನಿಮಿಷ ಮಣ್ಣುಗುಡಾರಗಳಲ್ಲಿ ಚಲಿಸಲಿ. ಆ ಸರ್ಪ ಶಕ್ತಿಗಳು ಹೊರಗಡೆ ಬಾ. ಭಯದ ಆತ್ಮನೆ ಹೊರಗಡೆ ಬಾ. ಮರಣದ ಕುರಿತಾಗಿ ಮಧ್ಯ ಮಧ್ಯದಲ್ಲಿ ಆಲೋಚನೆ ತಂದಾಕಿ ಹೂಡಿ ಸಮಾಧಾನ ಕೆಡಿಸುವ ದುರಾತ್ಮನೆ ಹೊರಗಡೆ ಬಾ. ಇವರು ಆರಾಧನೆ ಮಾಡೋ ಜನರು, ಇವರು ಸ್ತೋತ್ರ ಮಾಡೋ ಜನರು, ಇವರನ್ನ ಮುಟ್ಟೋದಿಕ್ಕೆ ನಿನ್ನ ಕೈಯಲ್ಲಿ ಆಗೋದಿಲ್ಲ. ಕಾರಣ ಇವರಿಗಾಗಿ ಅದ್ಭುತ ಮಾಡೋ ದೇವರು ಆತನು ದೊಡ್ಡವನು. ಪಕ್ಕದಲ್ಲಿ ಆರಾಧನೆ ಮಾಡ್ತಾ ಇದ್ರೆ ಅಂತ ಆರಾಧನೆ ಮಾಡಬೇಡ್ರಿ. ಇವತ್ತು ನೀವು ಶತ್ರುವಿಗೆ ಒಂದು ಸಂದೇಶ ಕಳಿಸಬೇಕಾದ್ರೆ ಮಾತ್ರ ಆರಾಧನೆ ಮಾಡ್ರಿ. ಶತ್ರುವಿಗೆ ಒಂದು ಸಂದೇಶ ಕಳಿಸಬೇಕಾದ್ರೆ ಮಾತ್ರ ಆರಾಧನೆ ಮಾಡ್ರಿ. ಶತ್ರುವಿಗೆ ಒಂದು ಸಂದೇಶ ಕಳಿಸ್ರಿ, ಶತ್ರುವಿಗೆ ಒಂದು ಸಂದೇಶ ಕಳಿಸ್ರಿ. ಇಲ್ಲ ನನ್ನ ಕುಟುಂಬ ಶಾಪಗ್ರಸ್ತವಲ್ಲ, ಇಲ್ಲ ನನ್ನ ಜೀವಿತ ದಾರಿದ್ರ್ಯತನದಲ್ಲಿ ಇರಲ್ಲ. ಈಗ ಕೆಲವರ ಮೇಲೆ ಒಂದು ಹೊಸ ಭಾಷೆಯನ್ನು ದೇವರು ಇಡ್ತಾ ಇದ್ದಾನೆ. ಕೆಲವರು ಸ್ತೋತ್ರ ಹೇಳಬೇಕಾದ್ರೆ ಒಂದು ಬೆಂಕಿ ಅನುಭವ ಕೆಲವರ ನಾಲಿಗೆಯಲ್ಲಿ ಉಂಟಾಗ್ತಾ ಇದೆ. ನನ್ನ ದೇವರು ಹೇಳಿದನು, ಸ್ತೋತ್ರದ ಬೆಂಕಿ ಇದರ ಮಧ್ಯದಲ್ಲಿ ಕೆಲವರು ಬಿಡಲಿಕ್ಕೆ ಹೋಗುತ್ತೀರಾ. ಸ್ತೋತ್ರದ ಬೆಂಕಿ, ಸ್ತೋತ್ರದ ಬೆಂಕಿ ಇವತ್ತು ಶತ್ರುವಿನ ಕೆಲವೊಂದು 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 ಕೋಟೆ ಕೊತ್ತಲೆಗಳಿಗೆ ನಿಮ್ಮ ಬಾಯಿಂದ ಒಂದು ಬಾಂಬನ್ನು ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ಒಂದು ಬೆಂಕಿಯನ್ನು ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ಒಂದು ಬೆಂಕಿಯನ್ನು ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ರಿಸೀವ್. ಚಲಿಸು ದೇವರೇ, ಒಂದು ಸಮಾಧಾನದ ನದಿ ಇದರ ಮಧ್ಯದಲ್ಲಿ ಹರಿಯಲಪ್ಪ. ಆರಾಧನೆ ಮಾಡಬೇಕಾದ್ರೆ ಒಂದು ಸಮಾಧಾನ, ಆರಾಧನೆ ಮಾಡಬೇಕಾದ್ರೆ ಭಾರಗಳು ನೀಗಲ್ಪಡೋದು, ಆರಾಧನೆ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಒಂದು ನೆಮ್ಮದಿ ಈಗ ನಿನ್ನ ಮಕ್ಕಳಲ್ಲಿ ಉಂಟಾಗಲಿ. ಶರೀರಕ್ಕೆ ಒಂದು ಸೌಖ್ಯ, ಶರೀರಕ್ಕೆ ಒಂದು ಸೌಖ್ಯ, ಶರೀರಕ್ಕೆ ಒಂದು ಸೌಖ್ಯ, ಶರೀರಕ್ಕೆ ಒಂದು ಸೌಖ್ಯ, ಶರೀರಕ್ಕೆ ಒಂದು ಸೌಖ್ಯ. ಆ ಬೆಂಕಿ ಜಾಸ್ತಿ ಆಗ್ತಾ ಇದೆ ಇದರ ಮಧ್ಯದಲ್ಲಿ. ಪರಿಶುದ್ಧಾತ್ಮನ ಬೆಂಕಿ ಇದರ ಮಧ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ನಿಯಂತ್ರಿಸಬೇಡ್ರಿ, ನಿಯಂತ್ರಿಸಬೇಡ್ರಿ, ನಿಯಂತ್ರಿಸಬೇಡ್ರಿ. ದೇವರು ನಿಮ್ಮನ್ನು ಹೇಗೆ ಆರಾಧನೆ ಮಾಡೋದಕ್ಕೆ ಲೀಡ್ ಮಾಡ್ತಾನೆ ಆ ರೀತಿ ಆರಾಧನೆ ಮಾಡ್ರಿ. ಬಟ್ ಸಂಡೇ ರಿಪೋರ್ಟ್, ಸಂಡೇ ರಿಪೋರ್ಟ್, ಸಂಡೇ ರಿಪೋರ್ಟ್. ಒಂದು ವರದಿಯನ್ನು ಕಳಿಸ್ರಿ, 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 ಒಂದು ವರದಿಯನ್ನು ಕಳಿಸ್ರಿ. ಎಸ್, ನಿಂತಿರುವಂಥ ಪ್ರತಿಯೊಬ್ಬರ ಮೇಲೆ ಒಂದು ಅಭಿಷೇಕ ಇಳಿದು ಬರ್ತಾ ಇದೆ, ಒಂದು ಅಭಿಷೇಕ ಇಳಿದು ಬರ್ತಾ ಇದೆ. ರಿಸೀವ್, 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 ರಿಸೀವ್. ಎಸ್, ಎಸ್, ಎಸ್. ಅನೇಕರು ನಿಯಂತ್ರಿಸಕ್ಕಾಗದಿರುವಂಥ ಮೊದಲು ನಡೀತಾ ಇದೆ, ಇವರ ಮಧ್ಯದಲ್ಲಿ ನಡೀತಾ ಇದೆ. ಲಾರ್ಡ್, ಲಾರ್ಡ್, ಲಾರ್ಡ್. ಶತ್ರು ಸೋತ, ಶತ್ರು ಸೋತ, ರೋಗವು ಸೋತು ಹೋಯಿತು, ಭಯ ಸೋತು ಹೋಯಿತು, ಶಾಪ ಸೋತು ಹೋಯಿತು. ಫೈರ್, ಬೆಂಕಿ, 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 ಬೆಂಕಿ. ಮುಂದೆಯಿಂದ ಹಿಂದಿನವರೆಗೂ ಬೆಂಕಿ. ಕಡೆ ಕುರ್ಚಿಯಲ್ಲಿ ಕುಳಿತಿರೋ ಸಲ ಸಹೋದರ ಸಹೋದರಿಯರ ಮೇಲೆ ಬೆಂಕಿ. ಬೆಂಕಿಯ ಸ್ತೋತ್ರ, ಬೆಂಕಿಯ ಸ್ತೋತ್ರ, ಬೆಂಕಿಯ ಸ್ತೋತ್ರ. ಎಸ್, ಇವರ ನಾಲಿಗೆಗಳನ್ನು ಅಭಿಷೇಕ ಮಾಡು, ಇವರ ನಾಲಿಗೆಗಳನ್ನು ಅಭಿಷೇಕ ಮಾಡು, ಇವರ ನಾಲಿಗೆಗಳನ್ನು ಅಭಿಷೇಕ ಮಾಡು. ಓ
ಇದು ಆರಾಧನೆ ಮಾಡೋ ಸಮಯ, ಇದು ಸ್ತೋತ್ರ ಮಾಡೋ ಸಮಯ, ಒಂದು ವರದಿಯನ್ನ ಶತ್ರುವಿಗೆ ತಲುಪಿಸುವ ಸಮಯ. ಎಸ್ ಎಸ್, ಈಗ ಆರಾಧನೆ ಮಾಡ್ತಿದ್ರೆ ಮತ್ಯಾವಾಗ, ಈಗ ಸ್ತೋತ್ರ ಮಾಡ್ತಿದ್ರೆ ಮತ್ಯಾವಾಗ, ಈಗ ವರದಿ ಕಳಿಸದಿದ್ರೆ ಮತ್ಯಾವಾಗ, ಇವಾಗ ಶತ್ರು ತಲೆ ತುಳಿದಿದ್ರೆ ಮತ್ಯಾವಾಗ? ಅನೇಕರ ಮೇಲೆ ದೇವರು ತನ್ನ ಕೈಗಳನ್ನು ಇಡ್ತಾ ಇದ್ದಾನೆ. ಓ, ಅನೇಕರ ಮೇಲೆ ದೇವರು ತನ್ನ ಕೈಗಳನ್ನು ಇಡ್ತಾ ಇದ್ದಾನೆ. ಅನೇಕರ ಮೇಲೆ ದೇವರು ತನ್ನ ಕೈಗಳನ್ನು ಇಡ್ತಾ ಇದ್ದಾನೆ. ಕಿಡ್ನಿಗಳು ಸೌಖ್ಯವಾಗಲಿ, ಟ್ಯೂಮರ್ಗಳು ಸೌಖ್ಯವಾಗಲಿ, ಜೋಳು ಬಿದ್ದ ಕೈಗಳು, ನಡುಗುವ ಮೊಣಕಾಲುಗಳು ಸುಧಾರಿಸಲ್ಪಡಲಿ. ಸಿಸ್ಟರ್, ನಿಯಂತ್ರಿಸಬೇಡ್ರಿ. ಬ್ರದರ್, ನಿಯಂತ್ರಿಸಬೇಡ್ರಿ. ದೇವರು ಒಂದು ಎಣ್ಣೆಯನ್ನು ನಿನ್ನ ಮೇಲೆ ಸುರಿ ಮಾಡ್ತಾ ಇದ್ದಾನೆ. ಬೆಂಕಿ 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 ಬೆಂಕಿ. ಎಸ್ ಲಾರ್ಡ್, ನೀನು ಮುಟ್ಟುತ್ತಾ ಇರೋದಕ್ಕಾಗಿ ಸ್ತೋತ್ರ. ಇದುವರೆಗೂ ಶತ್ರುವಿನ ಶಬ್ದ ಕೇಳಿಕೊಳ್ಳುತ್ತಾ ಇರುವವರಿಗೆ ಇವತ್ತೊಂದು ವರದಿ ತಲುಪುತ್ತಾ ಇರೋದಕ್ಕಾಗಿ ಸ್ತೋತ್ರ. ಶತ್ರುವಿನ ಹೆಡ್ ಕ್ವಾರ್ಟರ್ಸ್ಗೊಂದು ವರದಿ ತಲುಪುತ್ತಾ ಇರೋದಕ್ಕಾಗಿ ಸ್ತೋತ್ರ. ನಮ್ಮ ಯೌವನಸ್ಥರ ಮೇಲೆ ಒಂದು ಅಭಿಷೇಕ ಕರ್ತನಿನ ಮಕ್ಕಳ ಮೇಲೆ ಸೂರ್ಯ ಮಾಡಪ್ಪ. ಶತ್ರುವಿನ ಕೋಟೆಯನ್ನು ನಡಗಿಸತಕ್ಕಂತ ಒಂದು ಗುಂಪಿನ ಅಭಿಷೇಕ್ತರು, ಒಂದು ಗುಂಪಿನ ಯೌವನಸ್ಥರು ಇಲ್ಲಿಂದ ಎದ್ದೊಳ್ಳತಕ್ಕಂತೆ ಆ ಸ್ತುತಿ, ಆರಾಧನೆ, ಅಭಿಷೇಕ ಈ ನಿಮಿಷ ಈ ಜನರ ಮೇಲೆ ಬೀಳಲೇ. ಹೊರಮಮ ಶಂಬಲಾರ ಸಂದರಾದನ ವೈಡ ಪ್ರಮಾಣಗರ ಹತನಾದನ ವೈಡ ಪ್ರಮಾಣಗರ ಅಂಬಲಾದನ ಋಷಂ. ಹೋ 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 ಹೋ. ಇಲ್ಲಿ ಆತ್ಮನ ಚಲಿಸೋದು ನಿಲ್ಲಿಸಲಿಲ್ಲ. ಕೆಲವರ ನಾಲಿಗೆಯಲ್ಲಿ ನದಿ ಹಾಗೆ ಅನ್ಯ ಭಾಷೆ ಹೊರಡುತ್ತಾ ಇದೆ. ಕೆಲವರ ನಾಲಿಗೆಗಳಲ್ಲಿ ನದಿ ಹಾಗೆ ಅನ್ಯ ಭಾಷೆ ಹೊರಡುತ್ತಾ ಇದೆ. ಕೆಲವರ ನಾಲಿಗೆಗಳಲ್ಲಿ ನದಿ ಹಾಗೆ ಅನ್ಯ ಭಾಷೆ ಹೊರಡುತ್ತಾ ಇದೆ. ಬಿಡಬೇಡ್ರಿ, 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 ಬಿಡಬೇಡ್ರಿ. ಕಡಲನ್ನ ಶಾಂತ ಮಾಡಿದಂತ, ಅಲೆಗಳನ್ನ ಶಾಂತ ಮಾಡಿದಂತ, ಗಾಳಿಯನ್ನ ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟಂತ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಇವತ್ತು ನಿನ್ನ ಪವಿತ್ರ ಆಲಯದಲ್ಲಿ ಬಂದು ನಿನ್ನ ನಾಮವನ್ನು ಸ್ತುತಿಸಿದಂತ, ನಿನ್ನ ನಾಮದಲ್ಲಿ ಪ್ರಾರ್ಥಿಸಿದಂತ, ನಿನ್ನ ಪರಿಶುದ್ಧ ವಾಕ್ಯಗಳನ್ನ ಕೇಳಿದಂತ ಆ ಒಂದೊಂದು ವಾಕ್ಯಗಳ ನಿಮಿತ್ತ ಕರ್ತನೆ ನಿನ್ನ ಜನರಿಗೆ ಬಿಡುಗಡೆ ಉಂಟಾಗಲಿ. ಎಲ್ಲ ಅಸಮಾಧಾನಗಳು ಯೇಸುವಿನ ನಾಮದಲ್ಲಿ ಮಾರ್ಪಡಲಿ. ಎಲ್ಲ
ಎಲ್ಲ ತೆಕೋವ ಯೇಸುವಿನ ನಾಮದಲ್ಲಿ ಬೆರಗಾಗಿ ಮಾರ್ಪಡಲಿ. ಈ ಹಗಲೊತ್ತಿನಿಂದ ಒಂದು ನೂತನ ಆರಂಭ ನಿನ್ನ ಜನರ ಜೀವನದಲ್ಲಿ, ನಿನ್ನ ಜನರ ಕುಟುಂಬಗಳಲ್ಲಿ, ನಿನ್ನ ಸಭೆಯಲ್ಲಿ ಉಂಟಾಗಲಿ ಕರ್ತನೆ. ಬೆರೇಕದಲ್ಲಿ ಕರ್ತನೆ ಸ್ತುತಿಯೊಂದಿಗೆ ಒಂದು ಕೊಳ್ಳೆ ಉಂಟು. ಯೇಸುವಿನ ನಾಮದಲ್ಲಿ ನಿನ್ನ ಜನರಿಗೆ ಒಂದು ಸಮೃದ್ಧಿ ಉಂಟಾಗಲಿ. ಈ ಹಗಲೊತ್ತೊಂದು ಸಮೃದ್ಧಿಯೊಟ್ಟಿಗೆ ಸಮಾಧಾನವನ್ನು ನಾವು ಘೋಷಿಸುತ್ತಿದ್ದೇವೆ. ಎಲ್ಲ ಶತ್ರುವಿನ ಹಿಡಿತಗಳು, ಎಲ್ಲ ಶತ್ರುವಿನ ಆಡಳಿತವು ಯೇಸುವಿನ ನಾಮದಲ್ಲಿ ಅದು ನಿಷ್ಫಲವಾಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಬರುವಾಗ ಅನೇಕ ಚಿಂತೆಗಳು, ದುಃಖಗಳು ನಿನ್ನ ಜನರ ಹೃದಯವನ್ನ ಕಿತ್ತು ತಿನ್ನುತ್ತಾ ಇತ್ತಪ್ಪ. ಆದರೆ ನೀನಿವತ್ತು ಸಮಾಧಾನ ಕೊಟ್ಟಿದೀಯಾ. ನಿನ್ನ ಜನರ ಹೃದಯದಲ್ಲಿ ಕ್ರಿಸ್ತ ಯೇಸುವಿನ ಸಮಾಧಾನ ಅದು ಯಜಮಾನನಾಗಿರಲಿ. ಅಲ್ಲಿ ಯಾವ ಚಿಂತೆಗೂ, ಯಾವ ದುಃಖಕ್ಕೂ, ಯಾವ ಕಳವಳಕ್ಕೂ ಅವಕಾಶವಿಲ್ಲ. ಕ್ರಿಸ್ತನ ಸಮಾಧಾನ ಆಡಳಿತ ಮಾಡಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ಒಬ್ಬೊಬ್ಬರನ್ನ ಸಮಾಧಾನವಾಗಿ ಕಳಿಸಿಕೊಡು. ನಿನ್ನ ಕೃಪೆ, ಶಾಶ್ವತವಾದ ಕೃಪೆ ನಿನ್ನ ಜನರ ಮೇಲೆ, ನಿನ್ನ ಜನರ ಕುಟುಂಬದ ಮೇಲೆ, ಸಭೆಯ ಮೇಲೆ ನಿರಂತರವಾಗಿರಲಿ. ಸಮಾಧಾನವಾಗಿ ಕಳಿಸಿಕೊಡು. ಈಗ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ತಗ್ಗಿಸಿಕೊಡುತ್ತೇವೆ ಕರ್ತನೆ. ಆರಾಧನೆಯ ಎಲ್ಲ ಕ್ರಮಗಳನ್ನು ನೀನು ಆಶೀರ್ವದಿಸ್ತೆ ಕರ್ತನೆ. ಆರಂಭದ ಸಮಯದಿಂದ ಈ ಅಂತ್ಯದ ಕ್ಷಣದವರೆಗೂ ನಿನ್ನ ಆತ್ಮನು ತಾನೇ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಸೇವೆ ಮಾಡುವುದಕ್ಕೆ ನಿಂತಂತ ನಿನ್ನ ಅಭಿಷಕ್ತ ದಾಸರುಗಳನ್ನು ನಿನ್ನ ಬಲದಿಂದಲೂ ಶಕ್ತಿಯಿಂದಲೂ ಉಪಯೋಗಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಮಹಿಮೆಗೊಳ್ಳಲಿ. ಇನ್ನು ಹೆಚ್ಚಾಗಿ ನಿನ್ನ ರಾಜ್ಯಕ್ಕಾಗಿ ಪ್ರಯೋಜನಕ್ಕೆ ಬರತಕ್ಕಂತೆ ಒಬ್ಬೊಬ್ಬರನ್ನ ಉಪಯೋಗಿಸು ಸ್ವಾಮಿ. ನಿನ್ನ ದಾಸರನ್ನ ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಹೊರ ದೇಶದಲ್ಲಾಗಿರುವಂತ ನಿನ್ನ ಕರ್ತನೆ ದಾಸನನ್ನ ರವಿಪಾಸನ ನೆನಪು ಮಾಡಿ ಪ್ರಾರ್ಥಿಸುತ್ತೇವೆ. ಅವರಿಗೆ ಬೇಕಾದಂತ ಆರೋಗ್ಯ ಬಲ ಕೊಡು, ಶಬ್ದ ಕೊಡು ಕರ್ತನೆ. ನಿನ್ನ ನಾಮವನ್ನು ಉಚ್ಚರಿಸುವಾಗ ಬಿಡುಗಡೆಗಳು ಸಂಭವಿಸಲಿ. ನಿನ್ನ ವಾಕ್ಯಗಳನ್ನು ಕೂಗಿ ಸಾರೋದಕ್ಕೆ ನಿನ್ನ ದಾಸನನ್ನ ಬಲಪಡಿಸು, ಅಭಿಷೇಕದಲ್ಲಿ ನಿಲ್ಲಿಸು ಎಂದು ನಾವು ಪ್ರಾರ್ಥಿಸುತ್ತಿದ್ದೇವೆ. ತನ್ನ ಕುಟುಂಬವನ್ನು, ಸಭೆಯ ಒಂದೊಂದು ಅಂಗಗಳನ್ನ, ಒಂದೊಂದು ಕುಟುಂಬಗಳನ್ನ ನೀನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಹಿಂತಿರುಗುವಾಗ ಯಾತ್ರೆಯಲ್ಲಿ ದೈವ ಕಾವಲಿರಲಿ. ತಕ್ಕ ಸಮಯದಲ್ಲಿ ಸುರಕ್ಷಿತವಾಗಿ ತಲುಪಬೇಕಾದಂತ ಸ್ಥಳಗಳನ್ನು ತಲುಪೋದಕ್ಕೆ ನೀನು ತಾನೇ ಸಹಾಯ ಮಾಡು. ನಿನ್ನ ದೂತರು ಕಾವಲಾಗಿರಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗಾಗಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಸಮಾಧಾನದಿಂದ ಹಿಂತಿರುಗುವಂತ ಸಮಯ ಆಶೀರ್ವದಿಸ್ತನ ಕೃಪೆ, ತಂದೆಯ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹವಾಸ ಇಲ್ಲಿ ಬಂದು ನೆರೆದಂತ ಒಂದೊಂದು ದೇವ ಮಕ್ಕಳ ಸಂಗಡ, ಇವತ್ತು ಕಾರಣಾಂತರದಿಂದ ಬರ್ಲಿಕ್ಕಾಗದೆ ವಿವಿಧ ಸ್ಥಳಗಳಾಗಿರುವಂತ ಒಂದೊಂದು ವ್ಯಕ್ತಿಗಳ ಸಂಗಡ, ವಿದೇಶದಲ್ಲಾಗಿರುವಂತ ನಿನ್ನ ದಾಸನ ಸಂಗಡ ಇಂದಿಗೂ ಎಂದಿಗೂ ನಮ್ಮ ಕರ್ತವ್ಯ